ಪ್ರೈಸ್ ದ ಲಾರ್ಡ್. ಸಂತೋಷ ಇವರವರು ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ತನಕ ನಿಮ್ಮೊಟ್ಟಿಗೆ ಕರ್ತನ ಸಾಕ್ಷಿ ಹಾಗೂ ಆತನ ವಾಕ್ಯ ನಿಮಿತ್ತ ಆಗಿರುವ ಹಾಗೆ ಸರ್ವಶಕ್ತನಾದ ದೇವರು ನನಗೆ ಕೊಟ್ಟ ಅಮೂಲ್ಯವಾದ ಅವಕಾಶಕ್ಕಾಗಿ ದೇವರನ್ನು ವಂದಿಸ್ತೇನೆ. ವಿಶೇಷವಾಗಿ ಈ ಕೂಟಗಳಿಗೆ ನನಗೆ ಆಮಂತ್ರಣವನ್ನು ನೀಡಿದ ಪಾಸ್ಟರ್ ಸುನಿಲ್ ಡಿಸೋಸಾ ಹಾಗೂ ಕುಟುಂಬ, ಪ್ರಶಾಂತ್ ಪಾಸ್ಟರ್ ಹಾಗೂ ಕುಟುಂಬ, ಹಾಗೂ ಇಲ್ಲಿ ಸೇವೆ ಮಾಡುವ ಬಾಬು ಅಂಕಲ್, ಇತರ ಎಲ್ಲ ಸೇವಕರುಗಳಿಗೆ ಹೃತ್ಪೂರ್ವಕವಾಗಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಕಳೆದ ಒಂದು ವಾರ ನನ್ನನ್ನು ಸ್ವೀಕರಿಸಿ ನನಗೆ ಬೇಕಾದ ಆತಿಥ್ಯ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟ ಸೇವಕರ ಕುಟುಂಬಕ್ಕೆ, ಅವರ ಪತ್ನಿಯವರಿಗೆ ವಿಶೇಷವಾಗಿ ನನ್ನ ವಂದನೆಯನ್ನು ಸಲ್ಲಿಸ್ತೇನೆ. ನಾನು ಇಲ್ಲಿದ್ದದ್ದು ನನ್ನ ಜೀವಿತಕ್ಕೆ ಬಹಳ ಆಶೀರ್ವಾದವಾಗಿತ್ತು. ನಿಮ್ಮೊಟ್ಟಿಗೆ ದೇವರ ವಾಕ್ಯ ಹಂಚುವಂಥ ಅವಕಾಶ ದೇವರು ಕಲ್ಪಿಸಿಕೊಟ್ಟನು. ನಿಮ್ಮೊಟ್ಟಿಗೆ ದೇವರ ವಾಕ್ಯ ಹಂಚುವಂಥದ್ದು ನಮ್ಮೆಲ್ಲರ ಜೀವಿತದಲ್ಲಿ ಅದು ಆಶೀರ್ವಾದಕ್ಕೆ ಕಾರಣವಾಗ್ತದೆ ಎಂಬುದಾಗಿ ನಾನು ನಂಬ್ತೇನೆ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಪರಿವರ್ತನೆಗೆ, ರೂಪಾಂತರಕ್ಕೆ, ಬಿಡುಗಡೆಗೆ, ಆಶೀರ್ವಾದಕ್ಕೆ ಕಾರಣವಾಗಿದೆ. ವಾಕ್ಯದ ಮೂಲಕ ಒಬ್ಬ ಆತ್ಮಿಕನು ಬದುಕುವಂಥದ್ದು. ಸ್ವಾಮಿ ಮೊದಲು ಹೇಳಿದಂಥ ಒಂದು ಮಾತಿದೆ, ಮನುಷ್ಯನು ರೊಟ್ಟಿ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಹೊರಡುವಂತಹ ಪ್ರತಿಯೊಂದು ಮಾತಿನಿಂದ ಬದುಕ್ತಾನೆ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ದೇವರ ಬಾಯಿಯಿಂದ ಹೊರಡುವಂತಹ ಮಾತು ಅದು ನಮಗೆ ಬದುಕುವುದಕ್ಕಾಗಿ ನಮಗೆ ಶಕ್ತಿಯನ್ನು ಕೊಡುವಂಥದ್ದಾಗಿದೆ. ಬಹಳ ಪ್ರಾರ್ಥನಾಪೂರ್ವಕವಾಗಿ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ನಮಗೆ ಹೋಗೋಣ. ನಾನು 2 ಅರಸರುಗಳಿಗೆ ಬರೆದ ಪುಸ್ತಕ ಅದರ 2ನೇ ಅಧ್ಯಾಯದಿಂದ ಇವತ್ತು ಕೆಲವೊಂದು ಆತ್ಮಿಕ ಸತ್ಯಗಳನ್ನು ನಿಮಗೆ ತಿಳಿಸುವುದಕ್ಕಾಗಿ ಬಯಸ್ತೇನೆ. ದ ಬುಕ್ ಆಫ್ 2 Kings ಚಾಪ್ಟರ್ 2 ವರ್ಸಸ್ 9 to 10. 2 ಅರಸರುಗಳ ಪುಸ್ತಕ 2ನೇ ಅಧ್ಯಾಯ ಅದರ 9-10 ವಾಕ್ಯವನ್ನು ಓದಿ ಆ ಅಧ್ಯಾಯದಿಂದ ಕೆಲವೊಂದು ಆತ್ಮಿಕ ಸತ್ಯಗಳನ್ನು ನಿಮಗೆ ತಿಳಿಸುವುದಕ್ಕಾಗಿ ನಾನು ಬಯಸ್ತೇನೆ. ನೀವೆಲ್ಲರೂ ನನ್ನೊಟ್ಟಿಗೆ ಆ ಭಾಗವನ್ನು ತೆಗೆದಿದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ. 2 ಅರಸರುಗಳ ಪುಸ್ತಕ 2ನೇ ಅಧ್ಯಾಯದ 9-10 ವಾಕ್ಯವನ್ನು ನಾನು ಓದುತ್ತೇನೆ. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಏಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಆಗ ಏಲಿಯನು ಅವನಿಗೆ, ನೀನು ದುರ್ಬಲವಾದದನ್ನು ಕೇಳಿಕೊಂಡು, ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು, ಇಲ್ಲವಾದರೆ ದೊರಕುವುದಿಲ್ಲ ಅಂದನು. ಪ್ರೀತಿಯ ಕರ್ತನೆ, ಓದಲ್ಪಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಆಧಾರದಲ್ಲಿ ಇವತ್ತು ನಮ್ಮೊಟ್ಟಿಗೆ ಶಕ್ತಿಯುತವಾಗಿ ನೀನು ಮಾತನಾಡು, ಒಡನಾಡು. ನಿನ್ನ ವಾಕ್ಯ ಎಲ್ಲೆಲ್ಲಿ ಕಾರ್ಯ ಮಾಡಬೇಕೋ ಅಲ್ಲೆಲ್ಲ ಕಾರ್ಯ ಮಾಡಿ ಅವರ ಜೀವಿತದಲ್ಲಿ ಸ್ವಾತಂತ್ರ್ಯವನ್ನು, ಸಮೃದ್ಧಿಯನ್ನು ಉಂಟು ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಪವಿತ್ರಾತ್ಮನಾದ ದೇವರೇ, ನಮಗೆ ಸಹಾಯಕನಾಗಿರು. ಬಾಯಿಂದ ಹೊರಡುವ ಮಾತು ಹೃದಯಗಳನ್ನು ಸ್ಪರ್ಶಿಸಲಿ, ಅದು ಕ್ರಿಯೆ ಮಾಡಲಿ. ಇದು ಕರ್ತನೆ ವಿವಿಧ ರಾಜ್ಯಗಳಲ್ಲಿ ಕೂತು ಕೇಳುವಂತಹ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ಅದು ಪರಿವರ್ತನೆ ಮಾಡಲಿ. ನಿನ್ನ ವಾಕ್ಯಕ್ಕೆ ಬಂಧನವಿಲ್ಲ. ಕರ್ತನೆ, ನಿನ್ನ ವಾಕ್ಯವನ್ನು ಕಳುಹಿಸಿ ನೀನು ಅವರನ್ನು ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದೆವು ಪರಮ ತಂದೆಯೇ, ಆಮೇನ್, ಆಮೇನ್. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಪ್ರಸಿದ್ಧರಾದಂತಹ 2 ಪ್ರವಾದಿಗಳಿದ್ದಾರೆ, ಏಲಿಯ ಹಾಗೂ ಎಲೀಷರು. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ತನ್ನ ಸಂದೇಶವನ್ನು ನಜರೇತಿನ ಸಭಾಮಂದಿರದಲ್ಲಿ ಸಾರಿದಾಗ ಹಳೆ ಒಡಂಬಡಿಕೆಯ 2 ಪ್ರವಾದಿಗಳಾದ ಏಲಿಯ ಮತ್ತು ಎಲೀಷನನ್ನು ಪರಾಮರ್ಶಿಸಿಕೊಂಡು ತನ್ನ ಮೊದಲ ಸಂದೇಶವನ್ನು ಆರಂಭಿಸಿದ್ದಾಗಿ ನಾವು ನೋಡುತ್ತೇವೆ. ಹಳೆ ಒಡಂಬಡಿಕೆಯ ನಾರ್ಥರ್ನ್ ಕಿಂಗ್ಡಮ್, ಉತ್ತರ ರಾಜ್ಯವಾದ ಇಸ್ರಾಯೇಲ್ ಹದಗೆಟ್ಟು ಹೋದಂತಹ ಸಂದರ್ಭದಲ್ಲಿ ಅವರನ್ನು ನವೋತ್ಥಾನಕ್ಕೆ ನಡೆಸುವುದಕ್ಕಾಗಿ, ದೇವರ ವಾಕ್ಯಕ್ಕೆ ತಿರುಗಿಸುವುದಕ್ಕಾಗಿ ದೇವರಿಂದ ಕಳುಹಿಸಲ್ಪಟ್ಟ 2 ಪ್ರವಾದಿಗಳಾಗಿದ್ದರು, ಏಲಿಯ ಹಾಗೂ ಎಲೀಷರು. ಈ ಪ್ರವಾದಿಗಳ ಸೇವೆ ಅರಸರುಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಈ 2 ಅರಸರು ಹೊಸ ಒಡಂಬಡಿಕೆಯ 2 ವ್ಯಕ್ತಿಗಳಿಗೆ ಹೋಲಿಕೆಯಾಗಿದೆ. ಹಳೆ ಒಡಂಬಡಿಕೆಯ ಪ್ರವಾದಿಯಾದ ಏಲಿಯನು ಹೊಸ ಒಡಂಬಡಿಕೆಯ ಮಧ್ಯಸ್ಥನಾದ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. ಏಲಿಯನ ಶಿಷ್ಯನಾದ ಎಲೀಷನು ಹೊಸ ಒಡಂಬಡಿಕೆಯ ಸಭೆಗೆ ಹೋಲಿಕೆಯಾಗಿದೆ. ಈ ಹೋಲಿಕೆಯನ್ನು ನಾವು ಕಲಿಯುವುದಾದರೆ ನಮ್ಮ ಕ್ರೈಸ್ತ ಜೀವಿತದಲ್ಲಿ ಯೇಸು ಕ್ರಿಸ್ತನಿಂದ
ಆತ್ಮನ ಶಕ್ತಿಯನ್ನು ಹೊಂದಿಕೊಂಡು ಹೇಗೆ ಈ ತಲೆಮಾರಿನಲ್ಲಿ ಜಯಕರವಾದ ಜೀವಿತ ನಡೆಸಬಹುದು ಎಂಬುದು ನಮಗೆ ಅರ್ಥವಾಗುವಂಥದ್ದಾಗಿದೆ. ಏಲಿಯನು ಒಬ್ಬ ಶ್ರೇಷ್ಠ ಪ್ರವಾದಿಯಾಗಿದ್ದನು. ಏಲಿಯನನ್ನ ಅಂದಿನ ಜನರು ಗುರುತು ಹಿಡಿಯುತ್ತಿದ್ದುದು ಕಂಬಳಿ ಒದ್ದುಕೊಂಡ ಏಲಿಯ. ಬೇರೆ ಯಾವುದೂ ಆತನಿಗೆ ಗುರುತಿರಲಿಲ್ಲ. ಆತನನ್ನ ಜನರು ಗುರುತಿಸಿಕೊಳ್ಳುತ್ತಿದ್ದುದು ಕಂಬಳಿಯಿಂದ. ಕಂಬಳಿ ಒದ್ದಿಕೊಂಡ ಒಬ್ಬ ಮನುಷ್ಯ ನಮ್ಮ ಬಳಿಯಲ್ಲಿದ್ದಾನೆ. ಹಳೆ ಒಡಂಬಡಿಕೆಯ ವಿವಿಧ ಭಾಗಗಳು ಎತ್ತಿ ಹೇಳುವುದಕ್ಕೆ ನನಗೆ ಬಯಕೆ ಇದ್ದರೂ, 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯದ 19ನೇ ವಾಕ್ಯಕ್ಕೆ ಬರುವಾಗ, ಒಮ್ಮೆ ಏಲಿಯನು ತನ್ನ ಶಿಷ್ಯ ವೃಂದದೊಡನೆ ಪ್ರಯಾಣ ಮಾಡುತ್ತಿರುವಾಗ ಒಂದು ಹೊಲದಲ್ಲಿ 12 ಜೊತೆ ಎತ್ತುಗಳೊಂದಿಗೆ ಉಳುಮೆ ಮಾಡುವ ಒಂದು ತಂಡವನ್ನು ನೋಡಿದನು. ಅದರಲ್ಲಿ 12ನೇ ಜೊತೆ ಎತ್ತಿನೊಂದಿಗೆ ಏಲೀಷನು ಎಂಬಂತಹ ಮನುಷ್ಯನು ಉಳುಮೆ ಮಾಡುತ್ತಿದ್ದಾನೆ. ಏಲಿಯನು ದೇವರಾತ್ಮ ಪ್ರೇರಿತನಾಗಿ ತನ್ನ ಮೇಲಿದ್ದ ಕಂಬಳಿಯನ್ನ ಏಲೀಷನು ಶಾಫಾಟನ ಮಗನಾದ ಏಲೀಷನ ಮೇಲೆ ಹಾಕಿದರು. ಏಲಿಯನ ಕಂಬಳಿ ಅದು ಇತರರ ಮೇಲೆ ಹಾಕುವ ಕಂಬಳಿಯಾಗಿತ್ತು. ಹಳೆ ಒಡಂಬಡಿಕೆಯ ಕಂಬಳಿ ಹೊಸ ಒಡಂಬಡಿಕೆಯ ಅಭಿಷೇಕಕ್ಕೆ ಹೋಲಿಕೆಯಾಗಿದೆ. ನಮ್ಮ ಮೇಲೆ ದೇವರು ಕೊಟ್ಟಿರುವ ಅಭಿಷೇಕವೆಂಬ ಕಂಬಳಿಯನ್ನ ನಾವು ಇತರರ ಮೇಲೆ ಹಾಕುವರಾಗಬೇಕು. ನಮ್ಮಲ್ಲಿ ದೇವರು ಕೊಟ್ಟಿರುವ ಆತ್ಮನ ಅಭಿಷೇಕವನ್ನ ಇತರರಿಗೆ ಹಂಚುವರಾಗಬೇಕು. ಅದು ಇತರರಿಗೆ ವರ್ಗಾವಣೆಗೊಳಿಸಬೇಕು. ಆ ಒಂದು ಅಭಿಷೇಕವನ್ನು ದೇವರು ತನ್ನ ಜನರಿಗೆ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ತನ್ನ ಅಭಿಷೇಕವನ್ನು ತನ್ನ ಸಭೆಗೆ ಕೊಟ್ಟಿದ್ದಾನೆ. ಸ್ವಾಮಿ ಏರಿಸಲ್ಪಡುವಾಗ ಶಿಷ್ಯರಿಗೆ ಹೇಳಿದರು, ನೀವು ಯೆರೂಸಲೇಮನ್ನು ಬಿಟ್ಟು ಹೋಗಬಾರದು. ತಂದೆಯಿಂದ ನೀವು ಆತ್ಮನ ಅಭಿಷೇಕವನ್ನು ಹೊಂದುವ ತನಕ ಯೆರೂಸಲೇಮಿನಲ್ಲಿ ಕಾದುಕೊಂಡಿರಿ. 10 ದಿವಸ ಅವರು ಪಟ್ಟಣವನ್ನು ಬಿಟ್ಟು ಹೋಗದೆ ಮಾರ್ಕನ ಮೇಲಂತಸ್ತಿನಲ್ಲಿ ಕಾಯುತ್ತಾ ಇದ್ದಾಗ ಅಪೊಸ್ತಲ ಕೃತ್ಯಗಳ ಪುಸ್ತಕ 2:1 ಪಕ್ಕನೆ ದೇವರ ಪವಿತ್ರಾತ್ಮನು ಬಿರುಗಾಳಿಯ ಹಾಗೆ ಅವರ ಮೇಲೆ ಬಂತು. ಅಗ್ನಿಯ ನಾಲಿಗೆ ವಿಂಗಡಿಸುವ ಹಾಗೆ ಪ್ರತಿಯೊಬ್ಬನ ಮೇಲೆ ಆತ್ಮನು ಇಳಿದು ಬಂದನು. ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳಿದನು, ನಾನು ಆತ್ಮನನ್ನು ದಯಪಾಲಿಸುವಾತನಾಗಿದ್ದೇನೆ. ಏಲಿಯನು ತನ್ನ ಕಂಬಳಿಯನ್ನ ಏಲೀಷನ ಮೇಲೆ ಹಾಕಿದನು. ನಮಗೆ ಕೊಡಲ್ಪಟ್ಟ ಅಭಿಷೇಕವನ್ನ ದೇವರು ಇತರರಿಗೆ ವರ್ಗಾವಣೆ ಮಾಡುವಾತನಾಗಿದ್ದಾನೆ. ನಮ್ಮಲ್ಲಿ ದೇವರು ಕೊಟ್ಟ ಅಭಿಷೇಕ ಅದು ಇತರರಿಗೆ ವರ್ಗಾವಣೆ ಮಾಡಬೇಕು. ಹಲ್ಲೆಲೂಯಾ. ಅಲ್ಲಿ ಏಲಿಯನ ಕೈಯಲ್ಲಿ ಒಂದು ಕಂಬಳಿ ಇದೆ, ಅದನ್ನು ಏಲೀಷನ ಮೇಲೆ ಹಾಕಿದನು. ಯೋರ್ದಾನ್ ನದಿಯನ್ನು ವಿಭಾಗಿಸಿ ಏಲಿಯ ಮತ್ತು ಏಲೀಷರು ಮುಂದಕ್ಕೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಏಲಿಯನ ಕೈಯಲ್ಲಿ ಮತ್ತೆ ಕಂಬಳಿ ಕಾಣುತ್ತೇವೆ. ಅವರು ಆಚೆ ದಾಟುವುದಕ್ಕೆ ಅಡ್ಡಿಯಾಗಿ ನಿಂತಹ ಯೋರ್ದಾನ್ ನದಿಯ ಬಳಿಗೆ ಬಂದಾಗ ಏಲಿಯನು ತನ್ನ ಕಂಬಳಿಯನ್ನು ಮಡಿಚಿ ಯೋರ್ದಾನನ್ನು ಬಡಿಯಲು ಯೋರ್ದಾನ್ ಇಬ್ಬಾಗವಾಯಿತು. ಹಲ್ಲೆಲೂಯಾ. ಪ್ರತಿಕೂಲವನ್ನು ವಿಭಾಗಿಸುವ ಒಂದು ಕಂಬಳಿ, ಸಮಸ್ಯೆಗಳನ್ನು ಎದುರಿಸುವ ಕಂಬಳಿ, ನಿನಗೆ ವಿರೋಧವಾಗಿ ಹರಿಯುವ ಎಲ್ಲ ಹರಿತಗಳನ್ನ, ಎಲ್ಲ ಸೆಳೆತಗಳನ್ನ, ಎಲ್ಲ ಪ್ರವಾಹವನ್ನ ನಿಲ್ಲಿಸಲು ಶಕ್ತಿಯುಳ್ಳ ಒಂದು ಅಭಿಷೇಕ. ಏಲಿಯನು ಪರಲೋಕಕ್ಕೆ ಏರಿಸಲ್ಪಟ್ಟಾಗ ಆ ಕಂಬಳಿಯನ್ನ ತನ್ನ ದಾಸನಾದ ತನ್ನ ಶಿಷ್ಯನಾದ ಏಲಿಯನ ಮೇಲೆ ಹಾಕುತ್ತಿದ್ದಾನೆ. ಹಲ್ಲೆಲೂಯಾ. ಎಲ್ಲಿ ಏಲಿಯನಿದ್ದಾನೋ ಅಲ್ಲಿ ಏಲಿಯನ ಕಂಬಳಿ ಇದೆ. ಒಂದು ಉದಾಹರಣೆ ನಾನು ಹೇಳಿ ಮುಂದಕ್ಕೆ ಹೋಗುವುದಕ್ಕಾಗಿ ಬಯಸುತ್ತೇನೆ. 2 ವರ್ಷಗಳ ಪುಸ್ತಕ 1ನೇ ಅಧ್ಯಾಯಕ್ಕೆ ನಾವು ಬರುವಾಗ ಇಸ್ರಾಯೇಲ್ನ 10 ಕುಲಗಳನ್ನು ಆಳುತ್ತಿದ್ದ ಆಹಾಬನೆಂಬ ಆ ಕ್ರೂರಿಯಾದ ಮನುಷ್ಯ, ಆ ಅರಸ ಸತ್ತು ಹೋಗ್ತಿದ್ದಾನೆ. ಅವನಿಗೆ ಬದಲಾಗಿ ಆಹಾಜನು ಇಸ್ರಾಯೇಲ್ನ ಅರಸನಾಗಿ ಬಂದನು. ಆಹಾಜನು ಅರಸನಾಗಿ ಸ್ವಲ್ಪ ಕಾಲವಾದಾಗ ಅವನು ಮಾಳಿಗೆಯ ಉಪ್ಪರಿಗೆಯ ಮೇಲೆ ನಡೆದಾಡುತ್ತಿರುವಾಗ ಅಲ್ಲಿಂದ ಜಾರಿ ಬಿದ್ದು ಸೊಂಟ ಮುರಿದು ಆತನು ಹಾಸಿಗೆಯ ಮೇಲಾದನು. ಬಹಳ ದಿನಗಳು ಅವನು ಹಾಸಿಗೆಯ ಮೇಲೆ ಎದ್ದೇಳದೆ ಮಲಗಿದ್ದಾನೆ. ಈಗ ಆಹಾಜನು ತನ್ನ ಸೇವಕರನ್ನು ಕರೆದು
ಈ ರೀತಿ ಹೇಳಿದನು, ನೀವು ಎಕ್ರೋನ್ ಎಂಬ ಸ್ಥಳಕ್ಕೆ ಹೋಗಬೇಕು. ಎಕ್ರೋನ್ನಲ್ಲಿ ಬಾಳ್ಬೂಬನು ಎಂಬಂತಗ ಒಬ್ಬ ದೇವರಿದ್ದಾನೆ. ಬಾಳ್ಬೂಬನ ಬಳಿಯಲ್ಲಿ ನೀವು ಹೋಗಿ ವಿಚಾರಿಸಬೇಕು, ಇಸ್ರಾಯೇಲ್ನ ಅರಸನಾದ ಆಹಾಜನು ಈ ಮಂಚದಿಂದ ಮೇಲಕ್ಕೆ ಏಳುವನೋ ಇಲ್ಲವೋ ಎಂಬುದಾಗಿ. ಆಹಾಜನ ಸೇವಕರು ಎಕ್ರೋನ್ ದೃಷ್ಟಿ ಮಾಡಿಕೊಂಡು ಪ್ರಯಾಣ ಮಾಡುವಾಗ ಪ್ರಾರ್ಥನೆಯಲ್ಲಿದ್ದ ಏಲೀಷನಿಗೆ ದೇವರಾತ್ಮನು ಒಡನಾಡಿ, ಆಹಾಜನು ಕಳುಹಿಸಿದ ಸೇವಕರನ್ನ ನೀನು ಮಾರ್ಗ ಮಧ್ಯೆಯಲ್ಲಿ ತಡೆಯಬೇಕು. ಏಲಿಯನು ಎದ್ದು ಮಾರ್ಗ ಬಳಿಯಲ್ಲಿ ಆಹಾಜನು ಕಳಿಸಿದ ಸೇವಕರನ್ನು ತಡೆದು ಅವರಿಗೆ ಈ ರೀತಿ ಕೇಳಿದನು, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ನಮ್ಮ ಅರಸನು ಎಕ್ರೋನ್ನಲ್ಲಿರುವ ಬಾಳ್ಬೂಬನನ್ನು ವಿಚಾರಿಸುವುದಕ್ಕೆ ನಮ್ಮನ್ನು ಕಳುಹಿಸಿದ್ದಾರೆ. ಏಲಿಯನು ಅವರಿಗೆ ಈ ರೀತಿ ಹೇಳಿದನು, ಇಸ್ರಾಯೇಲ್ನಲ್ಲಿ ಒಬ್ಬರು ದೇವರು ಇಲ್ಲದೆ ಇರುವುದರಿಂದ ನಿಮ್ಮ ಅರಸನು ನಿಮ್ಮನ್ನು ಎಕ್ರೋನಿಗೆ ಕಳುಹಿಸಿದ್ದಾನೋ. ಹೋಗಿ ಅವನಿಗೆ ಹೇಳಿರಿ, ನೀನು ಮಂಚದಿಂದ ಏಳುವುದೇ ಇಲ್ಲ, ಮಂಚದಲ್ಲಿ ನೀನು ಮಲಗಿ ಸಾಯುತ್ತಿ. ಆಹಾಜನು ಕಳುಹಿಸಿದ ಸೇವಕರು ಆಹಾಜನ ಬಳಿಯಲ್ಲಿ ಹೋಗಿ ವರ್ತಮಾನವನ್ನು ತಿಳಿಸಿದರು. ನಾವು ಎಕ್ರೋನಿಗೆ ಹೋಗುವ ದಾರಿಯಲ್ಲಿ ಯಾರೋ ಒಬ್ಬ ಮನುಷ್ಯ ನಮ್ಮನ್ನು ತಡೆದು ಈ ಸಂದೇಶವನ್ನು ಕೊಟ್ಟು ಬಿಟ್ಟಿದ್ದಾನೆ, ಆದ್ದರಿಂದ ನಮಗೆ ಎಕ್ರೋನಿಗೆ ಹೋಗಲಿಕ್ಕೆ ಆಗಲಿಲ್ಲ. ಮಂಚದಲ್ಲಿ ಇದ್ದುಕೊಂಡು ಆಹಾಜನು ಆ ಸೇವಕರಿಗೆ ಕೇಳಿದ ಒಂದು ಪ್ರಶ್ನೆ ಇದೆ, ನಿಮ್ಮನ್ನು ದಾರಿಯಲ್ಲಿ ತಡೆದ ಮನುಷ್ಯನ ಲಕ್ಷಣವೇನು? ನಿಮ್ಮನ್ನು ದಾರಿಯಲ್ಲಿ ತಡೆದ ಮನುಷ್ಯ ಹೇಗಿದ್ದಾನೆ? ಸೇವಕರು ವಿವರಿಸಿದರು. ಅವನು ಕಂಬಳಿಯನ್ನು ಹೊದ್ದುಕೊಂಡು ಸೊಂಟಕ್ಕೆ ಒಂದು ತೊಗಲಿನ ಪಟ್ಟಿಯನ್ನು ಕಟ್ಟಿಕೊಂಡ ಒಬ್ಬ ಮನುಷ್ಯನು ಎಂಬುದಾಗಿ. ಅದು ಬೇರೆ ಯಾರೂ ಅಲ್ಲ. ಆಹಾಜನಿಗೆ ಅರ್ಥವಾಯಿತು, ಇದು ಇಸ್ರಾಯೇಲರ ಪ್ರವಾದಿಯಾದ ಏಲಿಯನಾಗಿದ್ದಾನೆ. ಏಲಿಯನು ಅಂದು ಗುರುತಿಸಲ್ಪಡುತ್ತಾ ಇದ್ದದ್ದು ಕಂಬಳಿಯನ್ನು ಹೊದ್ದುಕೊಂಡ ಏಲಿಯನು ಎಂಬುದಾಗಿ. ಹಲ್ಲೆಲೂಯಾ. ನಾನು ನಿಮಗೆ ಒಂದು ಸಂದೇಶವನ್ನ ಹಸ್ತಾಂತರಿಸುತ್ತೇನೆ. ನಿನ್ನ ಮೇಲೆ ಒಂದು ಕಂಬಳಿ ಇರುವುದಾದರೆ, ನಿನ್ನ ಮೇಲೆ ಒಂದು ಅಭಿಷೇಕವಿರುವುದಾದರೆ, ಓ ದೇಶಕ್ಕೆ ವಿರೋಧವಾಗಿ, ನಿನ್ನ ಕುಟುಂಬಕ್ಕೆ ವಿರೋಧವಾಗಿ, ನಿನ್ನ ಹಾಲಲ್ಲಿ ಆಶೀರ್ವಾದಕ್ಕೆ ವಿರೋಧವಾಗಿ ಹೋರಾಡುವ ಸಕಲ ಶಕ್ತಿಗಳನ್ನ ಸದೆ ಬಡಿಯುವುದಕ್ಕಾಗಿ, ಅದನ್ನು ನಿಲ್ಲಿಸುವುದಕ್ಕಾಗಿ, ಎಲ್ಲ ದುಷ್ಟನ ಆಲೋಚನೆಗಳನ್ನ ಕೆಡವುವುದಕ್ಕಾಗಿ ಆ ಅಭಿಷೇಕಕ್ಕೆ ಸಾಧ್ಯವಿದೆ ಎಂಬುದಾಗಿ ಏಲಿಯನ ಚರಿತ್ರೆ ನಮಗೆ ಕಲಿಸ್ತಾ ಇದೆ. ಹಲ್ಲೆಲೂಯಾ. ಈಗ ಆಹಾಜನಿಗೆ ಏಲಿಯನನ್ನು ನೋಡಬೇಕೆಂಬುದಾಗಿ ಆಸೆ ಆಯಿತು. ಆಹಾಜನು 50 ಮಂದಿಯ ಪಂಚಶತಾಧಿಪತಿಯನ್ನು ಕರೆದು ಅವನಿಗೆ 50 ಮಂದಿಯನ್ನ ಜೊತೆಯಲ್ಲಿ ತೆಗೆದುಕೊಂಡು ನೀನು ಬೆಟ್ಟಕ್ಕೆ ಹೋಗಬೇಕು, ಏಲಿಯನನ್ನು ಇಲ್ಲಿ ಕರೆದುಕೊಂಡು ಬರಬೇಕು. ಪಂಚಶತಾಧಿಪತಿ 50 ಮಂದಿ ಸೇವಕರೊಡನೆ ಏಲಿಯನನ್ನ ಕರೆಯುವುದಕ್ಕಾಗಿ ಹೊರಟರು. ಬೆಟ್ಟದ ತಗ್ಗಿಗೆ ಬಂದು ಬೆಟ್ಟದ ಮೇಲೆ ಇರುವ ಏಲಿಯನನ್ನು ನೋಡಿಕೊಂಡು, ಏಲಿಯನೇ, ದೇವರ ಮನುಷ್ಯನೇ, ಇಳಿದು ಬಾ, ಅರಸನು ನಿನ್ನನ್ನು ನೋಡಬೇಕೆಂದಿದ್ದಾನೆ, ಅರಸನು ನಿನ್ನನ್ನು ನೋಡಬೇಕೆಂದಿದ್ದಾನೆ. ಏಲಿಯ ಹೇಳಿದ, ನಾನು ದೇವರ ಮನುಷ್ಯನಾದರೆ ನಿನ್ನನ್ನು ನಿನ್ನ ಸಂಗಡ ಇರುವ 50 ಮಂದಿಯನ್ನ ಪರಲೋಕದಿಂದ ಬೆಂಕಿ ಇಳಿಸಿ ಸುಟ್ಟು ಬಿಡಲಿ. ತಕ್ಷಣ ಪರಲೋಕದಿಂದ ಬೆಂಕಿ ಇಳಿದು ಪಂಚಶತಾಧಿಪತಿ ಅವನೊಂದಿಗಿದ್ದ 50 ಮಂದಿಯನ್ನ ದಹಿಸಿಬಿಟ್ಟಿತು. ಅಹಸ್ಯನಿಗೆ ವರ್ತಮಾನ ಮುಟ್ಟಿತು. ಅವನು ಮತ್ತೆ ಇನ್ನೊಬ್ಬ ಪಂಚಶತಾಧಿಪತಿಯನ್ನು ಕರೆದು 50 ಮಂದಿಯನ್ನ ಅವನ ಜೊತೆಯಲ್ಲಿ ಕೊಟ್ಟು ಪ್ರವಾದಿಯನ್ನು ಕರೆದುಕೊಂಡು ಬರುವುದಕ್ಕೆ ಕಳುಹಿಸಿದನು. ಅವನು ಹೋಗಿ ಬೆಟ್ಟದ ತಗ್ಗಿನಲ್ಲಿ ಕೂಗಿ ಹೇಳಿದನು, ದೇವರ ಮನುಷ್ಯನೇ, ಅರಸನು ನಿನ್ನನ್ನು ನೋಡಬೇಕೆಂಬಿದ್ದಾಗಿದ್ದಾನೆ, ನೀನು ಬೇಗನೆ ಇಳಿದು ಬರಬೇಕು. ಏಲಿಯನು ಅಲ್ಲಿಂದ ಈ ರೀತಿ ಹೇಳಿದ, ನಾನು ದೇವರ ಮನುಷ್ಯನಾದರೆ ನಿನ್ನನ್ನು ನಿನ್ನ ಜೊತೆಯಲ್ಲಿ ಬಂದಿರುವ 50 ಮಂದಿಯನ್ನ ಬೆಂಕಿ ಇಳಿದು ಸುಟ್ಟು ಬಿಡಲಿ. ತಕ್ಷಣ ಪರಲೋಕದಿಂದ ಬೆಂಕಿ ಇಳಿದು 50 ಮಂದಿಯನ್ನು ಭಸ್ಮ ಮಾಡಿತು. ಆಹಾಜನು ಬಿಡಲಿಲ್ಲ. ಅವನು ಮತ್ತು ಇನ್ನೊಬ್ಬ ಪಂಚಶತಾಧಿಪತಿಯನ್ನ ಕರೆದು 50 ಮಂದಿಯನ್ನು ಜೊತೆಯಲ್ಲಿ ಕಳುಹಿಸಿ ಏಲಿಯನನ್ನು ಕರೆಯುವುದಕ್ಕಾಗಿ ಬಿಡುತ್ತಿದ್ದಾರೆ. ಇದರ ಮಧ್ಯೆ ನಾನೊಂದು ಸಂದೇಶ ನಿಮಗೆ ಹೇಳುತ್ತೇನೆ. ಜೀವನದಲ್ಲಿ ಕೆಲವೊಮ್ಮೆ ಸೋಲುಗಳು ಬರುವುದು ಪಾಠ ಕಲಿಯುವುದಕ್ಕಾಗಿ.
ಜೀವನದಲ್ಲಿ ಅನಿರೀಕ್ಷಿತವಾದ ಸೋಲುಗಳು ನಮಗೆ ಉಂಟಾಗುವುದು ಸೋಲುಗಳಿಂದ ಏನೋ ದೇವರಿಗೆ ನಮಗೆ ಕಲಿಸುವುದಕ್ಕಿದೆ. ಜಯದಿಂದ ವಿಜಯದಿಂದ ಯಾರು ಪಾಠ ಕಲಿಯುವುದಿಲ್ಲ, ಸೋಲುಗಳಿಂದ ಮಾತ್ರ ಪಾಠ ಕಲಿಯುತ್ತಾರೆ. ಪದೇ ಪದೇ ಜೀವನದಲ್ಲಿ ಸೋಲುಂಟಾಗುವಾಗ ದೇವರು ನಿಮ್ಮನ್ನು ಏನೋ ಕಲಿಸುವುದಕ್ಕೆ ಬಯಸುತ್ತಾ ಇದ್ದಾನೆ ಎಂಬುದು ಎಷ್ಟು ಮಂದಿ ಅರ್ಥ ಮಾಡಿಕೊಳ್ಳುತ್ತೀರಿ? ಈ ರಾಜನಿಗೆ ಉಂಟಾದ ಸೋಲು ಅವನನ್ನ ದೇವರ ಕಡೆಗೆ ತಿರುಗಿಸಬೇಕಿತ್ತು. ಆದರೆ ಅಹಜ್ಯನು ಆ ಸೋಲಿನಿಂದ ಪಾಠ ಕಲಿಯದೆ ಮತ್ತೆ ಪಂಚಶತಾಧಿಪತಿಯನ್ನು ಕರೆದು 3ನೇ ಸಾರಿ ಕಳುಹಿಸ್ತಾ ಇದ್ದಾನೆ. 3ನೇ ಸಾರಿ ಪಂಚಶತಾಧಿಪತಿ ಮತ್ತು 50 ಮಂದಿ ಬೆಟ್ಟದ ತಗ್ಗಿಗೆ ಬಂದು ಇತರ ಪಂಚಶತಾಧಿಪತಿಗಳು ಮಾಡದ ರೀತಿಯಲ್ಲಿ ಆತನು ದೇವರ ಮನುಷ್ಯನಿಗೆ ಬಳಿಗೆ ಬಂದು ಅವನ ಮುಂದೆ ಅಡ್ಡ ಬಿದ್ದು ಈ ರೀತಿ ಹೇಳಿದನು, ದೇವರ ಮನುಷ್ಯನೇ, ನನ್ನ ಜೊತೆಯಲ್ಲಿರುವ ಈ 50 ಮಂದಿ ಆತ್ಮ ನಿನ್ನ ಕೈಯಲ್ಲಿದೆ, ಅವರ ಪ್ರಾಣ ನಿನ್ನ ಕೈಯಲ್ಲಿದೆ. ಆದ್ದರಿಂದ ದಯಮಾಡಿ ನನ್ನೊಟ್ಟಿಗೆ ಬರಬೇಕು. ದೇವ ಸೇವಕರೊಟ್ಟಿಗೆ ಮಾತನಾಡುವಾಗ ಸ್ವಲ್ಪ ಮರ್ಯಾದೆಯೊಟ್ಟಿಗೆ ಮಾತನಾಡಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವು ಹಳೆ ಒಡಂಬಡಿಕೆಯಲ್ಲಿ ಅಲ್ಲ, ಹೊಸ ಒಡಂಬಡಿಕೆಯಲ್ಲಿ ಇದ್ದೇವೆ, ಆದ್ದರಿಂದ ಪರವಾಗಿಲ್ಲ. ನಾವೆಲ್ಲಾದರೂ ಹಳೆ ಒಡಂಬಡಿಕೆಯಲ್ಲಿ ಇದ್ದರೆ ನಮ್ಮನ್ನೆಲ್ಲ ದೇವರು ಯಾವಾಗಲೂ ಬೆಂಕಿ ಹಾಕಿ ಕೊಲ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ದೇವರ ಅಭಿಷಕ್ತರಿಗೆ ಕೊಡಬೇಕಾದ ಗೌರವ ಕೊಡಬೇಕು. ಅವರು ದೇವರಿಂದ ಈ ಅಧಿಕಾರವನ್ನು ಹೊಂದಿದವರಾಗಿದ್ದಾರೆ. ಅವರನ್ನ ಈ ಸ್ಥಾನಕ್ಕೆ ನೇಮಿಸಿರುವಂಥದ್ದು ಮನುಷ್ಯರಲ್ಲ, ದೇವರಾಗಿದ್ದಾನೆ. ಅವರ ಮೇಲೆ ಒಂದು ದೈವಿಕ ಅಧಿಕಾರ ವ್ಯಾಪರಿಸ್ತಾ ಇದೆ. ಹಲ್ಲೆಲೂಯ. ಆದ್ದರಿಂದ ಸೇವಕರನ್ನ ಗೌರವಿಸುವುದಕ್ಕೆ ಕಲಿಯಬೇಕು. 3ನೇದಾಗಿ ಬಂದ ಈ ಪಂಚಶತಾಧಿಪತಿ ಅವನು ದೇವರನ್ನು ಸೇವಕರನ್ನು ಗೌರವಿಸುವನಾಗಿದ್ದನು. ಆದ್ದರಿಂದ ಅವನ ಮುಂದೆ ಸಾಷ್ಟಾಂಗ ಬಿದ್ದು ನಮ್ಮ ಜೊತೆಯಲ್ಲಿ ಬರಬೇಕು. ಯಾಕಂದರೆ ನೀನು ನಮಗೆ ಕೇಡು ಮಾಡಿದರೆ ಈ ಪ್ರಾಣವೆಲ್ಲ ಹೋಗ್ತದೆ, ಪ್ರಾಣವೆಲ್ಲ ನಿನ್ನ ಕೈಯಲ್ಲಿದೆ. ಅವನ ತಗ್ಗಿನ ನಡತೆ ಏಲಿಯನಿಗೆ ಇಷ್ಟವಾಯಿತು. ತಕ್ಷಣ ದೇವರಾತ್ಮನು ಏಲಿಯನಿಗೆ ಹೇಳಿದನು, ನೀನು ಈಗ ಹೋಗಿ ರಾಜನ ಮುಂದೆ ಕಾಣಿಸಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಏಲಿಯನು ಅಲ್ಲಿ ಹೋಗಿ ರಾಜನಿಗೆ ಹೇಳುತ್ತಿದ್ದಾನೆ, ಯೆಹೋವನ ಸಂದೇಶ ಇದಾಗಿದೆ, ನೀನು ಇಸ್ರಾಯೇಲ್ನಲ್ಲಿ ಒಬ್ಬ ದೇವರು ಪ್ರವಾದಿ ಇರುವಾಗ ಅವನನ್ನು ವಿಚಾರಿಸದೆ ಎಕ್ರೋನಿನಲ್ಲಿರುವ ಬಾಳ್ಬೂಬನನ್ನು ವಿಚಾರಿಸುವುದಕ್ಕೆ ನೀನು ಮನಸ್ಸು ಮಾಡಿದ್ದರಿಂದ ಯೆಹೋವನಾದ ದೇವರು ಹೇಳುತ್ತಿದ್ದಾನೆ, ನೀನು ಮಲಗಿದ ಮಂಚದಿಂದ ಏಳುವುದೇ ಇಲ್ಲ, ಮಂಚದಲ್ಲೇ ನೀನು ಸಾಯುತ್ತಿ. ಪ್ರೈಸ್ ದಿ ಲಾರ್ಡ್. ಇವತ್ತು ಹಗಲು ವೇಳೆ ಸತ್ಯ ದೇವರನ್ನು ಕಂಡುಕೊಂಡ ದೇವರ ಮಕ್ಕಳೇ, ಈ ದೇವರು ನಮಗೆ ಸಾಕಾದವನಾಗಿದ್ದಾನೆ. ಈ ದೇವರು ನಮ್ಮನ್ನು ಉದ್ಧರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಈ ದೇವರು ನಮಗೆ ಆಲೋಚನೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ದೇವರನ್ನು ಬಿಟ್ಟು ಬೇರೊಂದು ದೇವರು ನಮಗಿಲ್ಲ. ಆಕಾಶದಲ್ಲೂ ಭೂಮಿಯಲ್ಲೂ ಯೇಸುವಿನ ನಾಮಕ್ಕಿಂತ ಮಿಗಿಲಾದ ಒಂದು ನಾಮವಿಲ್ಲ. ನಿಮಗೆ ಸಿಕ್ಕಿದರಲ್ಲಿ ಅತಿ ಶ್ರೇಷ್ಠವಾದ ನಾಮವಾಗಿದೆ ಯೇಸುವಿನ ನಾಮ. ಈ ನಾಮದಿಂದ ಆಗದ ಕಾರ್ಯಗಳಿಲ್ಲ. ಈ ನಾಮಕ್ಕೆ ಸರಿಸಮಾನವಾದ ಬೇರೊಂದು ನಾಮವಿಲ್ಲ. ಈ ನಾಮ ಆಕಾಶದಲ್ಲೂ ಭೂಮಿಯಲ್ಲೂ ಉನ್ನತವಾದ ನಾಮವಾಗಿದೆ. ಭೂಲೋಕದವರ, ಪರಲೋಕದವರ, ಪಾತಾಳ ಲೋಕದವರ ಸಕಲ ಮೊಣಕಾಲುಗಳು ಊರುವ ಎಲ್ಲ ನಾಲಿಗೆಯು ಹಾಡುವ ಯೇಸುವಿನ ನಾಮ. ಹಲ್ಲೆಲೂಯ, ಹಲ್ಲೆಲೂಯ. ಈ ನಾಮವನ್ನು ಬಿಟ್ಟು ನಾವೆಲ್ಲಿಗೂ ಹೋಗಬಾರದು. ಪೇತ್ರ ಒಮ್ಮೆ ಸ್ವಾಮಿಗೆ ಹೇಳಿದ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗಲಿ, ನಿತ್ಯ ಜೀವದ ಮಾತುಗಳು ನಿನ್ನ ಬಳಿಯಲ್ಲಿದೆ. ನಾನು ನಿಮಗೆ ಹೇಳುತ್ತೇನೆ, ನಿಮಗೆ ಈ ಲೋಕದಲ್ಲಿ ಸಿಗುವುದಕ್ಕೆ ಅತಿ ಉತ್ತಮವಾದ ಬೆಸ್ಟ್ ಏನೆಂದರೆ ಅದು ಯೇಸುವಿನ ನಾಮವಾಗಿದೆ. ಅದು ಸಿಕ್ಕಿದವರಿಗಾಗಿ ಸ್ತೋತ್ರ. ಅದು ಸಿಕ್ಕದವರು ಈ ನಾಮದ ಬಳಿಗೆ ಬನ್ನಿರಿ. ಈ ನಾಮದಿಂದ ನೀವು ಬಿಡುಗಡೆ ಹೊಂದಿಕೊಳ್ಳಿರಿ. ಯಾಕಂದ್ರೆ ಈ ನಾಮದ ಮೂಲಕ ಮಾತ್ರ ರಕ್ಷಣೆ, ಈ ನಾಮದ ಮೂಲಕ ಮಾತ್ರ ಬಿಡುಗಡೆ, ಈ ನಾಮದ ಮೂಲಕ ಮಾತ್ರ ಶಾಪದಿಂದ ಬಿಡುಗಡೆ. ಈ ನಾಮ ಮಾತ್ರವೇ ಮಾನವ ಕುಲವನ್ನು ರಕ್ಷಿಸುವ ನಾಮ. ಹಲ್ಲೆಲೂಯ, ಹಲ್ಲೆಲೂಯ. ಏಲಿಯನು ಕಂಬಳಿಯಿಂದ ತಿಳಿಯಲ್ಪಡುವ ಮನುಷ್ಯನಾಗಿದ್ದ. ಯೇಸು ಕಂಬಳಿ ಇದ್ದ ಮನುಷ್ಯನಾಗಿದ್ದ. ಯೇಸುವಿನ ಒಫಿಷಿಯಲ್ ನೇಮ್, ಔದ್ಯೋಗಿಕ ನಾಮ ಕ್ರೈಸ್ಟ್ ಎಂಬುದಾಗಿದೆ. ಕ್ರೈಸ್ಟ್ ಎಂಬ ಪದ ಕ್ರಿಸ್ಟೋಸ್ ಎಂಬಂತಹ ಗ್ರೀಕ್ ಪದದಿಂದ ಬಂದಿದೆ. ಕ್ರಿಸ್ಟೋಸ್, ಕ್ರೈಸ್ಟ್ ಅಂದರೆ ಕನ್ನಡದಲ್ಲಿ ಅಭಿಷಕ್ತನು ಎಂಬುದಾಗಿ. ಯೇಸು ತಂದೆಯಾದ ದೇವರ ಅಭಿಷಕ್ತನಾಗಿದ್ದನು. ಏಲಿಯನು ಹೇಗೆ ಕಂಬಳಿ ಇದ್ದವನಾಗಿದ್ದನೋ, ಯೇಸುವಿಗೆ ಹೋಲಿಕೆಯಾದ ಏಲಿಯನು ಕಂಬಳಿ ಇದ್ದವನಾಗಿದ್ದರೆ
ಹೊಸ ಒಡಂಬಡಿಕೆ ಮಧ್ಯಸ್ಥನಾದ ಯೇಸು ತಂದೆಯಿಂದ ಅಭಿಷಕ್ತನಾಗಿದ್ದನು. ಯೇಸುವಿನ ಮೇಲೆ ಒಂದು ಅಭಿಷೇಕವಿತ್ತು. ಯೇಸು ಈ ಭೂಮಿಯಲ್ಲಿ ಪವಿತ್ರಾತ್ಮನಿಗೆ ಕೊಟ್ಟಷ್ಟು ಪ್ರಾಧಾನ್ಯತೆ ಬೇರೆ ಯಾರೂ ಕೊಟ್ಟಿರಲಿಲ್ಲ. ಯೇಸು ಈ ಭೂಮಿಯಲ್ಲಿದ್ದಾಗ ಆತನು ದೇವಕುಮಾರನಾಗಿದ್ದಾಗ್ಯೂ ಆತನು ಮನುಷ್ಯ ಕುಮಾರನಾಗಿದ್ದನು. ತನ್ನನ್ನು ತಾನೇ ಪರಿಚಯಪಡಿಸುವಾಗ ಮನುಷ್ಯಕುಮಾರನು ಎಂಬುದಾಗಿ ಅನೇಕ ಸಾರಿ ಆವರ್ತನೆ ಮಾಡಿ ಹೇಳಿದ್ದಾನೆ. ಯೇಸು ಈ ಭೂಮಿಯಲ್ಲಿ ಮನುಷ್ಯ ಕುಮಾರನಾಗಿ ಬಂದದ್ದು ನಮಗೆ ಮಾದರಿಯನ್ನು ತೋರಿಸುವುದಕ್ಕಾಗಿ. ಪೇತ್ರನು ಹೇಳುತ್ತಿದ್ದಾನೆ, ಆತನ ಹೆಜ್ಜೆಯ ಜಾಡನ್ನು ನಡೆಯುವುದಕ್ಕೆ ಆತನು ನಮಗೆ ಒಂದು ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ. ಮನುಷ್ಯ ಕುಮಾರನಾಗಿದ್ದರಿಂದ ಯೇಸುವಿಗೆ ಪವಿತ್ರಾತ್ಮನ ಅವಶ್ಯಕತೆ ಇತ್ತು. ಲೂಕನ ಸುವಾರ್ತೆಯನ್ನು ನಾವು ಕಲಿಯುವುದಾದರೆ, ಲೂಕನು ಯೇಸು ಕ್ರಿಸ್ತನಲ್ಲಿರುವ ಪವಿತ್ರಾತ್ಮನ ಸಾನ್ನಿಧ್ಯಕ್ಕೆ, ಪವಿತ್ರಾತ್ಮನನ್ನು ಆಶ್ರಯಿಸಿದ್ದಕ್ಕೆ ಬಹಳ ಒತ್ತು ಕೊಟ್ಟು ತನ್ನ 2 ಪುಸ್ತಕಗಳಲ್ಲಿ ಬರೆದಿದ್ದಾನೆ. ಲೂಕನ ಸುವಾರ್ತೆ ಹಾಗೂ ಅಪೊಸ್ತಲ ಕೃತ್ಯಗಳಲ್ಲಿ ಪವಿತ್ರಾತ್ಮನನ್ನು ಯೇಸು ಅತಿ ಹೆಚ್ಚಾಗಿ ಆಶ್ರಯಿಸಿದ್ದಾಗಿ ನಾವು ಕಲಿಯುತ್ತೇವೆ. ಲೂಕ 1:35 ಮರಿಯಳ ಬಳಿಯಲ್ಲಿ ದೇವರ ದೂತನು ಬಂದು ಹೇಳುವುದು, ಪರಾತ್ಮನ ಶಕ್ತಿ ನಿನ್ನ ಮೇಲೆ ಬರುವುದು, ನಿನ್ನಿಂದ ಒಂದು ಪವಿತ್ರ ಪ್ರಜೆ ಹುಟ್ಟುವುದು. ಲೂಕ ಹೇಳುತ್ತಿದ್ದಾನೆ, ಮರಿಯಳು ಗರ್ಭವತಿಯಾದದ್ದು ಪವಿತ್ರಾತ್ಮನಿಂದ. ಲೂಕ ಮುಂದುವರಿಸಿದ್ದಾನೆ, 3ನೇ ಅಧ್ಯಾಯ 21ನೇ ವಾಕ್ಯಕ್ಕೆ ಬರುವಾಗ, ಯೋರ್ದಾನ್ ಹೊಳೆಯಲ್ಲಿ ಸ್ನಾನಿಕನಾದ ಯೋಹಾನ ಕೈ ಕೆಳಗೆ ಯೇಸು ದೀಕ್ಷಾಸ್ನಾನ ಮಾಡಿಸಿಕೊಂಡು ಪ್ರಾರ್ಥಿಸುತ್ತಿರುವಾಗ ಆಕಾಶವು ತೆರೆಯಿತು, ಪವಿತ್ರಾತ್ಮನು ಪಾರಿವಾಳದ ರೂಪದಲ್ಲಿ ಯೇಸುವಿನ ಮೇಲೆ ಇಳಿದು ಬಂತು. ಸೇವೆಗೆ ಹೋಗುವುದಕ್ಕಿಂತ ಮುಂಚೆ ಯೇಸು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟನು. ಮುಗಿಯಲಿಲ್ಲ. ಲೂಕನ ಸುವಾರ್ತೆ 4:1 ಬರುವಾಗ ಲೂಕ ಹೇಳುತ್ತಿದ್ದಾನೆ, ಯೇಸು ಪವಿತ್ರಾತ್ಮನಿಂದ ಕೂಡಿದವನಾಗಿ ಮರುಭೂಮಿಗೆ ನಡೆಸಲ್ಪಟ್ಟನು. 40 ಹಗಲು ರಾತ್ರಿ ಉಪವಾಸದಿಂದಿದ್ದಾಗ ಶೋಧಕನು ಹತ್ತಿರಕ್ಕೆ ಬಂದು ಯೇಸುವನ್ನು 1 2 3 ಸಾರಿ ಶೋಧನೆಗೆ ಗುರಿಪಡಿಸಿದನು. ಆದರೆ ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿ ಶೋಧಕನನ್ನ, ಟೆಂಪ್ಟರನ್ನ ಯೇಸು ಎದುರಿಸಿದನು. ಲೂಕ 4ನೇ ಅಧ್ಯಾಯದ 18ನೇ ವಚನಕ್ಕೆ ಬರುವಾಗ, ಶೋಧನೆಯನ್ನು ಮುಗಿಸಿ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ಆತನು ಗಲಿಲಾಯಕ್ಕೆ ಸೇವೆಗಾಗಿ ಹೊರಟನು. ಲೂಕನ ಸುವಾರ್ತೆ 4ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಬರುವಾಗ, ತನ್ನ ಸೇವೆ ಆರಂಭಿಸಿದ್ದು ತನ್ನ ಮೊದಲ ಸಂದೇಶ ನಜರೇತಿನ ತಾನು ಹುಟ್ಟಿದ ಊರಿನಲ್ಲಿ, ನಜರೇತಿನ ಸಭಾಮಂದಿರದಲ್ಲಿ ಯೇಸು ಕೊಟ್ಟಂತಹ ಮೊದಲನೆಯ ಸಂದೇಶ ಲೂಕ ಬರೆಯುತ್ತಿದ್ದಾನೆ. ಆತನಿಗೆ ಯೆಶಾಯನ ಪ್ರವಾದನ ಗ್ರಂಥ ಕೊಡಲ್ಪಟ್ಟಿತು. ಯೇಸು ಓದುವುದಕ್ಕೆ ಆರಂಭಿಸಿದ. ಬಡವರಿಗೆ ಶುಭ ಸಮಾಚಾರವನ್ನು ಸಾರುವುದಕ್ಕೆ ಕರ್ತನ ಆತ್ಮನು ನನ್ನ ಮೇಲಿದೆ, ದೇವರು ನನ್ನನ್ನು ಆತ್ಮನಿಂದ ಅಭಿಷೇಕಗೊಳಿಸಿದ್ದಾನೆ. ಯೇಸುವಿನ ಸಂದೇಶ ಪವಿತ್ರಾತ್ಮನ ಅಭಿಷೇಕದ ಕುರಿತಾಗಿತ್ತು. ಯೇಸುವಿನ ಮೊದಲನೇ ಸಂದೇಶ ಪವಿತ್ರಾತ್ಮನ ಅಭಿಷೇಕದ ಕುರಿತಾಗಿರುವುದಾದರೆ, ಯೇಸುವಿಗೆ ಕೊನೆಯದಾಗಿ ಹೇಳಲಿಕ್ಕಿರುವಂಥದ್ದು ಪವಿತ್ರಾತ್ಮನ ಕುರಿತಾಗಿತ್ತು. ಅಪೊಸ್ತಲ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯದ 9ನೇ ವಾಕ್ಯ ಈ ರೀತಿ ಹೇಳುತ್ತಿದೆ, ಆತನು ಇವುಗಳನ್ನು ಆಡಿದ ನಂತರ ಅವರ ಮುಂದೆ ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಯೇಸು ಕ್ರಿಸ್ತನು ಕೊನೆಯದಾಗಿ ಹಾಡಿದ್ದು ಲೂಕ ಮತ್ತೆ ಬರೆಯುತ್ತಿದ್ದಾನೆ 1:9. ಆತನು ಇವುಗಳನ್ನು ಆಡಿದ ಮೇಲೆ, ಅಂದರೆ ಯೇಸು ಸ್ವಾಮಿ ಅದಕ್ಕಿಂತ ಮುಂಚೆ ಆಡಿದ್ದು, ಕೊನೆಯದಾಗಿ ಆಡಿದ್ದು ಲೂಕನ ಅಪೊಸ್ತಲ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿದೆ. ಯೇಸು ಸ್ವಾಮಿ ಕೊನೆಯದಾಗಿ ಹೇಳಿದ್ದು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲೂ ಯೂದಾಯದಲ್ಲೂ ಸಮರ್ಯದಲ್ಲೂ ಭೂಮಿಯ ಕಟ್ಟಕಡೆವರೆಗೆ ನನ್ನ ಸಾಕ್ಷಿಗಳಾಗಿರುತ್ತೀರಿ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಮೊದಲು ಹೇಳಲಿಕ್ಕಿರುವಂಥದ್ದು ಪವಿತ್ರಾತ್ಮನ ಅಭಿಷೇಕದ ಕುರಿತಾಗಿ, ಕೊನೆಯದಾಗಿ ಹೇಳಲಿಕ್ಕಿರುವಂಥದ್ದು ನೀವು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಯೇಸು ಕ್ರಿಸ್ತನ ಮರಣದಿಂದಿರುವ ಪುನರುತ್ಥಾನದ ಕುರಿತಾಗಿ ಬರೆಯುವಾಗ ಈ ರೀತಿ ಬರೆಯುತ್ತಿದ್ದಾನೆ, ಯೇಸುವನ್ನ ಸತ್ತವರೊಳಗಿಂದ ಎಬ್ಬಿಸಿದ ಅದೇ ಪರಿಶುದ್ಧ ಆತ್ಮನು ನಿಮ್ಮಲ್ಲಿ ವಾಸಗೊಂಡಿರಲಾಗಿ ನಿಮ್ಮ ಮರ್ತ್ಯ ಶರೀರಗಳನ್ನು ಆತನು ಸಹ ಎಬ್ಬಿಸುವನು. ಯೇಸುವನ್ನ ಸತ್ತವರೊಳಗಿಂದ ಎಬ್ಬಿಸಿದ್ದು ಪವಿತ್ರಾತ್ಮನ ಶಕ್ತಿಯಿಂದ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳುತ್ತಿದ್ದಾನೆ. ಆದ್ದರಿಂದ ನಿಮ್ಮ ಮರ್ತ್ಯ ಶರೀರಗಳಲ್ಲಿ, ನಿಮ್ಮ ಮರಣಾಧೀನವಾದ ಶರೀರದಲ್ಲಿ ದೇವರ ಪವಿತ್ರಾತ್ಮನು ಬರುವಾಗ ನಿಮ್ಮನ್ನು ಸಹ ಸತ್ತವರೊಳಗಿಂದ ಈ ಆತ್ಮನು ಎಬ್ಬಿಸುವಾತನಾಗಿದ್ದಾನೆ. ಲೂಕನ ಸುವಾರ್ತೆ, ಲೂಕನ ಬರೆದ ಅಪೊಸ್ತಲ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯದ 1ನೇ ವಾಕ್ಯವನ್ನು ಓದುವಾಗ, ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡು 40 ಹಗಲು ರಾತ್ರಿ 40 ದಿವಸ ಶಿಷ್ಯರಿಗೆ ಕಾಣಿಸಿಕೊಂಡನು. ಹೆಚ್ಚು ಕಡಿಮೆ 12 ಸಾರಿ ಯೇಸು ಸ್ವಾಮಿ ಶಿಷ್ಯರಿಗೆ ಕಾಣಿಸಿಕೊಂಡದಾಗಿ
ನಾವು ಸಿಸ್ಟಮ್ಯಾಟಿಕ್ ಆಗಿ ಕಲಿಯುವಾಗ ಅರ್ಥ ಆಗ್ತದೆ. ಲೂಕನು ಈ ರೀತಿ ಹೇಳುತ್ತಿದ್ದಾನೆ, ಯೇಸು ಸ್ವಾಮಿ ಪುನರುತ್ಥಾನಗೊಂಡ ನಂತರ ಈ 40 ದಿವಸ ಶಿಷ್ಯರೊಟ್ಟಿಗೆ ವಿವಿಧ ಸಂದರ್ಭಗಳಲ್ಲಿ ಕಾಣಿಸಿಕೊಂಡಾಗ ಆತನು ಅವರಿಗೆ ಅನೇಕ ಉಪದೇಶಗಳನ್ನು ಕೊಟ್ಟನು. ಯೇಸು ಸ್ವಾಮಿ ಬದುಕಿದ್ದಾಗಲ್ಲ, ಸತ್ತು ಪುನರುತ್ಥಾನಗೊಂಡು ಪರಲೋಕಕ್ಕೆ ಏರಿಸುವುದಕ್ಕಿಂತ ಮುಂಚಿನ 40 ದಿವಸದೊಳಗೆ ಯೇಸು ಸ್ವಾಮಿ ಶಿಷ್ಯರಿಗೆ ಅನೇಕ ಉಪದೇಶಗಳನ್ನು ಕೊಟ್ಟನು. ಲೂಕ ಹೇಳ್ತಿದ್ದಾನೆ, ಆತನು ಪವಿತ್ರಾತ್ಮನ ಸಹಾಯದಿಂದ ಅವರಿಗೆ ಉಪದೇಶ ಮಾಡಿದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಫಿಸಿಕಲ್ ಬಾಡಿಯಲ್ಲಿದ್ದಾಗ ಪವಿತ್ರಾತ್ಮನ ಆಶ್ರಯಿಸಿದನು, ಅದು ನಮಗೆ ಅರ್ಥ ಆಗ್ತದೆ. ಆದರೆ ಪುನರುತ್ಥಾನ ಶರೀರವನ್ನು ಹೊಂದಿದ ನಂತರವೂ, ಪುನರುತ್ಥಾನ ಶರೀರ ಹೊಂದಿದರೆ ಯಾವುದೂ ಅಸಾಧ್ಯತೆಗಳಿಲ್ಲ. ಪುನರುತ್ಥಾನದ ಶರೀರದ ಪ್ರತ್ಯೇಕತೆ ಬಹಳಷ್ಟಿದೆ, ಹೇಳುವುದಕ್ಕೆ ನನ್ನಲ್ಲಿ ಸಮಯವಿಲ್ಲ. ಆದರೆ ಪುನರುತ್ಥಾನಗೊಂಡ ಶರೀರದಲ್ಲೂ ಯೇಸು ಕ್ರಿಸ್ತನು ಪವಿತ್ರಾತ್ಮನನ್ನು ಆಶ್ರಯಿಸುವವನಾದನು ಎಂದರೆ ಅದು ಎಷ್ಟು ಪವಿತ್ರಾತ್ಮನಿಗೆ ಯೇಸು ಪ್ರಾಧಾನ್ಯತೆ ಕೊಟ್ಟನು ಎಂಬುದರ ಒಂದು ರುಜುವಾಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನು ಈ ಹಗಲು ವೇಳೆ ನಿಮಗೆ ಹೇಳುತ್ತೇನೆ, ನೀವು ಪವಿತ್ರಾತ್ಮನನ್ನು ಆಶ್ರಯಿಸುವ ಒಬ್ಬ ದೇವಭಕ್ತೆಯಾದರೆ, ಪವಿತ್ರಾತ್ಮನನ್ನು ಆಶ್ರಯಿಸುವಂತಹ ಒಬ್ಬ ದೇವಭಕ್ತನಾಗಿರುವುದಾದರೆ, ನಿನ್ನ ಜೀವಿತದಲ್ಲಿ ತಡೆಯಾಗಿ ನಿನ್ನನ್ನು ಎದುರಿಸುವಂತಹ ಯಾವುದೇ ಲೋಕದ ಶಕ್ತಿಗಳು, ಯಾವುದೇ ಅಂಧಕಾರದ ಬಲಗಳು ನಿನಗೆ ವಿರೋಧವಾಗಿ ಬರುವುದಾದರೆ, ನಿನ್ನೊಳಗೆ ಪವಿತ್ರಾತ್ಮನಿರುವುದಾದರೆ, ನಿನ್ನನ್ನು ಎದುರಿಸುವುದಕ್ಕೆ ಈ ಲೋಕದ ಯಾವ ಶಕ್ತಿಗಳಿಗೂ ಸಾಧ್ಯವಿಲ್ಲ. ಗ್ಲೋರಿ. ಯೇಸುವನ್ನ ರೋಮ ಸರ್ಕಾರದವರು ಸಮಾಧಿ ಮಾಡಿ ಸರ್ಕಾರದ ಮುದ್ರೆಯನ್ನು ಹೊತ್ತಿ, ಈ ಮನುಷ್ಯನು ಇಲ್ಲಿಗೆ ಕೊನೆಗೊಳ್ಳಬೇಕು, ಇವನು ಎದ್ದು ಬರಬಾರದೆಂಬುದಾಗಿ ಅವರು ಮುದ್ರೆ ಹಾಕಿ ರೋಮ ಸೈನ್ಯವನ್ನ ಕಾವಲಿರಿಸಿ ಇವನು ಏಳಬಾರದೆಂಬುದಾಗಿ ನೋಡುತ್ತಿರುವಾಗ ಅವರ ಕಣ್ಣು ಮುಂದೆ 3ನೇ ದಿವಸ ಯೇಸು ಮರಣವನ್ನು ಜಯಿಸಿ ಎದ್ದು ಬಂದಿರುವುದಾದರೆ, ನಿನ್ನನ್ನು ಕಟ್ಟಿ ಹಾಕುವುದಕ್ಕೆ, ನಿನ್ನ ಬೆಳವಣಿಗೆಯನ್ನು ತಡೆಯುವುದಕ್ಕೆ, ನಿನ್ನ ಆತ್ಮಿಕ ಆಶೀರ್ವಾದವನ್ನು ತಡೆಯುವುದಕ್ಕೆ, ನಿನ್ನ ತಲೆಮಾರನ್ನು ಹೊಂಚು ಹಾಕುವುದಕ್ಕೆ ನೋಡುವ ದೇಶದ ಶಕ್ತಿಗಳನ್ನು ಸದೆ ಬಡಿಯುವುದಕ್ಕಾಗಿ, ಅದರ ಮೇಲೆ ಜಯಶಾಲಿಯಾಗಿ ನಡೆಯುವುದಕ್ಕಾಗಿ ದೇವರು ನನ್ನೊಳಗೆ ನಿನ್ನೊಳಗೆ ಒಂದು ಆತ್ಮನನ್ನು ಕೊಟ್ಟಿದ್ದಾನೆ. ಆ ಆತ್ಮನ ಹೆಸರಾಗಿದೆ ಪವಿತ್ರಾತ್ಮನು. ರಿಕಾಮಾನ ಹಡಗಮನ ಶಂದರ ರಿಕಾಬಾರ ಹಡಗಮನ ದೂರಗಡ. ಎಷ್ಟು ಮಂದಿ ಇವತ್ತು ಹಗಲು ವೇಳೆ ಈ ಪವಿತ್ರಾತ್ಮನ ಆಶ್ರಯಿಸುವುದಕ್ಕೆ ಬಯಸ್ತೀರಿ? ಎಷ್ಟು ಮಂದಿ ಬಯಸ್ತೀರಿ, ನನಗೆ ಈ ಪವಿತ್ರಾತ್ಮನ ಬೇಕು, ನನಗೆ ಈ ಭೂಮಿಯಲ್ಲಿ ಜಯಕರವಾದ ಜೀವಿತ ನಡೆಸಲಿಕ್ಕೆ ದೇವರ ಆತ್ಮನ ಶಕ್ತಿ ಬೇಕು ಎಂಬುದಾಗಿ ಎಷ್ಟು ಮಂದಿ ಬಯಸುತ್ತೀರಿ? ನೀವು ಭಯಕ್ಕೆ ಒಡನೆ ಬರೆದಿರುವುದಾದರೆ ಈ ಆತ್ಮನನ್ನು ಆತನು ನಿಮ್ಮ ಮೇಲೆ ದಯಪಾಲಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಲಿಯನು ಕಂಬಳಿಯಿಂದ ತಿಳಿಯಲ್ಪಟ್ಟ ಅಭಿಷೇಕದೊಂದಿಗೆ, ಏಲಿಯನಿಗೆ ಸೂಚನೆಯಾಗಿದ್ದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಅಭಿಷೇಕದೊಡನೆ ನಡೆದಾಡಿದ. ಹಲ್ಲೆಲೂಯಾ. ಇನ್ನೊಂದು ಆತ್ಮಿಕ ಸತ್ಯ ನಾನು ನಿಮಗೆ ಹೇಳುತ್ತೇನೆ. ಏಲಿಯನ ಚರಿತ್ರೆಯಾಗಲಿ ಯೇಸುವಿನ ಚರಿತ್ರೆಯಾಗಲಿ ನೀವು ಕಲಿತರೆ, ಅಭಿಷೇಕ ಇರುವವನ ಮೇಲೆ ಅತಿ ಹೆಚ್ಚು ಹೋರಾಟ. ಹಲ್ಲೆಲೂಯಾ. ಹೋರಾಟ ಯಾರಿಗೆ ಜಾಸ್ತಿ? ಅಭಿಷೇಕ ಇರುವವನಿಗೆ. ಅಭಿಷೇಕ ಇರುವವನ ಮೇಲೆ ಹೋರಾಟ ಜಾಸ್ತಿ. ಇತರರಿಗಿಂತ ಒಂದು ವಿಶೇಷವಾದ ಹೋರಾಟ ನಿನ್ನ ಮೇಲಿರುವುದಾದರೆ, ಇತರರಿಗಿಲ್ಲದಂಥ ಒಂದು ದೊಡ್ಡ ಸಮಸ್ಯೆ ನೀನು ಎದುರಿಸುತ್ತಿರುವುದಾದರೆ ಅರ್ಥ ಮಾಡಿಕೋ, ಇತರರಿಗಿಲ್ಲೊಂದು ಅಭಿಷೇಕ ನಿನ್ನ ಮೇಲೆ ಇದೆ. ನಿನ್ನ ಮೇಲೆ ಎಲ್ಲ ಹೋರಾಟ ನಿನ್ನೊಳಗಿರುವ ಅಭಿಷೇಕದ ಮೇಲೆ ಆಗಿದೆ ಹೋರಾಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನೊಳಗೆ ಒಂದು ದೈವಿಕ ಅಭಿಷೇಕವಿದೆ ಎಂಬುದಾಗಿ ಸೈತಾನಿಗೆ ಗೊತ್ತು. ಆ ಅಭಿಷೇಕದ ಮೇಲೆ ಆಗಿದೆ ಹೋರಾಟ. ಯೇಸು ಅಭಿಷೇಕ್ತನು ಹುಟ್ಟಿದ ದಿನದಿಂದ ಹೋರಾಟ ಆರಂಭವಾಯಿತು. ಹುಟ್ಟಿ ಈ ಭೂಮಿಗೆ ಕಾಲಿಟ್ಟಾಗ ಹೆರೋದ ಅರಸ ಹೇಳಿದ, 2 ವರ್ಷಕ್ಕೆ ಮೇಲ್ಪಟ್ಟ 2 ವರ್ಷದೊಳಗಿನ ಮಕ್ಕಳೆಲ್ಲರೂ ಸಾಯಬೇಕು. ತನಗೊಬ್ಬ ಪ್ರತಿಸ್ಪರ್ಧಿ ಬಂದಿದ್ದಾನೆ ಎಂಬುದಾಗಿ ಹೆರೋದನಿಗೆ ಅರ್ಥವಾದಾಗ, ಹೆರೋದ ನೆನೆಸಿದ, ಕಾಲ ನೋಡಿದಾಗ 1 ವಯಸ್ಸಾಗಿದೆ, 1 ವರ್ಷವೂ ಆಗಿಲ್ಲ. ಅದಕ್ಕೆ ಒಂದು ಲೆಕ್ಕ ಮಾಡಿದ, ಇನ್ನು ಗೊತ್ತಿಲ್ಲದೆ ಮುಂಚೆ ಏನಾದರೂ ಹುಟ್ಟಿದ್ರೆ ಅದಕ್ಕೆ 2 ವರ್ಷದ ಕೆಳಗಿರುವ ಎಲ್ಲ ಮಕ್ಕಳನ್ನು ಕೊಲ್ಲುವುದಕ್ಕೆ ಆಜ್ಞೆ ಕೊಟ್ಟ. ಹೆರೋದ ನೆನೆಸಿದ, ಇದರೊಟ್ಟಿಗೆ ಯೇಸು ಸತ್ತಿರಬಹುದು ಎಂಬುದಾಗಿ. ಹುಟ್ಟಿದ ಅಂದಿನಿಂದ ಯೇಸುವಿಗೆ ಹೋರಾಟ ಆರಂಭವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಬೆಳೆದ ನಜರೇತಿನಲ್ಲಿ ಮೊದಲ ಸಂದೇಶ ಕೊಟ್ಟದ್ದು ಲೂಕನ ಸುವಾರ್ತೆ 4ನೇ ಅಧ್ಯಾಯ ನಾವು ಓದುತ್ತೇವೆ. ತಾನು ಸೇವೆಗೆ ಅಭಿಷೇಕಗೊಂಡ ನಂತರ
ಮೊದಲು ಪ್ರಸಂಗ ಮಾಡಿದ್ದು ತನ್ನ ಹುಟ್ಟೂರಾದ ನಜರೇತಿನ. ಹೀಗೆ ಒಂದು ದಿವಸ ಬೆಳಿಗ್ಗೆ ಸಭಾಮಂದಿರಕ್ಕೆ ಬಂದು ಆತನು ಸಬ್ಬತ್ ದಿವಸ ದೇವರ ವಾಕ್ಯ ಸಾರುತ್ತಾ ಇದ್ದಾನೆ. ಸಾರಾಯ್ತಿರುವಾಗ ಯೇಸುವಿನ ಸಂದೇಶವನ್ನು ಕೇಳಿ ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಅವರೆಲ್ಲರೂ ಮೈಯೆಲ್ಲ ಕಣ್ಣಿನೋಪಾದಿಯಲ್ಲಿ ಯೇಸು ಸ್ವಾಮಿಯಿಂದ ಬಾಯಿಂದ ಬರುವ ಮಾತನ್ನು ಕೇಳುವುದಕ್ಕೆ ಆತುರದಿಂದಿದ್ದಾರೆ. ಸಂದೇಶ ಮುಂದುವರಿಯುತ್ತಾ ಇದೆ. ಕೊನೆಗೆ ಯೇಸು ಕ್ರಿಸ್ತನು ಕೇವಲ ಯಹೂದ್ಯರನ್ನು ಮಾತ್ರವಲ್ಲ ದೇವರು ಪ್ರೀತಿಸುವಂಥದ್ದು, ಹಲ್ಲೆಲೂಯಾ, ಜನಾಂಗಗಳನ್ನು ದೇವರು ಪ್ರೀತಿಸ್ತಾನೆ ಎಂಬ ಮಾತಿಗೆ ಪ್ರವೇಶಿಸಿದಾಗ ಅವರಿಗೆ ಯೇಸುವಿನ ಮೇಲೆ ಸಿಟ್ಟಾಯಿತು. ಸಂದೇಶದ ಕನ್ಕ್ಲೂಷನ್ ಮಾಡಲಿಕ್ಕೆ ಬಿಡಲಿಲ್ಲ. ಸಂದೇಶ ಸಾರುತ್ತಿರುವಾಗಲೇ ಸಂದೇಶಕನನ್ನು ಅವರೆಲ್ಲರೂ ಎತ್ತಿಕೊಂಡು ಹೋದರು. ಎಲ್ಲಿಗೆ ಎತ್ತಿಕೊಂಡು ಹೋದ್ರು ಗೊತ್ತಾ? ಅವರ ಪರಿಶುದ್ಧ ಪಟ್ಟಣ ಕಟ್ಟಿರತಕ್ಕಂತಹ, ದೇವಾಲಯ ಕಟ್ಟಿರತಕ್ಕಂತಹ ಎತ್ತರವಾದ ಒಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಯೇಸುವನ್ನ ತಲೆ ಕೆಳಗಾಗಿ ದೂಡಿ ಹಾಕಬೇಕೆಂಬುದಾಗಿ ತೆಗೆದುಕೊಂಡು ಹೋದರು. ನನ್ನ ಅನಿಸಿಕೆ ಪ್ರಕಾರ ಇವತ್ತಿನ ಈ ಆರಾಧನೆಗೆ ಇರುವುದಕ್ಕಿಂತಲೂ ಹೆಚ್ಚು ಜನರು ಅಂದಿನ ಸಭಾಮಂದಿರದಿದ್ದ ಒಂದು 300 ಮಂದಿ ಇರ್ಬೋದು ನನ್ನ ಅಂದಾಜು. ಈ 300 ಮಂದಿ ಒಬ್ಬ ಸಾಧಾರಣ ಮನುಷ್ಯನ ಹಿಡಿದುಕೊಂಡು ಎತ್ತರವಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಯೇಸುವನ್ನು ದೂಡಿ ಕೊಲ್ಲುವುದಕ್ಕೆ ಶ್ರಮಿಸ್ತಾ ಇದ್ದಾರೆ. 300 ಮಂದಿಯ ಕೈಯಿಂದ ಒಬ್ಬ ಮನುಷ್ಯ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ನಾವಲ್ಲಿ ಓದುತ್ತೇವೆ, ಅವರು ತೆಗೆದುಕೊಂಡು ಹೋದರು, ಆದರೆ ಅವರ ಉದ್ದೇಶ ಸಾರ್ಥಕವಾಗಲಿಲ್ಲ. ನಾನು ಯೋಚನೆ ಮಾಡಿದೆ, ಏನಿರ್ಬೋದು ಇದರ ರಹಸ್ಯ? ಈ 300 ಮಂದಿ ಯೇಸುವನ್ನು ಹಿಡಿದುಕೊಂಡು ಅಲ್ಲಿಗೆ ತಂದು ನಿಲ್ಲಿಸಿ ಅಷ್ಟರಲ್ಲಿ ಇವರೊಳಗೆ ಚರ್ಚೆ ಸ್ಟಾರ್ಟ್ ಆಯಿತು. ಏನು ಚರ್ಚೆ ಗೊತ್ತಾ? ಕೆಲವರು ಹೇಳಿದ್ರು, ಇಲ್ಲಿಂದ ದೂಡಿ ಹಾಕಿದರೆ ಅವನು ಸಾಯಲ್ಲ, ಅಲ್ಲಿಂದ ದೂಡಿ ಹಾಕಬೇಕು. ಆವಾಗ ಇನ್ನೊಂದು ಗುಂಪು ಹೇಳಿದ್ರು, ಇಲ್ಲಿಂದ ಅಲ್ಲ, ಮುನ್ನೆ ನಾವು ಒಬ್ಬರನ್ನು ದೂಡಿ ಹಾಕೋದು ಅಲ್ಲಿಂದ ಅಲ್ಲಿಗೆ ಹೋಗಬೇಕು. ಈಗ ಇವರೊಳಗೆ 3-4 ಗುಂಪಾಯಿತು. ಎಲ್ಲಿಯೂ ಗುಂಪಿದೆಯಲ್ಲ, ಗುಂಪುಗಾರಿಕೆಗೆ ಏನು ಕಡಿಮೆ ಇಲ್ಲ. ಯಾರೋ ಹೇಳಿದ್ರು, ತಾಯಿಯನ್ನು ಒಡೆದವನ ಜೊತೆಯಲ್ಲಿ ಒಂದು ಗುಂಪು ಜನ ಇರ್ತಾರೆ ಅಂತ. ಗುಂಪುಗೂಡಿ ಅವರು ಚರ್ಚೆ ಆರಂಭಿಸು. ಸ್ವಾಮಿ ಅಲ್ಲಿ ನಿಂತಿದ್ದಾರೆ, ಸ್ವಾಮಿ ಹಿಂಗೆ ನೋಡ್ತಾ ನಿಂತಿದ್ದಾರೆ. ಅವರೆಲ್ಲ ಗುಂಪಾಗಿ ಚರ್ಚೆ ಮಾಡ್ತಾರೆ, ಎಲ್ಲಿಂದ ದೂಡಿ ಹಾಕಬೇಕು. ಆವಾಗ ಅದರಲ್ಲಿ ಒಬ್ಬ ಹೇಳಿದ, ಹೇಗೆ ದೂಡಿ ಹಾಕಬೇಕು ಅಂತ ಚರ್ಚೆ ಆಗಿಲ್ಲ, ಅದನ್ನು ಮಾಡಬೇಕು. ಆವಾಗ ಇನ್ನೊಂದು ಗುಂಪು ಹೇಗೆ ದೂಡಿ ಹಾಕಬೇಕು ಅಂತ ಚರ್ಚೆಗಾಯಿತು. ಆವಾಗ ಒಂದು ಗುಂಪು ಹೇಳಿದ್ರು, ಅವನನ್ನು ಹಾಗೆ ತೆಗೆದು ಕಾಲು ಕೆಳಗೆ ಮಾಡಿ ಹಾಕಬೇಕು ಅಂತ. ಇನ್ನೊಂದು ಗುಂಪು ಹೇಳಿದ್ರು, ಇಲ್ಲ, ಹಂಗೆ ಹಾಕಿದ್ರೆ ಸಾಯಲ್ಲ, ಅವನ ತಲೆ ಕೆಳಗೆ ಹಾಕಿ ಹಾಕಬೇಕು ಅಂತ. ಹೀಗೆ ಅದರಲ್ಲೂ 3-4 ಗುಂಪಾಯಿತು. ಅಲ್ಲಿಯೂ ಚರ್ಚೆ ನಡೀತಾ ಇದೆ. ಸ್ವಾಮಿ ಸೈಡ್ನಲ್ಲಿ ನಿಂತು ಇವರ ಚರ್ಚೆನೆಲ್ಲ ನೋಡ್ತಾ ಒಂದು ಕನ್ಕ್ಲೂಷನ್ಗೆ ಬರಲಿ ಅಂತ. ಸ್ವಲ್ಪ ಹೊತ್ತಾಗಿಯೂ ಚರ್ಚೆ ಮುಗೀತಾ ಇಲ್ಲ, ಸಮಾಪ್ತಿಗೆ ಬರ್ತಾ ಇಲ್ಲ. ಆವಾಗ ಸ್ವಾಮಿ ನೆನೆಸಿದ, ಒಂದು ಕೆಲಸ ಮಾಡಿ, ನನ್ನನ್ನು ದೇವರು ಸೇವೆಗಾಗಿ ಕರೆದಿರುವುದು, ನನಗೆ ಈ ಚರ್ಚೆ ನೋಡಿಕೊಂಡಿರ್ಲಿಕ್ಕೆ ಸಮಯ ಇಲ್ಲ, ನಾನು ನನ್ನ ಸೇವೆಗಾಗಿ ಹೋಗ್ತೇನೆ ಅಂತೇಳಿ ಸ್ವಾಮಿ ಅಲ್ಲಿಂದ ಹೋಗಿಬಿಟ್ಟ. ಸ್ವಲ್ಪ ಹೋದಾಗ ಇವರ ಚರ್ಚೆ ಎಲ್ಲ ಮುಗಿದು ಕೊನೆಗೆ ಲೂಕ ಹೇಳ್ತಾ ಇದ್ರು, ಒಂದು ಕನ್ಕ್ಲೂಷನ್ಗೆ ಬಂದರು. ಕನ್ಕ್ಲೂಷನ್ ಏನು ಗೊತ್ತಾ? ಈ ಕಡಿದಾದ ಸ್ಥಳದಿಂದ ದೂಡಿ ಹಾಕಬೇಕು, ಹೇಗೆ ತಲೆ ಕೆಳಗಾಗಿ ದೂಡಿ ಹಾಕಬೇಕೆಂದು ಅವರು ಏಕ ತೀರ್ಮಾನಕ್ಕೆ ಬಂದರು. ಕೊನೆಗೆ ಅವರೆಲ್ಲರೂ ತೀರ್ಮಾನ ಮಾಡಿ ಯೇಸುವನ್ನು ಹಿಡಿಯಲಿಕ್ಕೆ ನೋಡಿದಾಗ ಯೇಸು ಅಲ್ಲಿ ಇಲ್ಲ. ಪ್ರೈಸ್ ದ ಲಾರ್ಡ್. ಇಷ್ಟೇ ನಡೆದದಲ್ಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಬಹಳಷ್ಟು ಚರ್ಚೆಗಳು ಎಲ್ಲಿ ನಡೀತದೆ, ಎಲ್ಲಿ ಆರ್ಗ್ಯುಮೆಂಟ್ ಇದೆ ಅಲ್ಲಿ ಎಗ್ರಿಮೆಂಟ್ ಬರಲ್ಲ. ಕುಟುಂಬದಲ್ಲಿ ಎಗ್ರಿಮೆಂಟ್ ಇದ್ರೆ ದೇವರು ಕಾರ್ಯ ಮಾಡ್ತಾನೆ. ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಮತ್ತಾಯ 18ರಲ್ಲಿ, ಇಬ್ಬರು ಒಂದು ವಿಷಯಕ್ಕೆ ಎಗ್ರಿಮೆಂಟ್ ಆಗುವಾಗ ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಯಾಕೆ ನಿಮ್ಮ ಕುಟುಂಬ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾ ಇಲ್ಲ? ನಿಮ್ಮ ಕುಟುಂಬದಲ್ಲಿ ಎಗ್ರಿಮೆಂಟಿಗಿಂತ ಜಾಸ್ತಿ ಆರ್ಗ್ಯುಮೆಂಟ್ ಜಾಸ್ತಿ. ಪ್ರೈಸ್ ದ ಲಾರ್ಡ್. ಇಬ್ಬರ ಇರುವುದು ಆರ್ಗ್ಯುಮೆಂಟ್ ಬಹಳ. 10 ಮಂದಿ ಇರುವ ಕುಟುಂಬದಲ್ಲಿ 20 ಆರ್ಗ್ಯುಮೆಂಟ್. ಎಲ್ಲಿ ಆರ್ಗ್ಯುಮೆಂಟ್ ಇದೆ ಅಲ್ಲಿ ಎಗ್ರಿಮೆಂಟಿಗೆ ಬರಲ್ಲ. ಇಲ್ಲಿ ಬಂದ ಸಮಸ್ಯೆ ಅದೇ. ಅವರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು, ಸ್ವಾಮಿ ಆರ್ಗ್ಯುಮೆಂಟ್ ಮುಗೀಲಿ ಅಂತೇಳಿ ಹೋಗೇ ಬಿಟ್ರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಬೈಬಲ್ ಬಹಳ ಸ್ಪಷ್ಟವಾಗಿ, ಇಬ್ಬರು ಐಕ್ಯವಾಗಿದ್ದುಕೊಂಡು ಒಂದು ವಿಷಯಕ್ಕಾಗಿ ದೇವರ ಬಳಿಯಲ್ಲಿ ಪ್ರಾರ್ಥಿಸುವಾಗ ತಂದೆಯಾದ ದೇವರು ಮಗನಲ್ಲಿ ಮೆಚ್ಚುವುದಕ್ಕಾಗಿ ಅದನ್ನು ನಮಗೆ ಕೊಡುವ ದೇವರಾಗಿದ್ದಾನೆ. ಕೈಲತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಆದ್ದರಿಂದ ನಿಮ್ಮ ಕುಟುಂಬಗಳಲ್ಲಿ ಆರ್ಗ್ಯುಮೆಂಟ್ ಇರುವುದಾದರೆ, ಚರ್ಚೆಗಳು ನಡೆಯುತ್ತಿರುವುದಾದರೆ, ಒಂದು ತೀರ್ಮಾನಕ್ಕೆ ನಿಮಗೆ ಬರಲಿಕ್ಕೆ ಆಗದಿರುವುದಾದರೆ, ಹೇ ಗಂಡನೇ, ಹೇ ಹೆಂಡತಿಯೇ, ನಿನ್ನ ತೀರ್ಮಾನವನ್ನು ಬದಿಗೊಟ್ಟಿ ಅಲ್ಲಿ ನಿನ್ನ ಸಂಗಾತಿ ಹೇಳುವ ತೀರ್ಮಾನಕ್ಕೆ ನೀನು ಎಗ್ರಿಮೆಂಟ್ ಹಾಕು. ನೀವು ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡು, ಒಟ್ಟಾಗಿ ಕೈ ಹಿಡಿದು ಪ್ರಾರ್ಥಿಸಿರಿ. ನಿಮಗೆ ಈ ಭೂಮಿಯಲ್ಲಿ ಕಟ್ಟುವುದಕ್ಕೂ ಈ ಭೂಮಿಯಲ್ಲಿ ಬಿಚ್ಚುವುದಕ್ಕೂ ದೇವರು ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯಾ.
ಸ್ವಾಮಿ ಹೇಳಿದ, ಇಬ್ಬರು ಐಕ್ಯವಾಗಿದ್ದುಕೊಂಡು ಒಂದು ವಿಷಯಕ್ಕಾಗಿ ಏನು ಬೇಡುತ್ತಾರೋ ಅದನ್ನು ದಯಪಾಲಿಸಿದ. ಅದು ಹೇಳಿದ ಮೇಲೆ ಹೇಳ್ತಿದ್ದಾನೆ, ನಿಮಗೆ ಭೂಮಿಯಲ್ಲಿ ಕಟ್ಟುವುದಕ್ಕೂ ಭೂಮಿಯಲ್ಲಿ ಬಿಚ್ಚುವುದು. ಅಂದರೆ ನೀವು ಭೂಮಿಯಲ್ಲಿ ಕಟ್ಟುವುದು ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ, ನೀವು ಭೂಮಿಯಲ್ಲಿ ಬಿಚ್ಚುವುದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ. ಈ ಭೂಮಿಯಲ್ಲಿ ಇದ್ದುಕೊಂಡು ನಿನಗೆ ವಿರೋಧವಾಗಿ ವಾಯುಮಂಡಲಗಳಲ್ಲಿ ಸೈತಾನು ಕಟ್ಟಿದ್ದನ್ನು ಬಿಚ್ಚುವುದಕ್ಕೂ ಕೈತಾನನ್ನು ಕಟ್ಟುವುದಕ್ಕೂ ಅಧಿಕಾರ ಇಬ್ಬರಿಗೆ ದೇವರು ಈ ಭೂಮಿಯಲ್ಲಿ ಕೊಟ್ಟಿದ್ದಾನೆ. ಹೇ ಗಂಡನೇ, ಹೇ ಹೆಂಡತಿಯೇ, ನೀನು ಇನ್ನು ಚರ್ಚೆ ಮಾಡಿ ಸಮಯ ಆಗದೆ, ಓ ಹಾಲೆಲೂಯಾ, ಆರ್ಗ್ಯುಮೆಂಟಿಗೆ ಸಮಯ ಕಳೆದೆ ಎಗ್ರಿಮೆಂಟಿಗೆ ಬಂದು ಇಬ್ಬರು ಐಕ್ಯವಾಗಿ ಪ್ರಾರ್ಥಿಸುವುದಾದರೆ ನಿನಗೆ, ನಿನ್ನ ಸಂತತಿಗೆ, ನಿನ್ನ ಆಶೀರ್ವಾದಕ್ಕೆ, ನಿನ್ನ ಆರ್ಥಿಕ ಭೌತಿಕ ಆಶೀರ್ವಾದಕ್ಕೆ ತಡೆಯೊಡ್ಡುವ ಸೈತಾನನ ಕುತಂತ್ರಗಳನ್ನ, ನಿನಗೆ ವಿರೋಧವಾಗಿ ಕಟ್ಟಿದ ಬಂಧನಗಳನ್ನು ಈ ಭೂಮಿಯಲ್ಲಿ ನಿನ್ನ ಬೆಡ್ರೂಮಿನಲ್ಲಿ ಬಿಚ್ಚುವುದಕ್ಕೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ನಂಬುವವರು ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನ ಅವರು ಕೊಲ್ಲುವುದಕ್ಕೆ ಶ್ರಮಿಸಿದರು. ಕಾರಣ, ಯೇಸುವಿನ ಮೇಲೆ ಅಸಾಧಾರಣ ಒಂದು ಅಭಿಷೇಕವಿದೆ. ನನಗೆ ಸಮಯವಿಲ್ಲ. ಪವಿತ್ರ ಬೈಬಲ್ ನೀವು ಕಲಿಯುವುದಾದರೆ ಮತ್ತಾಯನ ಸುವಾರ್ತೆಯಲ್ಲಿ 3 ಸಾರಿ, ಲೂಕನ ಸುವಾರ್ತೆಯಲ್ಲಿ 2 ಸಾರಿ, ಯೋಹಾನ ಸುವಾರ್ತೆಯಲ್ಲಿ 4 ಸಾರಿ, 10ಕ್ಕಿಂತಲೂ ಹೆಚ್ಚು ಸಾರಿ ಯೇಸುವನ್ನು ಕೊಲ್ಲುವುದಕ್ಕೆ ಅವರು ಒಳಸಂಚು ಮಾಡಿದರು. ಹೇರೋದ ಸಂಚು ಮಾಡಿದ, ಸೈತಾನ ಸಂಚು ಮಾಡಿದ, ಪರಿಸಾಯರು ಸಂಚು ಮಾಡಿದರು. ಲೋಕದ ನಾನಾ ವಿಭಾಗದವರು ಯೇಸುವನ್ನು ಮಧ್ಯದಿಂದ ತೆಗೆಯುವುದಕ್ಕಾಗಿ, ಯೇಸುವನ್ನು ನಾಶ ಮಾಡುವುದಕ್ಕೆ, ಕೊಲ್ಲುವುದಕ್ಕೆ ಒಳಸಂಚು ಮಾಡಿದರು. ಆದರೆ 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 ಒಂದು ಸಂದೇಶ ಕೇಳಿಕೋ, ನನ್ನ ನಿನ್ನ ಕುರಿತಾಗಿರುವ ದೇವರ ಚಿತ್ತ, ಓ ಅದು ಮುಗಿಯದ ಹೊರತು, ನಿನಗೂ ನನಗೂ ಒಪ್ಪಿಸಿದ ಸೇವೆ ಮುಗಿಯದ ಹೊರತು, ಸೈತಾನಲ್ಲ, ಸಮಾಜವಲ್ಲ, ಚಕ್ರವರ್ತಿಯಲ್ಲ, ಯಾರು ನಿನಗೆ ವಿರೋಧವಾಗಿ ಸಂಚು ಮಾಡಿದ್ರು, ಯಾರೆಲ್ಲ ಗುಂಪುಗೂಡಿ ನಿನ್ನನ್ನು ನಾಶ ಮಾಡುವುದಕ್ಕೆ ಬಂದರು, ನನ್ನ ನಿನ್ನ ಮರಣ ಜೀವ ಬೀಗದ ಕೈ ನನ್ನ ನಿನ್ನ ಶತ್ರುವಿನ ಕೈಯಲ್ಲ, ಆ ಬೀಗದ ಕೈ ದೇವರ ಕೈಯಲ್ಲಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ನಿನ್ನ ಜೀವದ ಬೀಗದ ಕೈ ದೇವರ ಕೈಯಲ್ಲಿದೆ. ಎಷ್ಟು ಮಂದಿ ನಂಬುತ್ತೀರಿ? ಅದು ದೇವರು ಇಟ್ಟುಕೊಂಡಿರುವುದರಿಂದ ನೀನು ಯಾವಾಗ ಸಾಯಬೇಕು ಅಂತ ದೇವರು ತೀರ್ಮಾನ ಮಾಡುದು. ನಿನ್ನನ್ನು ಸಮಯಕ್ಕಿಂತ ಮುಂಚೆ ತೆಗೆಯುವುದಕ್ಕೆ ಲೋಕದಲ್ಲಿ ಯಾರೆಲ್ಲ ನಿನಗೆ ವಿರೋಧವಾಗಿ, ಹಲ್ಲೆಲೂಯಾ, ಯಾರೆಲ್ಲ ನಿನಗೆ ವಿರೋಧವಾಗಿ ಒಳಸಂಚು ಮಾಡಿದರು, ತೀರ್ಮಾನ ತೆಗೆದುಕೊಂಡರು, ಅವರಿಗಲ್ಲ ನಿನ್ನ ಮರಣದ ಅಧಿಕಾರ ಕೊಟ್ಟಿರುವುದು. ಮರಣದ ಜೀವದ ಮೇಲೆ ಅಧಿಕಾರಿ ಯೇಸು ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಯೇಸುವನ್ನು ಕೊಲ್ಲುವುದಕ್ಕೆ ನೋಡಿದ ಸಂದರ್ಭಗಳೆಲ್ಲ ಯೋಹಾನ ಬರೆಯುವಂಥದ್ದು, ಅವನ ಸಮಯ ಇನ್ನೂ ಬಂದಿರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ನಿನ್ನ ಸಮಯ ಬರದೆ ಯಾರಿಗೇನು ಮಾಡಲಿಕ್ಕೆ ಆಗುವುದಿಲ್ಲ. ನನ್ನ ನಿನ್ನ ಸಮಯ ಬಂದರೆ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ನಮಗೊಂದು ನಿರ್ದಿಷ್ಟ ಸಮಯ ಈ ಭೂಮಿಯಲ್ಲಿ ಇಟ್ಟಿದ್ದಾನೆ. ಯೇಸುವಿಗೆ ಅದು 33 ವರ್ಷಗಳಾಗಿತ್ತು, 33.5 ವರ್ಷಗಳಾಗಿತ್ತು. ನನಗೂ ನಿನಗೂ ಎಷ್ಟು ಸಮಯ ದೇವರು ಕೊಟ್ಟಿದ್ದಾನೆ ಗೊತ್ತಿಲ್ಲ. ಇರುವ ಸಮಯದಲ್ಲಿ ಕರ್ತನಿಗೋಸ್ಕರ ಪ್ರಯೋಜನ ಪಡುವುದಾದರೆ, ಆತನ ರಾಜ್ಯಕ್ಕಾಗಿ ಓಡುವುದಾದರೆ, ಆತನ ನಾಮ ಮಹಿಮೆಗೋಸ್ಕರ ನಿಲ್ಲುವುದಾದರೆ, ಆತನಿಗೋಸ್ಕರ ಸಾರುವುದಾದರೆ, ಓ ಆಯುಷ್ಯ ಎಲ್ಲಿ ಮುಗಿಯುತ್ತದೆ ಎಂಬುದಾಗಿ ಗೊತ್ತಿಲ್ಲ. ಇರುವಷ್ಟು ಕಾಲ ನಂಬಿಗಸ್ತೆಯಾಗಿ ನೀನು ನಿಲ್ಲುವುದಾದರೆ, ಓ ದೇವರು ನಮಗೊಂದು ದೀರ್ಘಾಯುಷ್ಯಲ್ಲ, ದೇವರು ನಮಗೊಂದು ಪೂರ್ಣ ಆಯುಷ್ಯವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಯೇಸುವಿಗೆ ದೀರ್ಘಾಯುಷ್ಯ ಇರಲಿಲ್ಲ. ಯೇಸುವಿನ ಆಯುಷ್ಯ 33.5 ವರ್ಷಗಳು. ಆದರೆ ಯೇಸುವಿಗೆ ದೀರ್ಘಾಯುಷ್ಯ ಇಲ್ಲದಿದ್ದರೂ ಯೇಸುವಿಗೆ ಒಂದು ಪೂರ್ಣ ಆಯುಷ್ಯ ಇತ್ತು. ನಾವೆಷ್ಟು ಕಾಲ ಬದುಕ್ತೇವೆ ಎಂಬುದಾಗಿ ಅಲ್ಲ, ಬದುಕುವ ಕಾಲದಲ್ಲಿ ಹೇಗೆ ಜೀವಿಸ್ತೇವೆ ಎಂಬುದು ಮುಖ್ಯ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಭಕ್ತರು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಹೊಸ ಒಡಂಬಡಿಕೆಯಲ್ಲಿ ಭಕ್ತರಿಗೆ ದೇವರು ದೀರ್ಘಾಯುಷ್ಯ ಅಲ್ಲ ಕೊಟ್ಟಿರುವುದು ಒಂದು ಪೂರ್ಣ ಆಯುಷ್ಯ. ಶಿಲುಬೆಯ ಮೇಲೆ ಯೇಸು ಹೇಳಿದ್ದು, ತಂದೆಯೇ ತೀರಿತು. ಯೋಹಾನ 17ರಲ್ಲಿ ತನ್ನ ಪ್ರಾರ್ಥನೆಯಲ್ಲಿ, ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ತೀರಿಸಿದ್ದೇನೆ. ಅದಕ್ಕೆ 3.5 ವರ್ಷ ಸಾಕಿತ್ತು. ಯಾಕೆ ದೇವರು ನಿನಗೆ ಆಯುಷ್ಯ ಕೊಟ್ಟಿದ್ದಾನೆ ಗೊತ್ತಾ? ದೇವರು ಕೊಟ್ಟ ಕೆಲಸ ನಿನಗೆ ತೀರಿಸಲಿಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ಅದು ತೀರಿಸುವುದಕ್ಕಾಗಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾನೆ. ಯಾವಾಗ ದೇವರು ನಿನ್ನ ಕುರಿತಾಗಿ ಬಯಸಿದ ಕೆಲಸ ನೀನು ಪೂರ್ತಿಗೊಳಿಸೋ, ಆವಾಗ ದೇವರ ಬಳಿಗೆ ಹೋಗ್ಬೋದು. ಹಲ್ಲೆಲೂಯಾ. ದೇವರ ಬಳಿಗೆ ಹೋಗ್ಬೋದು ಅಂತ ಕೆಲವರಿಗೆ ಹೆದರಿಕೆ ಆಗ್ತಾ ಇದೆ. ಯಾರ ಬಳಿಗೆ ಹೋಗುವುದು? ದೇವರ ಬಳಿಗೆ ತಾನೆ, ಮತ್ತೆ ಯಾಕೆ ಹೆದರಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಬೇರೆ ಯಾರೋ ಬಳಿಗೆ ಹೋಗಲಿಕ್ಕೆ ತಯಾರ ಮಾಡಿರುವುದಂತ ಹೆದರಿಕೆ ಇದೆ ಕೇಳುವಾಗ. ದೇವರ ಬಳಿಗೆ ಹೋಗ್ಲಿಕ್ಕೆ ಹೆದರಿಕೆ ಇದೆಯಾ? ಪೌಲ್ ಹೇಳ್ತಾ ಇದ್ದಾನೆ, ನನಗೆ ಬದುಕುವುದು ಕ್ರಿಸ್ತನು, ಸಾಯುವುದು ಲಾಭವಾಗಿದೆ. ಹಲ್ಲೆಲೂಯಾ. ಬದುಕಿದರೆ ಕ್ರಿಸ್ತನಿಗೆ ಲಾಭ, ಸತ್ತರೆ ನನಗೆ ಲಾಭ. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಾವೆಲ್ಲ ಲಾಭಕ್ಕಾಗಿ ಕೆಲಸ ಮಾಡು, ಹೇಗೆ ನೋಡಿದ್ರೆ ಲಾಭ ಸಿಗಬೇಕು. ಪೌಲ ಹೇಳ್ತಾ ಇದ್ದಾನೆ, ಬದುಕಿದ್ರೆ ದೇವರಿಗೆ ಲಾಭ, ಸತ್ತರೆ ನನಗೆ ಲಾಭ. ಹಾಲೆಲೂಯ. ಲಾಭ ನಮಗೆ. ಒಂದು ಸ್ತೋತ್ರ ಹೇಳಿ. ಹಾಲೆಲೂಯ, ಹಾಲೆಲೂಯ. ಸಮಯಕ್ಕಿಂತ ಮುಂಚೆ ಯಾರೇ ನಿನಗೆ ವಿರೋಧವಾಗಿ ಪದ್ಧತಿಯನ್ನು ಹಾಕಿದರು, ದೇವರ ಸಮಯ ಬರದೆ ಯಾರಿಗೂ ನಿನ್ನನ್ನೇನು ಮಾಡುವುದಕ್ಕೆ ಆಗುವುದಿಲ್ಲ. ಅಭಿಷೇಕ ಉಳ್ಳವನ ಮೇಲೆ ಹೋರಾಟ ಜಾಸ್ತಿ. ಹಾಲೆಲೂಯ. ನನಗೂ ನಿನಗೂ ಈ ಭೂಮಿಯಲ್ಲಿ ಹೋರಾಟ ಇದೆ. ಪೌಲ ಹೇಳ್ತಾ ಇದ್ದಾನೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆ, ಅಧಿಕಾರಗಳ ಮೇಲೆ, ಅಂಧಕಾರದ ದೊರೆತನಗಳ ಮೇಲೆ, ವಾಯುಮಂಡಲದಲ್ಲಿ ಕಾರ್ಯ ಮಾಡುವ ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡುತ್ತಾ ಇದೆ. ಒಂದು ಅನ್ಸೀನ್ ವರ್ಲ್ಡ್ ನಮಗಿದೆ. ಕಾಣುವ ಲೋಕವಿದ್ದರೆ ಕಾಣದ ಒಂದು ಲೋಕವಿದೆ. ಆ ಕಾಣದ ಲೋಕದಲ್ಲಿ, ಅನ್ಸೀನ್ ವರ್ಲ್ಡಿನಲ್ಲಿ ಅಂಧಕಾರದ ಬಲಗಳಿದೆ, ಆಧಿಪತ್ಯಗಳಿದೆ. ಅಲ್ಲಿ ಆಡಳಿತಗಳು, ಬಲಗಳಿದೆ. ಅದಕ್ಕೆ ವಿರೋಧವಾಗಿ ಹೋರಾಡುವುದಕ್ಕಾಗಿ ನಾವು ಕರೆದಿದ್ದೇವೆ. ನಮಗೆ ಹೋರಾಟವಿರುವುದು ಅವರಿಂದ. ನಮಗೆ ಹೋರಾಟವಿರುವುದು ಯಾವ ಜಾತಿಯಿಂದಲ್ಲ, ಯಾವ ರಾಜಕೀಯ ಪಂಗಡದವರಿಂದಲ್ಲ. ನಮಗೆ ಹೋರಾಟವಿರುವುದು ಒಂದು ಅನ್ಸೀನ್ ವರ್ಲ್ಡಿನಲ್ಲಿ, ಕಾಣದ ಲೋಕದಲ್ಲಿ ಇರತಕ್ಕಂಥ ಒಂದು ಅಂಧಕಾರ ಶಕ್ತಿ ಇದೆ. ಈ ಅಂಧಕಾರದ ಶಕ್ತಿ ಒಟ್ಟಿಗೆ ನಾವು ಒಟ್ಟಾಗಿ ನಿಂತು ಹೋರಾಡುವುದಾದರೆ ಅಂಧಕಾರದ ಮೇಲೆ ನಮಗೆ ಜಯವನ್ನು ದೇವರು ಕೊಡುವಾತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಏಲಿಯನಿಗೆ ದೊಡ್ಡ ಹೋರಾಟವಿತ್ತು. ಅರಸರುಗಳೇ ಏಲಿಯನಿಗೆ ವಿರೋಧವಾಗಿ ಬಂದರು. ಹಾಲೆಲೂಯ. ಅಂದಿನ ದುಷ್ಟ ಅರಸನು ಆಹಾಬನನ್ನು ಸಹಿಸುವುದು, ಆಹಾಬನ ಹೆಂಡತಿಯನ್ನು ಸಹಿಸುವುದು ಬಹಳ ಕಷ್ಟ. ಹಾಲೆಲೂಯ. ಆದರೆ ಹೊದಿಕೆ ಉಳ್ಳವನು, ಕಂಬಳಿ ಉಳ್ಳವನು ಸೋಲುವುದಿಲ್ಲ. ಹಾಲೆಲೂಯ. ಕಂಬಳಿ ಉಳ್ಳವನನ್ನು ಸೋಲಿಸಲಿಕ್ಕೆ ಯಾರು ನೋಡಿದರೂ ನಡೆಯುವುದಿಲ್ಲ. ಹಾಲೆಲೂಯ. ಅಭಿಷೇಕ ನಿನ್ನ ಮೇಲೆ ಇದ್ದರೆ ಆಹಾಬನಲ್ಲ, ಇಜಬೇಲಳಲ್ಲ, ಇನ್ನು ಸಾಮ್ರಾಜ್ಯವೇ ನಿನಗೆ ವಿರೋಧವಾಗಿ ಬಂದರು, ಸರ್ವಶಕ್ತನ ದಾಸನು ನೀನಾಗಿರುವುದಾದರೆ, ನೀನೊಬ್ಬ ದೇವರ ಮನುಷ್ಯನಾಗಿರುವುದಾದರೆ, ನೀನೊಬ್ಬ ದೇವರ ಮನುಷ್ಯಯಾಗಿರುವುದಾದರೆ ನಿನ್ನನ್ನು ನನ್ನನ್ನು ಸೋಲಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಯಾಕಂದರೆ ಅಭಿಷೇಕದ ಪುಷ್ಟಿ, ಅಭಿಷೇಕದ ಶಕ್ತಿ ನನ್ನಲ್ಲಿ ನಿನ್ನಲ್ಲಿ ಇರುವುದಾದರೆ ಎಲ್ಲವೂ ನಮಗೆ ಬಗ್ಗುವಂಥದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ. ಯೆಶಾಯನ ಗ್ರಂಥ 54ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಪ್ರವಾದಿಯಾದ ಯೆಶಾಯನು ಹೇಳುತ್ತಿದ್ದಾನೆ, ನಿನಗೆ ವಿರೋಧವಾಗಿ ಕಲ್ಪಿಸುವ ಯಾವ ಆಯುಧವೂ ಫಲಿಸುವುದಿಲ್ಲ, ಯಾವ ಆಯುಧವೂ ಫಲಿಸುವುದಿಲ್ಲ. ಎಷ್ಟು ಮಂದಿ ಇದನ್ನು ನಂಬುತ್ತೀರಿ? ನಿನಗೆ ವಿರೋಧವಾಗಿ ಸೈತಾನನ ಪಂಗಡದವರು, ಸೈತಾನ ಸಮಾಜದವರು ಏನೆಲ್ಲ ಆಯುಧವನ್ನು ಕಲ್ಪಿಸಿದರು, ನಿನ್ನ ಉದ್ಧಾರಕ್ಕೆ, ನಿನ್ನ ಅಭಿವೃದ್ಧಿಗೆ ತಡೆಯೊಡ್ಡುವ ಏನೆಲ್ಲ ಆಯುಧಗಳನ್ನು ಅವರು ಕಲ್ಪಿಸಿದರು, ಅವರ ಆಯುಧ ಮನೆಯಲ್ಲಿ ಇರುತ್ತದೆ ಹೊರತು ಆ ಆಯುಧ ನನಗೂ ನಿನಗೂ ಫಲಿಸುವುದಿಲ್ಲ. ಯಾಕಂದ್ರೆ ಯೆಶಾಯನ ಗ್ರಂಥ 10:27ರಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಅಭಿಷೇಕದ ಪುಷ್ಟಿಯ ನಿಮಿತ್ತ ಅವರು ನೊಗವನ್ನು ಮುರಿದು ಹಾಕುವರು. ಹಾಲೆಲೂಯ, ಹಾಲೆಲೂಯ. ಅವರು ಆಯುಧ ಕಲ್ಪಿಸಿ ಬರುವಾಗ ಆ ಆಯುಧವನ್ನು ಸೋಲಿಸಲಿಕ್ಕೆ ನಮ್ಮಲ್ಲಿ ದೇವರು ಕೊಟ್ಟ ಆಯುಧವಾಗಿದೆ ಅಭಿಷೇಕ. ಯೆಶಾಯನು ಹೇಳ್ತಿದ್ದಾನೆ 10ನೇ ಅಧ್ಯಾಯದಲ್ಲಿ, ಅಭಿಷೇಕದ ಪುಷ್ಟಿಯ ನಿಮಿತ್ತ. ಅಭಿಷೇಕದ ಪುಷ್ಟಿ, ಅಭಿಷೇಕದ ಕೊಬ್ಬು ಅಂತ ಅದರ ಅರ್ಥ. ಹಾಲೆಲೂಯ, ಹಾಲೆಲೂಯ. ಅಹಂಕಾರದ ಕೊಬ್ಬಲ್ಲ, ಅಭಿಷೇಕದ ಕೊಬ್ಬು ಬರಬೇಕು. ಹಾಲೆಲೂಯ, ಹಾಲೆಲೂಯ. ಇವತ್ತು ಅನೇಕರಿಗೆ ಅಹಂಕಾರದ ಕೊಬ್ಬು, ಅಹಂಕಾರದ ಕೊಬ್ಬು ಆದರೆ ಆಯುಧ ನೂರಾರು ಬರ್ತದೆ. ಆದರೆ ಅಭಿಷೇಕದ ಕೊಬ್ಬು ನನಗೂ ನಿನಗಿರುವುದಾದರೆ, ಅಭಿಷೇಕದ ಬಲ ನನಗೂ ನಿನಗಿರುವುದಾದರೆ ಯಾವ ಶಕ್ತಿಗೂ, ಯಾವ ಅಂಧಕಾರಕ್ಕೂ, ಯಾವ ರಾಜ್ಯಕ್ಕೂ, ಯಾವ ರಾಜ್ಯ ಕಲ್ಪಿಸುವ ಆಯುಧಕ್ಕೂ, ಯಾವ ದುಷ್ಟನ ಬಲಕ್ಕೂ ನಮ್ಮನ್ನು ಮುಟ್ಟುವುದಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಿನ್ನೊಳಗೆ ಒಂದು ಅಭಿಷೇಕವಿದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಷ್ಟು ಮಂದಿ ಬಯಸ್ತೀರಿ ನನಗೆ ಈ ಅಭಿಷೇಕ ಬೇಕೆಂಬುದಾಗಿ? ಹಾಲೆಲೂಯ, ಹಾಲೆಲೂಯ. ಈ ಅಭಿಷೇಕ ಸುಮ್ಮನೆ ಸಿಗುವುದಿಲ್ಲ. ಈ ಅಭಿಷೇಕ ಸಿಗಬೇಕಾದ್ರೆ ಅದಕ್ಕೆ ಬೆಲೆ ಕೊಡಬೇಕು. ಏನು ಕೊಡಬೇಕು? ಇಲ್ಲಿ ಕಾಣಿಕೆ ಹಾಕಿದರೆ ಅದು ಸಿಗಲ್ಲ. ಪ್ರೈಸ್ ದಿ ಲಾರ್ಡ್. ನಿನ್ನೆ ನಾನು 10 ರೂಪಾಯಿ ಹಾಕಿದೆ, ಈ ಸಂಡೆ 100 ಹಾಕಿದೆ, ನನಗೆ ಅಭಿಷೇಕ ಸಿಗಬೇಕು ಅಂತ ಸಿಗಲ್ಲ. ಇದು ನೀವು 100 ಅಲ್ಲ, 50 ಅಲ್ಲ, 50,000, 5 ಲಕ್ಷ ಹಾಕಿದ್ರಿಂದ ಸಿಗಲ್ಲ. ಇದಕ್ಕೆ ಜೀವನದಲ್ಲಿ ಬೆಲೆ ಕೊಡಲಿಕ್ಕೆ ತಯಾರಿರಬೇಕು. ಹಾಲೆಲೂಯ, ಹಾಲೆಲೂಯ. ಏಲಿಯನ ಅಭಿಷೇಕ ಏಲೀಷನು ಬಯಸಿದ. ಏಲಿಯನ ಅಭಿಷೇಕಕ್ಕಿಂತ 2ರಷ್ಟು ಅಭಿಷೇಕ ನನಗೆ ಬೇಕು. ಹಾಲೆಲೂಯ. ಕಂಬಳಿ ಏಲೀಷನ ಮೇಲೆ ಬಿದ್ದ ಅಂದಿನಿಂದ, ಉಳುಮೆ ಮಾಡುತ್ತಿರುವಾಗ ಕಂಬಳಿ ಬಿದ್ದ ಅಂದಿನಿಂದ ಏಲೀಷನಿಗೊಂದು ಬಯಕೆ ಇತ್ತು, ಈ ಕಂಬಳಿ ನನ್ನ ಸ್ವಂತ ಆಗಬೇಕು. ಇದು ಇವತ್ತು ಬಿದ್ದಿದೆ, ಮತ್ತೆ ಏಲಿಯ ತಗೊಂಡು ಹೋದ. ಯಾಕೆ? ಅನಂತರವೇ ಏಲಿಯನ ಕೈಯಲ್ಲಿ ಅದು ಇದ್ದದ್ದಾಗಿ ಮತ್ತೆ ಕೊನೆಯಲ್ಲಿ ಏಲಿಯನು ಅದನ್ನು ಏಲೀಷನ ಮೇಲೆ ಹಾಕಿದ್ದಾಗಿ ನಾವು ನೋಡ್ತೇವೆ. ಪ್ರಾರಂಭದಲ್ಲಿ ಏಲೀಷನ ಮೇಲೆ ಆ ಕಂಬಳಿ ಹಾಕಿದಾಗ, ಆ ಕಂಬಳಿ ಬಿದ್ದಾಗ
ಏಲೀಷನಿಗೆ ಮತ್ತೆ ಜೀವನದಲ್ಲಿ ಬೇರೆ ಯಾವ ಗುರಿಯೂ ಇಲ್ಲ. ಅವನಿಗೆ ಒಂದೇ ಗುರಿ, ನನ್ನ ಗುರು ನನ್ನಲ್ಲಿ ಹಾಕಿದ ಆ ಕಂಬಳಿ ನನಗೆ ಸ್ವಂತ ಮಾಡಬೇಕು. ಹಲ್ಲೆಲೂಯಾ. ಅಲ್ಲಿಂದ ಅವನ ಪ್ರಯಾಣ ಆರಂಭವಾಯಿತು. ಯಾವುದಕ್ಕೆ ಗೊತ್ತಾ? ಕಂಬಳಿಗಾಗಿ. ಹಲ್ಲೆಲೂಯಾ. ನಾನು ನಿಮಗೆ ಕೇಳುತ್ತೇನೆ, ನೀವು ಯೇಸು ಸ್ವಾಮಿ ಹಿಂಬಾಲಿಸುವುದು ಯಾವತ್ತಕ್ಕಾಗಿ? ಕಂಬಳಿಗಾಗಿಯಾ? ನಾನು ಯೇಸು ಸ್ವಾಮಿ ಹಿಂಬಾಲಿಸುವಂಥದ್ದು ಯೇಸುವಿನ ಮೇಲಿದ್ದ ಅಭಿಷೇಕ ನನಗೆ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಹೇಳ್ತಾ ಇದೆ, ಗುರುವಿನಂತೆ ಆಗುವುದು ಶಿಷ್ಯನಿಗೆ. ಮತ್ತಾಯ 10ರಲ್ಲಿ ನಾವು ಓದ್ತೇವೆ ಅಲ್ವಾ? ಆದರೆ ಏಲೀಷನಿಗೆ ಇನ್ನೂ ಸ್ವಲ್ಪ ಅಧಿಕ ಆಸೆ. ಗುರುವಿನ ಹಾಗೆ ಸಾಲದು, ಗುರುವಿನಿಗಿಂತ 2ರಷ್ಟು ನನಗಾಗಬೇಕು. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಸ್ವಾಮಿ ಅದನ್ನೇ ಹೇಳ್ತಾ ಇದ್ದಾನೆ. ಯೋಹಾನ ಸುವಾರ್ತೆ 14:12ರಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಮಾಡಿದಕ್ಕಿಂತ ಹೆಚ್ಚಿದೆಂದು ನೀವು ಮಾಡುವಿರಿ. ಹಲ್ಲೆಲೂಯಾ. ಇಂದಿನ ಗುರುಗಳಿಗೆ ಅವರಿಗಿಂತ ಕೆಳಗೆ ಎಲ್ಲರೂ ಇರಬೇಕು ಅಂತ ಬಯಕೆ, ಆದರೆ ನಮ್ಮ ದೊಡ್ಡ ಗುರುವಾದ ಯೇಸುವಿನ ಬಯಕೆ ನನಗಿಂತ ಎಲ್ಲರೂ ಮೇಲೆ ಬರಬೇಕು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ನಮಗೆ ಶ್ರೇಷ್ಠವಾದ ಬಯಕೆಗಳುಂಟಾಗಲಿ. ಈ ಲೋಕದ ಸಣ್ಣ ಸಣ್ಣ ವಿಷಯಗಳ ಮೇಲಿರುವ ಬಯಕೆಯನ್ನು ತೆಗೆದುಬಿಟ್ಟು ಶ್ರೇಷ್ಠವಾದ ವಿಷಯಗಳಿಗೆ ಒಂದು ಬಯಕೆ ದೇವರ ಮಕ್ಕಳಿಗೆ ಉಂಟಾಗಬೇಕು. ಹಲ್ಲೆಲೂಯಾ. ಫಿಲಿಪ್ಪಿಯ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು ತನ್ನ ಬಯಕೆಯನ್ನು ವ್ಯಕ್ತಪಡಿಸಿದ್ದಾನೆ. ಏನು ಗೊತ್ತಾ? ನನಗೆ ಯೇಸು ಕ್ರಿಸ್ತನನ್ನು, ಆತನಲ್ಲಿದ್ದ ಪುನರುತ್ಥಾನದ ಶಕ್ತಿಯನ್ನು ಅರಿಯಬೇಕೆಂಬ ಒಂದೇ ಬಯಕೆ. ಹಲ್ಲೆಲೂಯಾ. ಪೌಲನ ಬಯಕೆ ಯೇಸುವನ್ನು ನನಗೆ ಅರಿಯಬೇಕು, ಅವನ ಪುನರುತ್ಥಾನದ ಶಕ್ತಿಯನ್ನು ನನಗೆ ಅರಿಯಬೇಕು. ಇವತ್ತಾಗಲೂ ಎಷ್ಟು ಮಂದಿಗೆ ಈ ಬಯಕೆ ಇದೆ? ನನಗೆ ಯೇಸುವಿನ ಪುನರುತ್ಥಾನದ ಶಕ್ತಿ, ಆ ಅಭಿಷೇಕದ ಶಕ್ತಿಯನ್ನು ನನಗೆ ಅರಿಯಬೇಕೆಂಬುದಾಗಿ ಎಷ್ಟು ಮಂದಿ ಬಯಸುತ್ತೀರಿ? ಕೈಗಳನ್ನು ತಟ್ಟುತ್ತಾ ದೇವರಿಗೆ ಮಹಿಮೆ ಸಲ್ಲಿಸೋಣ. ಕರ್ತನೇ, ಈ ಹಗಲು ವೇಳೆ ಆರಾಧನೆ ಮುಗಿದು ಹೋಗುವುದರೊಳಗಾಗಿ ಈ ಅಭಿಷೇಕದ ಶಕ್ತಿಯನ್ನು ನಾನು ಅನುಭವಿಸುವಂತೆ ಸಹಾಯ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಒಳ್ಳೆಯ ಬಯಕೆಗಳನ್ನು ಈಡೇರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಲೋಕದ ಮನೆ, ಗಾಡಿ, ಕೆಲಸ ಮುಂತಾದ ಸಣ್ಣ ಸಣ್ಣ ವಿಷಯಗಳ ಮೇಲಿರುವ ಬಯಕೆಯನ್ನು ಬಿಟ್ಟು ಬಿಟ್ಟು ದೈವಿಕವಾದ ಆಗ್ರಹಗಳು, ದೈವಿಕವಾದ ಬಯಕೆಗಳು, ಆತ್ಮಿಕ ವಿಚಾರದಲ್ಲಿರುವ ಒಂದು ಬಯಕೆ ನಮಗೆ ಉಂಟಾಗುವುದಾದರೆ, ಕ್ರಿಸ್ತನಂತೆ ನಮ್ಮನ್ನು ಜಯಶಾಲಿಗಳಾಗಿ ಈ ಭೂಮಿಯಲ್ಲಿ ನಡೆಸಲಿಕ್ಕೆ ತನ್ನ ಆತ್ಮನನ್ನು ಆತನು ದಯಪಾಲಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಲೀಷನಿಗೆ ಒಂದು ಬಯಕೆ ಇತ್ತು, ಏಲಿಯನ ಕಂಬಳಿ ನನಗೆ ಸ್ವಂತ ಮಾಡಬೇಕು. ಇವತ್ತು ಅನೇಕ ಏಲೀಷರಿಗೆ ಏಲಿಯ ಸಾಯಲಿಕ್ಕೆ ಕಾಯ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅವನು ಕೂತ ಕುರ್ಚಿ ನನಗಾಗಬೇಕು, ಅವನು ಕೂತ ಕುರ್ಚಿಯಲ್ಲಿ ನಾನು ಕೂರಬೇಕು. ಇವತ್ತಿನ ಏಲೀಷರ ಆಗ್ರಹ ಬೇರೆ. ಯಾವಾಗ ಅವನು ಸಾಯ್ತಾನೆ, ಅವನ ಮಂಚದಲ್ಲಿ ಮಲಗಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಬಯಕೆ ಏನು? ನಿಮ್ಮ ಬಯಕೆಗಂತೆ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ಏಲಿಯನ ಸ್ಥಾನವ ನಿಮಗೆ ಬಯಕೆ? ಏಲಿಯನ ಅಧಿಕಾರ ನಿಮಗೆ ಬೇಕು ಅಂತ ಬಯಸ್ತಾ ಇದ್ದೀರಾ? ಏಲಿಯನ ಕುರ್ಚಿಗಾಗಿ ನೀವು ಕಣ್ಣಾಕ್ತಾ ಇದ್ದೀರಾ? ಅಥವಾ ಏಲಿಯನ ಮೇಲಿದ್ದ ಕಂಬಳಿ ನಿಮಗೆ ಬೇಕಾ? ಹಲ್ಲೆಲೂಯಾ. ಏಲೀಷನಿಗೆ ಏಲಿಯನ ಕುರ್ಚಿಯ ಮೇಲಲ್ಲ ಕಣ್ಣು, ಏಲಿಯನ ಕಂಬಳಿಯ ಮೇಲೆ. ಹಲ್ಲೆಲೂಯಾ. ಅವನು ಹೇಳ್ತಾನೆ, ನನಗೆ ಕಂಬಳಿ ಅಲ್ಲದೆ ಬೇರೆ ಏನು ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಾಗಲೂ ವೇಳೆ ಎಷ್ಟು ಮಂದಿ ಬಯಸಿರಿ, ನನಗೆ ಯೇಸುವಿನಲ್ಲಿದ್ದ ಆ ಅಭಿಷೇಕವಲ್ಲದೆ ಅದಕ್ಕಿಂತ ಕಡಿಮೆ ನನಗೆ ಬೇಡ, ಅದು ನನಗೆ ಕೊಡಬೇಕೆಂಬುದಾಗಿ ಎಷ್ಟು ಮಂದಿ ಕರ್ತನಲ್ಲಿ ಬಯಸುತ್ತೀರಿ? ದೇವರು ಅದನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇದು ಸಿಗಬೇಕಾದರೆ ನಾವು ಮಾಡಬೇಕಾದ 4 ಕಾರ್ಯಗಳಿದೆ. ನನ್ನ ಸಮಯ ಎಲ್ಲಿಗೆ ಮುಕ್ತಾಯಗೊಳಿಸುತ್ತೆ ನನಗೆ ಗೊತ್ತಿಲ್ಲ. 4 ಸಂಗತಿಯನ್ನು ನಾನು ಹೇಳ್ತೇನೆ. ಪಾರ್ಶ್ವ ತಲೆ ಆಡಿಸ್ತಾ ಇದ್ದಾರೆ, ಹೇಳಿ ಪಾರ್ಶ್ವ ಅಂತ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಅವರು ಯಾವಾಗ ತಲೆ ಹೀಗೆ ಮಾಡ್ತಾರೆ ಆವಾಗ ನಿಲ್ಲಿಸ್ತೇನೆ. ಈಗ ಹಿಂಗೆ ಮಾಡ್ತಾ ಇದ್ದಾರೆ, ಅದಕ್ಕೆ ಹೋಗಲಿ ಅಂತ. ಯಾವಾಗ ಹಿಂಗೆ ಮಾಡ್ತಾರೆ ಆವಾಗ ನಿಲ್ಲಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾನು ಮಧ್ಯೆ ಆ ಕಡೆ ನೋಡೋದು. ಪ್ರೈಸ್ ದಿ ಲಾರ್ಡ್. 4 ಸಂಗತಿ ನಮಗೆ ಬೇಕು ಈ ಅಭಿಷೇಕ ಸಿಗಬೇಕಾದ್ರೆ. ಅದು ಏಲೀಷನಿಂದ ನಾವು ಕಲಿಯಬಹುದು. ಏಲೀಷನಿಗಿದ್ದಂತಹ ಮೊದಲ ಕ್ವಾಲಿಟಿ, ಮೊದಲ ಯೋಗ್ಯತೆ ಈ ಅಭಿಷೇಕ ಸಿಗುವುದಕ್ಕಾಗಿ ಅವನಿಗೆ ನಂಬಿಕೆ ಇತ್ತು. ಏನಿತ್ತು? ಅವನಿಗೆ ನಂಬಿಕೆ ಇತ್ತು. ಯೋಹಾನ ಸುವಾರ್ತೆ 14:12ರಲ್ಲಿ ಸ್ವಾಮಿ ಶಿಷ್ಯರಿಗೆ ಹೇಳಿದಂಥ ಒಂದು ಮಾತು, ನನ್ನನ್ನು ನಂಬುವವನು
ನಾನು ನಡೆಸಿದಕ್ಕಿಂತ ಅಧಿಕವಾದನ್ನು ಮಾಡುತ್ತಾನೆ. ಹಲ್ಲೆಲೂಯಾ. 14:12 ಏನು ಓದ್ತೇವೆ? ನನ್ನನ್ನು ನಂಬುವವನು ನಾನು ನಡೆಸಿದಕ್ಕಿಂತ ಹೆಚ್ಚಿನದನ್ನು ಮಾಡುವನು. ಹಲ್ಲೆಲೂಯಾ. ನಂಬಿಕೆ ಬೇಕು, ನಂಬಿಕೆ. ಇದು ನನಗೆ ದಯಪಾಲಿಸಲ್ಪಡುತ್ತದೆ ಎಂಬುದಾಗಿ ನಂಬುವುದಾದರೆ ದೇವರು ಕೊಡ್ತಾನೆ. ಎಷ್ಟು ಮಂದಿಗೆ ನಂಬಿಕೆ ಇದೆ? ಏಲಿಯನ ಸಂಗಡ ಏಲೀಷ ಮಾತ್ರವಲ್ಲ, ಅನೇಕ ಶಿಷ್ಯ ವೃಂದ ಏಲಿಯನಿಗಿತ್ತು. ಏಲಿಯನಿಗೆ ಬೈಬಲ್ ಸ್ಕೂಲ್ಗಳಿತ್ತು. ಎರಿಕೋವಿನಲ್ಲಿತ್ತು, ಬೆಥೇಲ್ನಲ್ಲಿತ್ತು, ಯೋರ್ದಾನ್ನಲ್ಲಿತ್ತು. ಅನೇಕ ಪ್ರವಾದಿ ಮಂಡಳಿಗಳು, ಪ್ರವಾದಿ ಶಿಷ್ಯರು ಏಲಿಯನಿಗಿತ್ತು. ಆದರೆ ಈ ಪ್ರವಾದಿ ಶಿಷ್ಯರಿಗೆ ಯಾರಿಗೂ ಏಲಿಯನ ಕಂಬಳಿ ಸಿಗಲಿಲ್ಲ. ಅದು ಏಲೀಷನಿಗೆ ಮಾತ್ರ ಸಿಕ್ತು. ಕಾರಣ ಅವರಿಗೆ ನಂಬಿಕೆ ಇರಲಿಲ್ಲ. ಅವರು ಏಲಿಯನ ಜೊತೆಯಲ್ಲಿ ಸೇವಾ ಮಂಡಳಿಯಲ್ಲಿ, ಪ್ರವಾದನ ಮಂಡಳಿಯಲ್ಲಿ ಸಜೀವ ಕಾರ್ಯಕರ್ತರಾಗಿದ್ದಾರೆ. ಆದರೆ ಅವರಿಗೆ ನಂಬಿಕೆ ಇಲ್ಲ. ಉದಾಹರಣೆ ಹೇಳ್ತೇನೆ. ಏಲಿಯನು ಅಗ್ನಿ ರಥಾಶ್ವಗಳಲ್ಲಿ ಪರಲೋಕಕ್ಕೆ ಒಯ್ಯಲ್ಪಡಲಿಕ್ಕೆ ಸಮಯವಾದಾಗ ಪ್ರವಾದಿ ಮಂಡಳಿ ಶಿಷ್ಯರಿಗೆ ಗೊತ್ತಾಯಿತು, ಏಲಿಯನು ನಮ್ಮ ಬಳಿಯಿಂದ ಏರಿಸಲ್ಪಡಲಿಕ್ಕಿದ್ದಾನೆ, ಅವನು ಏರಿಸಲ್ಪಡಲಿಕ್ಕಿದ್ದಾನೆ. ಅದಕ್ಕೆ ಏಲೀಷನಿಗೆ ಪ್ರವಾದಿ ಮಂಡಳಿ ಶಿಷ್ಯರು ಕೇಳುವಂಥ ಒಂದು ಪ್ರಶ್ನೆ ಇದೆ. ಎಲ್ಲೋ ಏಲೀಷನೇ, ನಮ್ಮ ಗುರು ನಮ್ಮಿಂದ ಒಯ್ಯಲ್ಪಡಲಿಕ್ಕಿದ್ದಾನೆ ಎಂಬ ಸಂಗತಿ ನಿನಗೆ ಗೊತ್ತುಂಟೋ? ಅಂದ್ರೆ ಅವರಿಗೆ ಗೊತ್ತುಂಟು. ಅವಾಗ ಏಲೀಷ ಹೇಳ್ತಾರೆ, ಸುಮ್ಮನಿರಿ. ಕೆಲವರೆಲ್ಲ ಚರ್ಚೆಗೆ ಬರುವಾಗ ಸುಮ್ಮನಿರಿ ಅಂತ ಹೇಳಬೇಕು. ಅವರೊಟ್ಟಿಗೆ ಚರ್ಚೆಗೆ ಹೋಗಬಾರ್ದು. ನೀನು ಚರ್ಚೆ ಜಾಸ್ತಿ ಮಾಡ್ಲಿಕ್ಕೆ ಹೋದ್ರೆ ಇದ್ದ ನಂಬಿಕೆ ಹಾಳಾಗ್ತದೆ. ಪ್ರೈಸ್ ದಿ ಲಾರ್ಡ್. ಏಲೀಷ ಹೇಳಿದ್ರೆ, ಸುಮ್ಮನಿರಿ ನೀವು. ಏಲಿಯನ್ನ ಹಿಂಬಾಲಿಸ್ತಾ ಇದ್ದಾನೆ. ಕೊನೆಗೆ ಏಲಿಯ ಪರಲೋಕಕ್ಕೆ ಒಯ್ಯಲ್ಪಟ್ಟ ಏಲೀಷ ನೋಡಿದ. ಏಲಿಯನ ಕಂಬಳಿ ಏಲೀಷನ ಮೇಲೆ ಬಿತ್ತು. ಈ ಕಂಬಳಿ ಹಿಡ್ಕೊಂಡು ಯೋರ್ದಾನ್ನ ವಿಭಾಗಿಸಿ ಏಲೀಷನು ತಿರುಗಿ ಬಂದಾಗ ಪ್ರವಾದಿ ಮಂಡಳಿ ಎಲ್ಲ ಏಲೀಷನಿಗೆ ಸಾಷ್ಟಾಂಗವೆರಗಿದರು. ಪ್ರೈಸ್ ದಿ ಲಾರ್ಡ್. ನಾನು ನಿಮಗೆ ಹೇಳ್ತೇನೆ, ಒಂದು ಅಧಿಕಾರ ನಿನಗಿದ್ದರೆ ಬಗ್ಗದವರು ಬಗ್ತಾರೆ. ಏಲೀಷನಿಗೆ ಏಲಿಯನ ಅಭಿಷೇಕ ಇದೆ ಎಂಬುದಾಗಿ ಪ್ರವಾದಿ ಮಂಡಳಿಗೆ ಗೊತ್ತಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಮೇಲೆ ಅಸಾಧಾರಣವಾದ ಒಂದು ಅಭಿಷೇಕ ಬಂದರೆ ಜನರು ನಮ್ಮ ಮಾತು ಕೇಳ್ತಾರೆ. ಹಲ್ಲೆಲೂಯಾ. ಅಲ್ಲಿ ಏಲೀಷನ ಮೇಲೆ ಈ ಕಂಬಳಿ ಇದೆ, ಏಲಿಯನು ತಮ್ಮ ಬಳಿಯಿಂದ ಒಯ್ಯಲ್ಪಟ್ಟನು ಎಂಬುದು ಪ್ರವಾದಿ ಮಂಡಳಿಗೆ ಗೊತ್ತಾದಾಗ ಪ್ರವಾದಿ ಮಂಡಳಿಯವರು ಏಲೀಷನಿಗೆ ಕೇಳುವಂತಹ ಒಂದು ಸಂಗತಿ ಇದೆ. ನಮ್ಮಲ್ಲಿ 50 ಮಂದಿ ಬಲಿಷ್ಠರಾದ ಯೌವನಸ್ಥರಿದ್ದಾರೆ. ನಾವು ಅವರನ್ನು ಯೋರ್ದಾನಿನ ಆಚೆ ಬೆಟ್ಟಗುಡ್ಡಗಳಿಗೆ ಕಳಿಸೋಣ. ಯಾಕಂದರೆ ಏಲಿಯನನ್ನು ದೇವರಾತ್ಮನ ಎತ್ತಿಕೊಂಡು ಬೆಟ್ಟದಲ್ಲೋ ತಗ್ಗಿನಲ್ಲೋ ಹಾಕಿರಬಹುದು, ಯಾರಿಗೊತ್ತು. ಆದ್ದರಿಂದ ಅವರನ್ನು ಹುಡುಕುವುದಕ್ಕೆ ಅಪ್ಪಣೆಯಾಗಲಿ. ಏಲೀಷ ಹೇಳ್ತಿದ್ದಾನೆ, ಬೇಡ, ಆತನು ಪರಲೋಕಕ್ಕೆ ಏರಿಸಲ್ಪಟ್ಟಿದ್ದಾನೆ. ಇವರು ಹೇಳ್ತಾ ಇದ್ದಾರೆ, ಇಲ್ಲ, ಅವನು ಕೆಳಗೆ ಬಿದ್ದಿದ್ದಾನೆ. ಕೊನೆಗೆ ಚರ್ಚೆ ಮುಕ್ತಾಯವಾದಾಗ ಏಲೀಷನು ಗತಿಗೆಟ್ಟು, ಹಾಗಾದರೆ ಕಳುಹಿಸಿ. ಅವರು 50 ಮಂದಿ ಪುರುಷನ ಕರೆದುಕೊಂಡು ಆ ಬೆಟ್ಟಗುಡ್ಡಗಳೆಲ್ಲ 3 ದಿವಸಗಳ ಕಾಲ ಹುಡುಕಾಡಿದರು. ಕೊನೆಗೆ ಏಲಿಯನು ಕಾಣಲೇ ಇಲ್ಲ. ನಿರಾಶೆಯಿಂದ ತಿರುಗಿ ಬಂದು ಏಲೀಷನ ಬಳಿಯಲ್ಲಿ ಬಂದು ಅವರು ಹೇಳ್ತಿದ್ದಾರೆ, ನಮ್ಮ ಗುರುವಾದ ಏಲಿಯನು ಸಿಗ್ತಾ ಇಲ್ಲ. ಏಲೀಷ ಹೇಳಿದ, ನಾನು ನಿಮಗೆ ಹೇಳಲಿಲ್ಲವೋ ಹೋಗುವುದು ಬೇಡ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಇವರು ಏಲೀಷನ ಪ್ರವಾದಿಯ ಶಿಷ್ಯರು. ಏಲಿಯನು ಒಯ್ಯಲ್ಪಡುತ್ತಾನೆ ಎಂಬುದಾಗಿ ಇವರಿಗೆ ಗೊತ್ತು, ಪರಲೋಕಕ್ಕೆ ಹೋಗ್ತಾನೆ ಅಂತ ಗೊತ್ತು. ಆದರೂ ನಂಬಿಕೆ ಇಲ್ಲ. ಬಿದ್ದಿದ್ದಾನೆ ಎಲ್ಲೋ ಗುಟ್ಟದಲ್ಲಿ, ತಗ್ಗಿನಲ್ಲಿ ದೇವರಾತ್ಮ ಬೀಳಿಸಿದ್ದಾನೆ, ಹುಡುಕಿಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದಾರೆ. ಇದು ನಂಬಿಕೆಯ ಕೊರತೆ ತೋರಿಸುವಂಥದ್ದಾಗಿದೆ. ಯಾಕೆ ಈ ಪ್ರವಾದಿ ಮಂಡಲ ಶಿಷ್ಯದಿಂದ ಏಲೀಷನನ್ನು ಮಾತ್ರ ದೇವರು ಅಭಿಷೇಕಿಸಿತು? ಅವನಿಗೊಂದು ನಂಬಿಕೆ ಇತ್ತು, ನನ್ನ ಯಜಮಾನನು ಪರಲೋಕಕ್ಕೆ ಏರಿಸಲ್ಪಟ್ಟಿದ್ದಾನೆ. ಇವತ್ತು ಹಗಲ ವೇಳೆ ಎಷ್ಟು ಮಂದಿ ನಂಬುತ್ತೀರಿ? ನನ್ನ ಕರ್ತನು ಮರಣವನ್ನು ಜಯಿಸಿ ಪರಲೋಕಕ್ಕೆ ಏರಿಸಲ್ಪಟ್ಟಿದ್ದಾನೆ. ಅವನು ತಂದೆಯಾದ ದೇವರ ಬಲಭಾಗದಲ್ಲಿ ಆಸೀನನಾಗಿದ್ದಾನೆ. ಅವನು ತನ್ನನ್ನು ಬೇಡಿಕೊಳ್ಳುವವರಿಗೆ ದೇವರ ಆತ್ಮನನ್ನು ದಯಪಾಲಿಸುತ್ತಾನೆ ಎಂಬುದಾಗಿ ಎಷ್ಟು ಮಂದಿ ನಂಬುತ್ತೀರಿ? ಅವರ ಮೇಲೆ ಈ ಅಭಿಷೇಕ ದೇವರು ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಸಭೆಗೆ ಬಂದದರಿಂದ ಅಭಿಷೇಕ ಸಿಕ್ಕುವುದಿಲ್ಲ. ನೀನು ಪ್ರವಾದಿ ಮಂಡಳಿಯಲ್ಲಿ ನಿನ್ನ ಹೆಸರಿದ್ದರೆ ಸಿಗುವುದಿಲ್ಲ. ನೀನು ನಂಬಬೇಕು ಏನು? ನನ್ನ ಕರ್ತನನ್ನು ತಂದೆಯಾದ ದೇವರು ಮರಣದಿಂದ ಎಬ್ಬಿಸಿ ಆತನು ಪರಲೋಕಕ್ಕೆ ಏರಿಸಲ್ಪಟ್ಟು ಇವತ್ತು ಆತನು ಜೀವಂತವಾಗಿದ್ದಾನೆ ಎಂದು ಯಾರು ನಂಬುತ್ತೀರಿ ಅವರಿಗೆ ಈ ಆತ್ಮನ ದಾನವಾಗ್ತದೆ.
ಹಾಲೆಲೂಯ, ಹಾಲೆಲೂಯ. ಒಂದನೇದಾಗಿ ನಂಬಿಕೆ ಬೇಕು. ಎರಡನೇದಾಗಿ ನಾವು ಪರೀಕ್ಷೆಗಳನ್ನು ಜಯಿಸಬೇಕು. ಏನು ಮಾಡಬೇಕು? ಪರೀಕ್ಷೆಯ ಮೂಲಕ ನಮ್ಮನ್ನು ಆದುಗೊಳಿಸದೆ ದೇವರ ಅಭಿಷೇಕ ಕೊಡುವುದಿಲ್ಲ. ಹಾಲೆಲೂಯ. ಯಾಕೆ ದೇವರು ಪರೀಕ್ಷಿಸ್ತಾನೆ ಗೊತ್ತಾ? ದೇವರು ತನ್ನ ಅಮೂಲ್ಯವಾದ ದಾನವನ್ನು ನಮಗೆ ಕೊಡುವುದು. ಈ ಅಮೂಲ್ಯವಾದ ದಾನ ನಮಗೆ ಸಿಕ್ಕುವಾಗ ನಾವು ಅದನ್ನು ಮಿಸ್ಯೂಸ್ ಮಾಡ್ತೇವೋ ಅಂತ ದೇವರು ಪರೀಕ್ಷೆ ಮಾಡ್ತಾನೆ. ಹಾಲೆಲೂಯ. ಈ ದಾನ ನಮ್ಮೊಳಗೆ ದೇವರು ಕೊಡುವಾಗ ನಾವು ಅದನ್ನು ನಮ್ಮ ವಿಷಯಕ್ಕಾಗಿ, ನಮ್ಮ ಆಶೀರ್ವಾದಕ್ಕಾಗಿ, ನಮ್ಮ ಪ್ರಸಿದ್ಧಿಗಾಗಿ, ನಾವು ಹಣ ಸಂಪಾದನೆಗಾಗಿ ಉಪಯೋಗಿಸಿದರೆ ಅದು ಕೊಟ್ಟವನಿಗೆ ಅಪಮಾನ ಆಗ್ತದೆ. ಹಾಲೆಲೂಯ. ಆದ್ದರಿಂದ ಹೃದಯ ಶುದ್ಧಿಯನ್ನು ದೇವರು ನೋಡ್ತಾನೆ. ಯಾಕಾಗಿ ನೀನು ಈ ಆತ್ಮನಿಗಾಗಿ ಪ್ರಾರ್ಥನೆ ಮಾಡುತ್ತಿ, ನಿನ್ನ ಮೋಟಿವೇಶನ್ ದೇವರು ನೋಡ್ತಾನೆ. ನಿನ್ನ ಉದ್ದೇಶ ಶುದ್ಧಿ ಸರಿ ಆದರೆ ಮಾತ್ರವೇ ಇದು ದೇವರು ಕೊಡೋದು. ಇವತ್ತು ಅನೇಕರು ದೇವರಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡೋದು ಯಾಕೆ ಗೊತ್ತಾ? ಇದು ಸಿಕ್ಕಿದರೆ 10 ಕಾಸು ಸಂಪಾದನೆ ಮಾಡ್ಬೋದು. ಹಾಲೆಲೂಯ. ಇದು ಸಿಕ್ಕಿದರೆ ಪ್ರಸಿದ್ಧರಾಗಬಹುದು. ಇದು ಸಿಕ್ಕಿದರೆ ಜನರು ಕರೀತಾರೆ, ಒಳ್ಳೆ ಊಟ, ಒಳ್ಳೆ ಆತಿಥ್ಯ, ಒಳ್ಳೆ AC ಮನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಇದು ಸಿಕ್ಕಿದರೆ ನಾವು ಬಚಾವಾದಂಗೆ. ಪ್ರೈಸ್ ದಿ ಲಾರ್ಡ್. ದೇವರು ಇದು ಕೊಡುವುದಕ್ಕಿಂತ ಮುಂಚೆ ಹೃದಯದ ಬಯಕೆ ನೋಡ್ತಾನೆ. ನೀನು ಯಾತಕ್ಕಾಗಿದ್ದಕ್ಕಾಗಿ ಇಡ್ತಾ ಇದ್ದೀ. ಹಾಲೆಲೂಯ. ಎಲೀಷನನ್ನು ದೇವರು ಪರೀಕ್ಷಿಸಿದಾಗ ಅವನ ಹೃದಯ ಪವಿತ್ರವಾಗಿತ್ತು. ಈ ಪವಿತ್ರಾತ್ಮನಿಂದ ಅವನಿಗೆ ಲಾಭವಲ್ಲ, ಅವನ ದೇವರಿಗೆ ಲಾಭವಾಗಬೇಕು. ಅದಾಗಿತ್ತು ಎಲೀಷನ ಮೋಟಿವೇಶನ್. ಉದಾಹರಣೆ ಹೇಳ್ತೇನೆ. 2 ವರ್ಷಗಳ ಪುಸ್ತಕ 5ನೇ ಅಧ್ಯಾಯಕ್ಕೆ ಬರುವಾಗ ಸುರಿಯ ದೇಶದ ನಾಮಾನನು ಎಂಬ ಕುಷ್ಠರೋಗಿ ಎಲೀಷನ ಬಳಿಗೆ ರೋಗ ಸೌಖ್ಯಕ್ಕಾಗಿ ಬರ್ತಾ ಇದ್ದಾನೆ. ನಾನು ಆ ಭಾಗಕ್ಕೆ ಬರಲಿಕ್ಕಿದ್ದೇನೆ. ಅಲ್ಲಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗು ಎಂಬುದಾಗಿ ಹೇಳಿದಾಗ 7ನೇ ಸಾರಿ ಮುಳಿದಾಗ ನಾಮಾನನ ಕುಷ್ಠ ಗುಣವಾಯಿತು. ಅವನು ಅಲ್ಲಿಂದ ಬಂದಾಗ ಬಹಳಷ್ಟು ಬೆಳ್ಳಿ ಬಂಗಾರ ಬೆಲೆ ಬಾಳುವ ಬಾಬಿಲೋನ್ನ ಬಟ್ಟೆಗಳನ್ನೆಲ್ಲ ತಂದಿದ್ದ. ಯಾರಿಗೆ? ಸೇವಕರಿಗೆ ಕಾಣಿಕೆಗಾಗಿ ಕೊಡುವಾಗ. ಈ ಹಳೆ ಒಡಂಬಡಿಕೆ ಕಲಿಯುವಾಗ ಯಾರಾದರೂ ಸೇವಕರನ್ನ ಭೇಟಿಯಾಗಲಿಕ್ಕೆ ಹೋಗುವಾಗ ಕಾಣಿಕೆಯೊಂದಿಗೆ ಹೋಗ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಒಂದು ಉದಾಹರಣೆ. ಮೊದಲ ಅರಸನಾದ ಕೀಷನ ಮಗನಾದ ಸೌಲನು ಕತ್ತೆಗಳು ಕಾಣದೆ ಹುಡುಕಿಕೊಂಡು ಹೋದಾಗ ಯಾರೋ ಹೇಳಿದ್ರು, ಇಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವನ ಬಳಿಗೆ ಹೋಗಿ ವಿಚಾರಿಸೋಣ. ಆವಾಗ ಸೇವಕರಿಗೆ ಶೌಲ್ ಹೇಳುವಂಥ ಒಂದು ಮಾತಿದೆ, ನಮ್ಮ ಕೈಯಲ್ಲಿ ಕಾಣಿಕೆ ಇಲ್ಲಲ್ಲ, ಮತ್ತೆ ಹೆಂಗೆ ನಾವು ಪ್ರವಾದಿ ಪಾಸ್ಟರ್ ನೋಡಕ್ಕೆ ಹೋಗುವಂತು. ನಾವೆಲ್ಲರೂ ಪಾಸ್ಟರ್ ನೋಡಕ್ಕೆ ಹೋಗೋದು ಅಲ್ಲಿಂದ ಏನಾದರೂ ಈ ಕಡೆ ಸಿಗ್ತದೆ ಎಂಬುದಾಗಿ ನೋಡಿ. ಆದರೆ ಅಂದಿನ ಕಾಲದಲ್ಲಿ ಜನರು ಪ್ರವಾದಿಗಳನ್ನು, ಸೇವಕರನ್ನ, ದೇವರ ಮನುಷ್ಯನ ನೋಡ್ಲಿಕ್ಕೆ ಹೋಗುವಾಗ ಕಾಣಿಕೆ ತಗೊಂಡು ಹೋಗ್ತಾ ಇದ್ರು. ನನಗೆ ಅದು ಓದಿ ಭಾಳ ಖುಷಿ ಆಯಿತು. ಪ್ರೈಸ್ ದಿ ಲಾರ್ಡ್. ಇನ್ನು ನೀವು ಸೇವಕರನ್ನ ಭೇಟಿಯಾಗಲಿಕ್ಕೆ ಬರುವಾಗ ಬರಿಗೈಯಲ್ಲಿ ಬರಬಾರ್ದು. ಹಾಲೆಲೂಯ. ಇದು ಹೇಳಿದಾಗ ಕೆಲವರು ಸಪ್ಪೆ ಆಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ನೀವು ತರ್ರಿ ತನ್ನದಿರ್ರಿ, ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ. ಹಾಲೆಲೂಯ. ನಾನು ಹೇಳುತ್ತಾ ಬಂದದ್ದು, ಈ ನಾಮಾನನು ಬಂದಾಗ ಕಾಣಿಕೆಯೊಡನೆ ಬಂದಿದ್ದ. ಆದರೆ ಎಲೀಷನ ಅವನನ್ನು ನೋಡಿಯೂ ಇಲ್ಲ. ಹೋಗಿ 7 ಸಾರಿ ಮುಳುಗಿ ಹೋಗು ಅಂತ ಹೇಳಿದರು. ಬಂದದ್ದು ದೊಡ್ಡ ಸೇನಾಧಿಪತಿ. ಎಲೀಷನಿಗೆ ಸೇನಾಧಿಪತಿ ಏನು ದೊಡ್ಡ ವಿಷಯ ಏನಲ್ಲ. ನಮಗೆ ಅಂಥವರೆಲ್ಲ ಬಂದರೆ ಕುರ್ಚಿ ಹಾಕುವುದು. ಅಭಿಷೇಕ ಇರುವ ನಾವು ನೋಡಲಿಕ್ಕೆ ಹೋಗಿ ಬೇಕಾದ್ರೆ ಯೋರ್ದಾನಲ್ಲಿ 7 ಸಾರಿ ಮುಳುಗಿ ಹೋಗು, ನಿನಗೆ ಸರಿ ಆಗ್ತದೆ ಅಂತ. ಅವನೆನಿಸಿದ್ದು ಎಲೀಷ ಪ್ರಾರ್ಥನೆ ಮಾಡಿ ಎಣ್ಣೆ ಹಚ್ಚಿ ಎಲ್ಲ ಸವರಿ ಅವನಿಗೆ ಫೂ ಅಂತೆಲ್ಲ ಹೇಳಿ ಕುಷ್ಠ ಹೋಗ್ತದೆ ಅಂತ. ನೋಡಲಿಕ್ಕೂ ಇವನು ಬರಲಿಲ್ಲ. ಹೋಗಿ ಅಲ್ಲಿ ಯೋರ್ದಾನ್ ಹೊಳೆ ಇದೆ, 7 ಸಾರಿ ಮುಳುಗಿ ಹೋಗು, ನಿನ್ನ ಪಾಡಿಗೆ ಹೋಗು ಅಂತ ಹೇಳಿದರು. ಇದು ಅವನಿಗೆ ಇಷ್ಟ ಆಗಿಲ್ಲ. ಅವನೆನಿಸಿದೇನು, ಎಲೀಷನ ಎಣ್ಣೆ ಎಲ್ಲ ಸವರಿ ಅವನನ್ನು ಅಪ್ಪಿ ಹಿಡಿದು ಮುದ್ದಿಟ್ಟು ಎಲ್ಲ ಗುಣಪಡಿಸ್ತಾನೆ ಅಂತೇಳಿ. ಏನು ಮಾಡಲಿಲ್ಲ. ಇದು ಕೇಳಿದಾಗ ಅವನಿಗೆ ಸಿಟ್ಟು ಬಂತು. ಅವನು ತಿರುಗಿ ಹೋಗ್ಲಿಕ್ಕೆ ಇರುವಾಗ ಅವನ ಸೇವಕರು ಹೇಳಿದರು, ಕೋಪ ತಣ್ಣರಿಸಿ ಹೇಳಿದರು, ಪ್ರವಾದಿ ದೊಡ್ಡ ಸಂಗತಿ ಹೇಳಿದ್ರೆ ನೀವು ಮಾಡ್ತಿದ್ದೀರಲ್ಲ, ಸಣ್ಣ ಸಂಗತಿ ತಾನೆ, ಮುಳುಗುವುದಕ್ಕೆ 70 ಸಾರಿ ಮುಳುಗಿ ಏನಂತೆ? 7 ಸಾರಿ ಮುಳುಗಿದಾಗ ಅವನ ಶರೀರ ಮಗುವಿನ ಶರೀರದಂತೆ ಆಯಿತು. ದೇವರು ದೊಡ್ಡ ಕಾರ್ಯ ಏನು ಹೇಳಿ? ದೇವರು ನಮ್ಮ ಹತ್ರ ಹೇಳೋದು ಸಣ್ಣ ಸಣ್ಣ ಕಾರ್ಯ. ಸಣ್ಣ ವಿಚಾರಗಳಲ್ಲಿ ನಂಬಿಗಸ್ತರಾದರೆ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಹಾಲೆಲೂಯ. ಈಗ ಗುಣವಾದ ನಾಮಾನನು ತಿರುಗಿ ಪ್ರವಾದಿಯನ್ನು ಭೇಟಿಯಾಗಲಿಕ್ಕೆ ಬರ್ತಾನೆ. ನಾವಾದರೆ ಗುಣವಾದರೆ ಆ ಮಾರ್ಗದಲ್ಲಿ ಹೋದರೆ ಮತ್ತೆ ತಿರುಗಿ ಬರಲ್ಲ. ಹಾಲೆಲೂಯ. ನಮಗೆ ದೇವರೇ ಏನಾದರೂ ಆಶೀರ್ವಾದ ಮಾಡಿದರೆ ಮತ್ತೆ ನಾವು ಪಾಸ್ಟ್ಗಳು ಹುಡುಕ್ಬೇಕು, ಎಲ್ಲಿ ಈ ಪಾರ್ಟಿ ಅಂತ. ಮತ್ತೆ ಫೋನ್ ಮಾಡಿ ಅವರು ಇಲ್ಲಿಲ್ಲ, ಅವರು ಎಲ್ಲೋ ಕಾಣೆಯಾಗಿದ್ದಾರೆ, ಮತ್ತೆ ಅವರು ಸಿಗಬೇಕಾದ್ರೆ ಏನಾದರೂ ಸಮಸ್ಯೆ ಬರಬೇಕು.
ಆದರೆ ನಾಮಾನೊಬ್ಬ ಅನ್ಯನಾದರೂ ಅವನಿಗೊಂದು ಒಳ್ಳೆ ಗುಣವಿತ್ತು. ಗುಣವಾದಾಗ ಅವನು ತಿರುಗಿ ಏಲೀಷನ ಹುಡುಕಿಕೊಂಡು ಬಂದು ಏಲೀಷನಿಗೆ ಹೇಳ್ತಿದ್ದಾನೆ, ನಾನು ಬಂದಾಗ ಅನೇಕ ಕಾಣಿಕೆ ತಂದಿದ್ದೇನೆ, ಅನೇಕ ತಲಾಂತು ಬೆಳ್ಳಿ ಬಂಗಾರ ನನ್ನ ಕೈಲಿದೆ, ಇದನ್ನು ನಿನಗೆ ಕೊಡಲಿಕ್ಕೆ ಬಯಸ್ತೇನೆ. ಏಲೀಷ ಏನು ಇದು ಗೊತ್ತಾ, ಅಲ್ಲಿ ಬರೆಯಲ್ಪಟ್ಟಿದೆ, ಆತನಿಂದ ಏನನ್ನೂ ಅವನು ಸ್ವೀಕರಿಸಲಿಲ್ಲ. ಪ್ರೈಸ್ ದ ಲಾರ್ಡ್. ನಾನು ಇದು ಹೇಳಲಿಕ್ಕೆ ಬಂದದೇನೆಂದರೆ, ಏಲೀಷನಿಗೆ ಹೃದಯ ಶುದ್ಧಿ ದೇವರು ನೋಡಿದ್ದ. ಇವನಿಗೆ ಈ ಅಭಿಷೇಕ ಸಿಕ್ಕಿದ್ದು ಹಣ ಸಂಪಾದನೆಗಾಗಿರಲಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮತ್ತೆ ಗೇಗಸಿ ಹೋಗಿ ಕೇಳುವಾಗ 1 ತಲಾಂತ ಅಂತ ಕೇಳಿದಾಗ ನಾಮಾನನು 2 ತಲಾಂತು ಕೊಟ್ಟ. ಅಷ್ಟು ಜನರಸ್ ಗೀವರ್, ಅಂದ್ರೆ ಹೃದಯ ಧಾರಾಳವಾಗಿ ಕೊಡುವ ಮನುಷ್ಯ ಇವ. ಕೇಳಿದ್ರೆ ಬೇಕಾದಷ್ಟು ಸಿಕ್ತಿತ್ತು. ಆದರೆ ಏಲೀಷನು ಹೇಳ್ತಿದ್ದಾನೆ, ನಾನು ಈ ಆತ್ಮನ ಅಭಿಷೇಕವನ್ನು ಪಡೆದುಕೊಂಡಿರುವಂಥದ್ದು ಹಣ ಸಂಪಾದನೆ ಮಾಡುವುದಕ್ಕಾಗಿ ಅಲ್ಲ, ಅದು ಜನರ ಸ್ವಸ್ಥತೆಗಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಪರೀಕ್ಷೆ ಮಾಡ್ತಾನೆ ನಮ್ಮನ್ನು. ಈ ಅಭಿಷೇಕ ನಿನಗೆ ಸಿಗಬೇಕಾದ್ರೆ ನೀನು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ನಿನ್ನ ಹೃದಯ ಶುದ್ಧಿ ಸರಿಯಾಗಿದ್ದರೆ ದೇವರು ಇದನ್ನು ಕೊಡ್ತಾನೆ. ಹಲ್ಲೆಲೂಯಾ. ಸಮಯವಿಲ್ಲ, ಬೇಗನೆ ಓಡಿ ಹೋಗ್ತಾನೆ. 3ನೇದಾಗಿ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಶಿಷ್ಯತ್ವದ ಮನೋಭಾವನೆ ಇದ್ದವನಿಗೆ ಮಾತ್ರ ಇದು ಸಿಗುವಂಥದ್ದು. ಪ್ರೈಸ್ ದ ಲಾರ್ಡ್. ನಮಗೇನಿರಬೇಕು? ಒಂದು ಶಿಷ್ಯತ್ವದ ಮನೋಭಾವನೆ ಇರಬೇಕು. ಏಲೀಷನು ಒಂದು ಶಿಷ್ಯತ್ವದ ಮನೋಭಾವನೆ ಅವನಿಗಿತ್ತು. 2 ಅರಸುಗಳ ಪುಸ್ತಕ 3ನೇ ಅಧ್ಯಾಯದ 11ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಇಸ್ರಾಯೇಲರ ಅರಸನು, ಯಹೂದದ ಅರಸನಾದ ಯೆಹೋಷಾಫಾಟನು, ಇಸ್ರಾಯೇಲರ ಅರಸನು ಮೋವಾಬ್ಯರನ್ನು ಯುದ್ಧಕ್ಕೆ ಹೋಗುವಾಗ ಅಲ್ಲಿ ಇಸ್ರಾಯೇಲರ ಅರಸನು ದೇವರನ್ನು ವಿಚಾರಿಸ್ತಾ ಇಲ್ಲ. ಆದರೆ ಯಹೂದದ ಅರಸನು ಯೆಹೋಷಾಫಾಟನು ಭಕ್ತನು, ಅವನು ಹೇಳ್ತಿದ್ದಾನೆ, ನಾವು ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರನ್ನು ವಿಚಾರಿಸಬೇಕು. ಇಸ್ರಾಯೇಲ್ ಅರಸನಿಗೆ ಕೇಳ್ತಾ ಇದ್ದಾನೆ, ಇಲ್ಲಿ ಯಾರಾದರೂ ಪ್ರವಾದಿ ಇದ್ದಾರಾ? ಯಾಕಂದ್ರೆ ಏಲಿಯ ಹೋದ್ರು ಅಂತ ಎಲ್ಲರಿಗೂ ಗೊತ್ತು. ಯೆಹೋಷಾಫಾಟನಿಗೆ ದೇವರ ಆಲೋಚನೆ ಕೇಳಿ ಯುದ್ಧಕ್ಕೆ ಹೋಗಬೇಕು. ನಾವೇನಾದರೂ ಮಾಡುವುದಕ್ಕಿಂತ ಮುಂಚೆ ದೈವಿಕ ಆಲೋಚನೆ ಕೇಳಿ ಹೋದರೆ ಅದರಲ್ಲಿ ಸೋಲುಂಟಾಗುವುದಿಲ್ಲ. ಯೆಹೋಷಾಫಾಟನ ಒಬ್ಬ ಭಕ್ತನು. ಆವಾಗ ಇಸ್ರಾಯೇಲ್ನ ಅರಸನ ಸೇವಕರು ಯೆಹೋಷಾಫಾಟ್ ಹೇಳುವ ಒಂದು ಮಾತಿದೆ, ಇಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವನು ಏಲಿಯನ ಕೈಗೆ ನೀರು ಹಾಕುವ ಶಾಫಾಟನ ಮಗನಾದ ಏಲೀಷ ಎಂಬುದು ಅವನ ಹೆಸರು. ಪ್ರೈಸ್ ದ ಲಾರ್ಡ್. ಏಲೀಷ ಹೇಗೆ ತಿಳಿಯಲ್ಪಡ್ತಿದ್ದ? ಏಲಿಯನ ಕೈಗೆ ನೀರು ಹಾಕುವ ಶಾಫಾಟ್ನ ಮಗನಾದ ಏಲೀಷನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಏಲಿಯನ ಕಾಲ ಎಳೆಯುವ ಏಲೀಷರಿದ್ದಾರೆ. ಅವರಿಗೆ ಅಭಿಷೇಕ ಅಲ್ಲ, ಅವರಿಗೆ ದುರಾತ್ಮ ಸಿಗ್ತದೆ. ಹಲ್ಲೆಲೂಯಾ. ಏಲಿಯನ ಕಾಲೆಳೆಯುವ ಒಬ್ಬ ಏಲೀಷ ಇದ್ದಾನಂತಲ್ಲ, ಏಲಿಯನ ಕೈಗೆ ನೀರು ಹಾಕುವ ಒಬ್ಬ ಏಲೀಷ ಇದ್ದಾನೆ. ಹಲ್ಲೆಲೂಯಾ. ಈ ಅಭಿಷೇಕ ನಿನಗೆ ಸಿಗಬೇಕಾದ್ರೆ ನೀನೊಂದು ದಾಸತ್ವದ ಮನೋಭಾವನೆ, ಶಿಷ್ಯತ್ವದ ಮನೋಭಾವನೆಯೊಡನೆ ಬದುಕಿದರೆ ಮಾತ್ರ ಈ ಅಭಿಷೇಕ ಸಿಗುವುದು. ಎಷ್ಟು ಮಂದಿ ನಾನು ಹೇಳಿದ ಅರ್ಥ ಆಗ್ತಾ ಇದೆ? ನೀವು ದೇವರಲ್ಲಿ ಎಷ್ಟೇ ಉಪಯೋಗಿಸಲ್ಪಟ್ಟರೂ, ಎಷ್ಟೇ ಪ್ರಸಿದ್ಧರಾದರೂ, ನಿಮ್ಮ ಒಳಗಡೆ ನಾನೊಬ್ಬ ದಾಸನು ಎಂಬ ಮನೋಭಾವನೆ ಇರಬೇಕು. ದೇವರು ನಾಳೆ ಉಪಯೋಗಿಸ್ಬೋದು, ಪ್ರಸಿದ್ಧರಾಗಬಹುದು, ಆದರೆ ಕೊನೆಯ ತನಕ ಆ ದಾಸನೆಂಬ ಮನೋಭಾವನೆ ಬದುಕಿದರೆ ಈ ಆತ್ಮ ನಮ್ಮಲ್ಲಿ ನೆಲೆ ನಿಲ್ತದೆ. ಪ್ರಕಟಣೆ ಪುಸ್ತಕ ಬರೆಯುವಾಗ 1ನೇ ಅಧ್ಯಾಯದ ಮೊದಲ 3 ವಾಕ್ಯಗಳಲ್ಲಿ ಇದು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರು ಯೋಹಾನಿಗೆ ಪ್ರಕಟಿಸಿದನು. ದೈವಿಕವಾದ ಪ್ರಕಟಣೆಗಳು ಕೊರತೆ ಇಲ್ಲದೆ ಅದು ನಿನ್ನ ಮೇಲೆ ದಯಪಾಲಿಸಲ್ಪಡಬೇಕಾದರೆ ಯೋಹಾನು 95 ವರ್ಷ ಪ್ರಾಯವುಳ್ಳ ಅಂದಿದ್ದ ಅತಿ ಹಿರಿಯನು, ಅಂದು ಬದುಕಿದ್ದ ಶಿಷ್ಯರಲ್ಲಿ ಒಬ್ಬನೇ ಯೋಹಾನನು. ಆದರೂ ಅವನ ಮನೋಭಾವನೆ, ನಾನೊಬ್ಬ ಯೇಸುವಿನ ದಾಸನು. ಹಲ್ಲೆಲೂಯಾ. ನೀವೆಷ್ಟೇ ದೊಡ್ಡವರಾದರೂ ನಿಮ್ಮ ಜೀವನದ ಕೊನೆ ಉಸಿರಿನ ತನಕ ನಾನೊಬ್ಬ ಯೇಸುವಿನ ದಾಸನು ಎಂಬ ಮನೋಭಾವನೆ ಇದ್ದರೆ ಈ ಅಭಿಷೇಕ ನಮ್ಮ ಮೇಲೆ ನೆಲೆ ನಿಲ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಈ ಭೂಮಿಯಲ್ಲಿ ಒಬ್ಬ ದಾಸನಾಗಿದ್ದ. ಯೆಶಾಯನ ಗ್ರಂಥ 42ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುತ್ತೇವೆ, ಈಗೋ ನನ್ನ ದಾಸನು, ನನ್ನ ಆತ್ಮವು ಅವನ ಮೇಲಿದೆ. ಪ್ರವಾದಿಯಾದ ಯೆಶಾಯನು ಯೇಸು ಕ್ರಿಸ್ತನ ಬಗ್ಗೆ 900 ವರ್ಷಗಳ ಹಿಂದೆ ಪ್ರವಾದನೆಯಾಗಿ ನುಡಿದ ಮಾತು, ಈಗೋ ನನ್ನ ದಾಸನು, ಯೇಸುವನ ದಾಸನು ಎಂಬುದಾಗಿ
ಅವನ ಮೇಲೆ ನನ್ನ ಆತ್ಮವಿದೆ. ಯಾರು ದಾಸನ ಮನೋಭಾವನೆಯೊಡನೆ ಜೀವಿಸುತ್ತಾರೋ ಅವರ ಮೇಲೆ ತನ್ನ ಆತ್ಮನನ್ನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಯೋಹಾನ ಸುವಾರ್ತೆ 13ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಕ್ರಿಸ್ತನು ಶಿಷ್ಯರ ಪಾದಗಳನ್ನು ತೊಳೆದದ್ದು ಸೇವೆ ಆರಂಭಿಸಿದಾಗಲ್ಲ, ಸೇವೆ ಮುಗಿಸುವಾಗ. ಸೊಂಟಕ್ಕೆ ಒಂದು ಪಾವಾಡವನ್ನು ಕಟ್ಟಿಕೊಂಡು ಬೋಗುಣಿಯಲ್ಲಿ ನೀರು ತೆಗೆದು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೆ ಆರಂಭಿಸಿದ. ಸೇವೆ ಆರಂಭ ಮಾಡಿದಾಗಲ್ಲ, ಸೇವೆ ಮಾಡಿ ಮುಗಿಸಿ ತಾನು ಪ್ರಾಣ ಕೊಳ್ಳಿಕ್ಕಿರುವ ಹಿಂದಿನ ರಾತ್ರಿ ಸ್ವಾಮಿ ಶಿಷ್ಯರ ಪಾದಗಳನ್ನು ತೊಳೆದನು. ಅಂದರೆ ಸಾಯುವ ತನಕ ಯೇಸು ಒಬ್ಬ ದಾಸನಾಗಿದ್ದ. ಆದ್ದರಿಂದಲೇ ಯೇಸುವಿನ ಮೇಲೆ ಅತ್ಯಧಿಕವಾದ ಅಭಿಷೇಕ ಇದ್ದದ್ದು. ನಿಮಗೆ ಅಭಿಷೇಕ ಬೇಕಾ? ಅತ್ಯಧಿಕವಾದ ಶಕ್ತಿ ಬೇಕಾ? 2ರಷ್ಟು ಆತ್ಮನ ಶಕ್ತಿ ತುಂಬಬೇಕಾ? ಹಲ್ಲೆಲೂಯಾ. ಏಲಿಯನ ಕೊಂಬಳಿ ನಿಮಗೆ ಬೇಕಾ? ಯೇಸು ಕ್ರಿಸ್ತನ ಅಭಿಷೇಕ ನಿಮಗೆ ಬೇಕಾ? ದಾಸನ ಮನೋಭಾವವನ್ನು ಬದುಕುವುದಾದರೆ ದೇವರ ಅಭಿಷೇಕವನ್ನು ನಮ್ಮ ಮೇಲೆ ಕೊಡ್ತಾನೆ. ಹಲ್ಲೆಲೂಯಾ. ಒಂದು ನಂಬಿಕೆ ಬೇಕು. ಒಂದು ಏನು ಮಾಡಬೇಕು? ನಂಬಿಕೆ ಬೇಕು. ಎರಡು ನಮ್ಮ ಹೃದಯ ಶುದ್ಧಿ, ನಮ್ಮ ಬಯಕೆ ಸರಿಯಾಗಿರಬೇಕು. 3ನೇದಾಗಿ ದಾಸನ ಮನೋಭಾವನೆಯಿಂದ ನಾವು ಬದುಕಬೇಕು. 4ನೇದು ಮತ್ತು ಅತಿ ಪ್ರಧಾನವಾದ ಒಂದು ಸಂಗತಿ ಹೇಳ್ತೇನೆ, ಬೆಳೆಯುವುದಕ್ಕೆ ಮನಸ್ಸಿರಬೇಕು. ಹಲ್ಲೆಲೂಯಾ. ಬೆಳವಣಿಗೆಗೆ ಒಂದು ಮನಸ್ಸಿರಬೇಕು. ಹಲ್ಲೆಲೂಯಾ. ಇದ್ದದರಲ್ಲಿ ಸಂತೃಪ್ತಿ ಇರಬಾರದು. ನನಗೆ ಇನ್ನೂ ದೇವರಿಂದ ಹೊಂದಿಕೊಳ್ಳಬೇಕೆಂಬ ಒಂದು ಬಯಕೆ ಇರುವವನಿಗೆ ಈ ಆತ್ಮ ಕೊಡ್ತಾನೆ. ಹಲ್ಲೆಲೂಯಾ. ನಾವು ಓದಿದ ಭಾಗಕ್ಕೆ ಬರುವಾಗ ಏಲಿಯನು ಪರಲೋಕಕ್ಕೆ ಏರಿಸಲ್ಪಡುವುದಕ್ಕೆ ಸಮಯವಾದಾಗ ಈಗ ಏಲಿಯನು ಗಿಲ್ಗಾಲ್ ಎಂಬ ಸ್ಥಳದಲ್ಲಿದ್ದಾರೆ. ಎಲ್ಲಿ? ಗಿಲ್ಗಾಲ್ ಎಂಬ ಸ್ಥಳ. ನೀವು ಯೋಶುವನ ಪುಸ್ತಕ 5ನೇ ಅಧ್ಯಾಯ ಓದಿದರೆ ಅಲ್ಲಿ ಗಿಲ್ಗಾಲ್ ಎಂಬ ಆ ಸ್ಥಳಕ್ಕೆ ಆ ಹೆಸರು ಬರಲಿಕ್ಕೆ ಒಂದು ಕಾರಣವಿದೆ. ಇಸ್ರಾಯೇಲ್ ಜನರು ಯೋರ್ದಾನ್ ನದಿಯನ್ನು ದಾಟಿ ಕನಾನಿಗೆ ಪ್ರವೇಶಿಸಿ ಅಲ್ಲಿರುವಾಗ ದೇವರು ಯೆಹೋಶುವನಿಗೆ ಹೇಳುತ್ತಿದ್ದಾನೆ, ಐಗುಪ್ತ ದೇಶದಲ್ಲಿದ್ದ ಗಂಡಸರಿಗೆ ಸುನ್ನತಿ ಆಗಿತ್ತು, ಆದರೆ ಮರುಭೂಮಿಯಲ್ಲಿ ಹುಟ್ಟಿದ ಇಸ್ರಾಯೇಲ್ ಗಂಡಸರಿಗೆ ಸುನ್ನತಿ ಆಗಲಿಲ್ಲ. ಅವರು ಈಗ ಹೊಸ ರಾಜ್ಯಕ್ಕೆ, ಹೊಸ ಸಿಸ್ಟಮಿಗೆ, ಹೊಸ ಆಶೀರ್ವಾದಕ್ಕೆ ಕನಾನಿಗೆ ಪ್ರವೇಶಿಸ್ತಾ ಇದ್ದಾರೆ. ನನಗೆ ಒಂದು ಬಯಕೆ ಇದೆ, ಮರುಭೂಮಿಯಲ್ಲಿ ಹುಟ್ಟಿದ ಸಕಲ ಪುರುಷರು ಸುನ್ನತಿ ಮಾಡಿಸಿಕೊಳ್ಳಬೇಕು. ಸುನ್ನತಿ ಶರೀರದ ಒಂದು ಭಾಗವನ್ನು ತುಂಡರಿಸುವಂಥದ್ದಾಗಿದೆ. ಅದರ ಅರ್ಥ ಲೋಕದಿಂದ ಬೇರ್ಪಡುವಂಥದ್ದಾಗಿದೆ. ನಾನು ಈ ತನಕ ಫರೋನನ ಸಿಸ್ಟಮ್ನಲ್ಲಿ ಫರೋನಿಗೆ ದಾಸನಾಗಿ, ಪಾಪಕ್ಕೆ ದಾಸನಾಗಿ ನಾನು ಜೀವನ ಮಾಡುವನಾಗಿದ್ದೆನು. ಆದರೆ ನಾವು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡು ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಾಗ ನಾವು ಶರೀರಕ್ಕೆಲ್ಲ ಸುನ್ನತಿ, ಫಿಲಿಪ್ಪಿಯ ಪತ್ರಿಕೆ 3ರಲ್ಲಿ ಪೌಲ ಹೇಳುತ್ತಿದ್ದಾನೆ, ನಾವು ಮಾಡಿಸಿದ ಸುನ್ನತಿ ಹೃದಯದಲ್ಲಿ ಮಾಡಿದ ಸುನ್ನತಿಯಾಗಿದೆ. ನಾವು ಹೃದಯದಿಂದ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ, ಇನ್ನು ನಾನು ಲೋಕದ ಪ್ರಕಾರ ಜೀವಿಸುವುದಿಲ್ಲ, ನಾನು ಲೋಕವನ್ನು ಬಹಿಷ್ಕರಿಸಿ ನಾನು ದೇವರೊಟ್ಟಿಗೆ ಬದುಕುವುದಕ್ಕೆ ತೀರ್ಮಾನ ಮಾಡಿದ್ದೇನೆ. ಇದಾಗಿದೆ ನಿಜವಾದ ಸುನ್ನತಿ. ಹಲ್ಲೆಲೂಯಾ. ಈ ಸುನ್ನತಿ ಮಾಡಿಸಿಕೊಂಡಾಗ ಅವರು ಹೇಳಿದರು, ಐಗುಪ್ತದ ನಿಂದೆಯನ್ನ ನಮ್ಮಿಂದ ಅವನು ಉರುಳಿಸಿ ಬಿಟ್ಟಿದ್ದಾನೆ ಎಂದು ಹೇಳಿ ಆ ಸ್ಥಳಕ್ಕೆ ಗಿಲ್ಗಾಲ್ ಎಂಬುದಾಗಿ ಹೆಸರು ಹಾಕಿದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಗಿಲ್ಗಾಲ್ ಇದೆ. ಯಾವುದು ನಮ್ಮ ಗಿಲ್ಗಾಲ್? ನಮ್ಮ ಪಾಪವು ಕ್ಷಮಿಸಲ್ಪಟ್ಟ ಸ್ಥಳ. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡ ಅನುಭವ, ಫರೋನನ್ನು ತ್ಯಜಿಸಿ ಯೇಸುವನ ಯಜಮಾನನ ಮಾಡಿಕೊಂಡ ಸ್ಥಳ, ಅದಾಗಿದೆ ಗಿಲ್ಗಾಲ್. ಆ ಗಿಲ್ಗಾಲ್ನ ಅನುಭವ ಇರುವವರು ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳಿ. ಹಲ್ಲೆಲೂಯಾ. ಗಿಲ್ಗಾಲ್ನಲ್ಲಿ ಈಗ ಏಲಿಯನಿರುವಾಗ ಏಲಿ ಹೇಳ್ತಿದ್ದಾನೆ, ನನ್ನನ್ನು ದೇವರು ಬೆತೇಲಿಗೆ ಹೋಗುವುದಕ್ಕಾಗಿ ಹೇಳಿದ್ದಾನೆ, ನೀನು ಇಲ್ಲೇ ಇರು, ನಾನು ಬೆತೇಲಿನ ತನಕ ಹೋಗ್ತೇನೆ. ಏಲಿಷ ಹೇಳ್ತಿದ್ದಾನೆ, ನೀನು ಬೆತೇಲಿಗೆ ಹೋಗುವುದಾದರೆ ನಾನು ನಿನ್ನ ಸಂಗಡ ಬರ್ತೇನೆ. ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ಮಾಡಿಸಿ ಫರೋನನ
ನಿಂದೆ ಉರುಳಿ ಹೋಗಿ ದೇವರ ಮಕ್ಕಳಾದ ಆ ಸ್ಥಾನದಲ್ಲೇ ಇವತ್ತು ಅನೇಕರಿಗೆ ನಿಲ್ಲಿಕ್ಕೆ ಇಷ್ಟ. ಒಂದು ಬೆಳವಣಿಗೆಗಾಗಿ ಎಷ್ಟು ಮಂದಿ ಬಯಸ್ತೀರಿ? ನಾನು ಇರುವ ಸ್ಥಳದಿಂದ ನನಗೆ ಇನ್ನು ಮುಂದಕ್ಕೆ ಹೋಗಬೇಕು, ನನ್ನ ಪಾಪ ಕ್ಷಮಿಸಲ್ಪಟ್ಟಿತು, ನಾನು ದೇವರ ಮಗನಾದೆ, ಅಲ್ಲೇ ನಾನು ಉಳಿಯದೆ ನನಗೆ ಇನ್ನೂ ಕ್ರಿಸ್ತನ ನಂಬಿಕೆಯಲ್ಲಿ ಬೆಳೆಯಬೇಕೆಂಬುದಾಗಿ ಎಷ್ಟು ಮಂದಿ ಹಗಲು ಬೆಳೆ ಬಯಸ್ತೀರಿ? ಬೆಥೇಲಿಗೆ ಹೋದಾಗ ಏಲೀಷನು ಏಲಿಯನ ಜೊತೆಯಲ್ಲಿ ಹೋದರು. ಬೆಥೇಲ್ ಸ್ಟ್ಯಾಂಡ್ಸ್ ಫಾರ್ ಹೌಸ್ ಆಫ್ ಗಾಡ್, ದೇವರ ಮನೆ. ನೀವು ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ ಓದುವಾಗ ಅಲ್ಲಿ ಮೊಟ್ಟ ಮೊದಲ ಬಾರಿ ಯಾಕೋಬನು, ಅಬ್ರಹಾಮನ ಮೊಮ್ಮಗನಾದ ಯಾಕೋಬನು ಆ ಸ್ಥಳಕ್ಕೆ ಬೆಥೇಲ್ ಎಂಬುದಾಗಿ ಹೆಸರಾಗ್ತಾ ಇದ್ದಾನೆ. ಈ ಸಭೆಗೆ ಬೆಥೇಲ್ ಎಂಬ ಹೆಸರು ದೇವರು ಕೊಟ್ಟದಕ್ಕಾಗಿ ಕೈಗಳೆತ್ತಿ ಸ್ತೋತ್ರ ಹೇಳೋಣ. ಬೆಥೇಲ್ ದೇವರ ಮನೆಯಾಗಿದೆ. ದೇವರೊಟ್ಟಿಗೂ ಮನುಷ್ಯರೊಟ್ಟಿಗೂ ಅನ್ಯೋನ್ಯತೆ ಆಚರಿಸುವ ಸ್ಥಳವಾಗಿದೆ ಬೆಥೇಲ್. ರಕ್ಷಣೆ ಹೊಂದಿ ದೇವರ ಮಕ್ಕಳಾದ ಆ ಸ್ಥಳದಲ್ಲೇ ನಿಲ್ಲದೆ ದೇವರೊಂದಿಗೂ ದೇವಜನರೊಂದಿಗೂ ಅನ್ಯೋನ್ಯತೆಯ ಬೆಥೇಲಿಗೆ ನಾವು ಬರಬೇಕಾಗಿದೆ. ಹಲ್ಲೆಲೂಯ. ಕೇವಲ ವಾರಕ್ಕೆ ಒಂದು ದಿವಸ ಬೆಥೇಲಿಗೆ ಅನ್ಯೋನ್ಯತೆಗಾಗಿ ಬರುವುದಲ್ಲ, ನಮ್ಮ ಜೀವನದ ಪ್ರತಿ ದಿವಸ ದೇವರೊಟ್ಟಿಗೂ ದೇವರ ಮಕ್ಕಳೊಂದಿಗೂ ಅನ್ಯೋನ್ಯತೆಯನ್ನು ಆಚರಿಸಬೇಕು. ಹಲ್ಲೆಲೂಯ. ಬೆಥೇಲ್ನಲ್ಲಿ ಇದ್ದಾಗ ಏಲಿಯನು ಏಲೀಷನಿಗೆ ಹೇಳಿದ, ನನ್ನನ್ನು ದೇವರು ಯೆರಿಕೋವಿಗೆ ಹೋಗುವುದಕ್ಕೆ ಹೇಳುತ್ತಿದ್ದಾರೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ, ನೀನು ಇಲ್ಲೇ ಇರು. ಏಲಿಯ ಹೇಳಿದಾಗ ಏಲೀಷ ಹೇಳ್ತಿದ್ದಾನೆ, ನೀನು ಯೆರಿಕೋವಿಗೆ ಹೋಗುವುದಾದರೆ ನಾನು ನಿನ್ನ ಹಿಂದೆ ಬರುವೆನು. ಯೆರಿಕೋ ದೇವರ ಅಸಾಧಾರಣವಾದ ಶಕ್ತಿ ಪ್ರಕಟಗೊಂಡ ಸ್ಥಳವಾಗಿದೆ. ದ ಸೂಪರ್ ನ್ಯಾಚುರಲ್ ಪವರ್ ಆಫ್ ಗಾಡ್, ದೇವರ ಅಸಾಧಾರಣವಾದ ಶಕ್ತಿ ಮೊದಲ ಬಾರಿಗೆ ಇಸ್ರಾಯೇಲರಲ್ಲಿ ಪ್ರಕಟಗೊಂಡ ಸ್ಥಳವಾಗಿದೆ ಯೆರಿಕೋ. ಇಸ್ರಾಯೇಲರಿಗೆ ವಾಗ್ದಾನ ದೇಶ ಸ್ವಾಧೀನ ಮಾಡುವುದಕ್ಕಾಗಿ ಅವರಿದ್ದಾಗ ಅವರಿಗೆ ತಡೆಯಾಗಿ ನಿಂತದ್ದಾಗಿದೆ ಯೆರಿಕೋ ಗೋಡೆ. ಆ ಗೋಡೆಯನ್ನು 6 ದಿವಸ ಸುತ್ತಿ 7ನೇ ದಿವಸ 7 ಸಾರಿ ಸುತ್ತುತ್ತಾ ಯಾಜಕರು ಕೊಂಬು ಊದುತ್ತಾ ಯೆಹೋವನಿಗೆ ಆರ್ಭಟಿಸಿದಾಗ ಯೆರಿಕೋ ಗೋಡೆ ಕೆಡವಿ ಬಿದ್ದ ಸ್ಥಳವಾಗಿದೆ. ದೇವರ ಶಕ್ತಿ ಪ್ರಕಟಗೊಂಡ ಸ್ಥಳವಾಗಿದೆ. ನಾನು ನಿಮಗೆ ಹೇಳುತ್ತೇನೆ, ರಕ್ಷಣೆ ಹೊಂದಿ ಕೇವಲ ಬೆಥೇಲಿಗೆ ಬಂದು ಅನ್ಯೋನ್ಯತೆ ಆಚರಿಸುವುದು ಮಾತ್ರವಲ್ಲ, ನಿನ್ನ ಜೀವಿತದ ಮೂಲಕ ದೇವರ ಶಕ್ತಿ ಅಲ್ಲಿ ಪ್ರಕಟಗೊಳ್ಳಬೇಕೆಂಬುದಾಗಿ, ನಾನು ಅಸಾಧಾರಣವಾದ ದೇವರ ಶಕ್ತಿಯನ್ನು ಅನುಭವಿಸಬೇಕೆಂಬುದಾಗಿ ಎಷ್ಟು ಮಂದಿ ಹಗಲು ವೇಳೆ ಬಯಸುತ್ತೀರಿ? ನಿನಗೊಂದು ಬೆಳವಣಿಗೆ ಇರುವುದಾದರೆ ನಿನ್ನನ್ನು ಯೆರಿಕೋವಿನ ಮಹಿಮೆಗೆ ದೇವರು ನಡೆಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಟ್ಟಾಗಲು ಒಂದು ಬುಟ್ಟಿ, ಕಿತ್ತಾಗಲು ಒಂದು ಬುಟ್ಟಿ ಎಂಬ ರೀತಿಯಲ್ಲಿ ಕೂತರೆ ನಿನಗೆ ಬೆಳವಣಿಗೆ ಇಲ್ಲ. ಕೆಲವರು ನಡ್ತಾರೆ, ಒಂದು ಬುಟ್ಟಿ ನಡ್ತಾರೆ, 1 ವರ್ಷ ಎಲ್ಲ ನೋಡಿ ಕೀಳುವಾಗ ಒಂದೇ ಬುಟ್ಟಿ. ನಾವು ಗೆಣಸು ಕೆಸು ಎಲ್ಲ ನಡುವುದು ಯಾಕೆ? ಒಂದು ಬುಟ್ಟಿ ನಟ್ರೆ 100 ಬುಟ್ಟಿಗಾಗಿ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಇಲ್ಲಿ ನಟ್ಟಿರುವುದು ಯಾಕೆ ಗೊತ್ತಾ? ನೀನು ನಟ್ಟಾಗಲು ಒಂದು ಬುಟ್ಟಿ, ಕಿತ್ತಾಗಲು ಒಂದು ಬುಟ್ಟಿ ಆದರೆ ಮತ್ತೆ ದೇವರಿಗೆ ಕೆಲಸ ಇಲ್ವಾ? ಹಲ್ಲೆಲೂಯಾ. ಎಷ್ಟು ಮಂದಿ ಹಗಲು ವೇಳೆ ನನಗೊಂದು ಬೆಳವಣಿಗೆ ಅಗತ್ಯತೆ ಇದೆ ಎಂಬುದಾಗಿ ಮನಗಾಣುತ್ತಾ ಇದ್ದೀರಿ? ನಾನು ಬೆಳೆಯುತ್ತಿಲ್ಲ ದೇವರೇ, ನಾನು ಬಂದ ಅಂದಿನಿಂದ ಈಗಲೂ ಇದೇ ಸ್ಥಿತಿಯಲ್ಲಿದ್ದೇನೆ, ನನಗೆ ಆತ್ಮಿಕವಾಗಿ ಒಂದು ಬೆಳವಣಿಗೆ ಬೇಕೆಂಬುದಾಗಿ ಆತ್ಮಾರ್ಥವಾಗಿ ಎಷ್ಟು ಮಂದಿ ಪ್ರಾರ್ಥಿಸಿರಿ? ಅಂಥವರು ಕೈಗೆತ್ತಿ ದೇವರಿಗೆ ಹೇಳಿರಿ, ದೇವರೇ, ನನಗೆ ಗಿಲ್ಗಾಲ್ನ ಅನುಭವದಿಂದ, ನನಗೆ ಬೆಥೇಲಿನ ಅನುಭವದಿಂದ, ನನಗೆ ಯೆರಿಕೋವಿನ ದೇವರ ಮಹಿಮೆ ಪ್ರಕಟಗೊಳ್ಳುವ, ನನ್ನ ಜೀವಿತದ ಮೂಲಕ ಕೆಲವೊಂದು ಗೋಡೆಗಳು ಕೆಡಗುವ, ದೇವರ ಅಸಾಧಾರಣವಾದ ಶಕ್ತಿ ಅನುಭವಿಸುವ, ಮಹಿಮೆಯ ಕಾರ್ಯ ಮಾಡುವ ಒಬ್ಬ ವ್ಯಕ್ತಿಯಾಗಿ ನನಗೆ ಮಾರ್ಪಡಬೇಕೆಂಬುದಾಗಿ ಎಷ್ಟು ಮಂದಿ ಬಯಸುತ್ತೀರಿ? ಅಂಥವರು ಕೈ ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಅಲ್ಪ ಸಮ ಮಹಿಮೆ ಸಲ್ಲಿಸೋಣ. ದೇವರೇ, ನನ್ನ ಮೂಲಕ ಅಸಾಧಾರಣವಾದ ಒಂದು ಮಹಿಮೆ, ಅಸಾಧಾರಣವಾದ ಒಂದು ಬಿಡಿಗೆ ಜನರಿಗೆ ಉಂಟಾಗುವ ಹಾಗೆ ನನ್ನನ್ನು ನಿನ್ನ ಶಕ್ತಿಯ ಪ್ರದರ್ಶನವಾಗಿ ಮಾರ್ಪಡಿಸು. ಕಮಾನ ಹಡಗಮನ ಶಂದರ ರಿಗಮನ ಹಡಗನ ಜುಲದನ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಏಲೀಷನಿಗೆ ಹೇಳಿದ, ನನ್ನನ್ನು ದೇವರು ಯೆರಿಕೋವಿನಲ್ಲಿ ನಿಲ್ಲಿ ಕೇಳ್ತಾ ಇಲ್ಲ, ಇಲ್ಲಿಂದ ಯೋರ್ದಾನಿಗೆ ಹೋಗ್ಲಿಕ್ಕೆ ಹೇಳ್ತಾ ಇದ್ದಾನೆ. ಎಲ್ಲಿಗೆ? ನಾನು ಅದನ್ನು ಭೌಗೋಳಿಕವಾಗಿ ಅದರ ಕಿಲೋಮೀಟರ್ ಅಂದರೆ ಅವತ್ತು ಮೈಲಿ ಲೆಕ್ಕ ಹಾಕಿದೆ. ಅವರು ಸ್ಟಾರ್ಟ್ ಮಾಡಿದ ಎಲ್ಲಿಂದ? ನೀವೇ ಹೇಳಿ, ನೀವಲ್ವ ಹೇಳಿದ್ದು? ಹಂಗೆ ಕೂತಿದ್ದೀರಿ ನೀವು.
ನಾನೇ ಹೇಳ್ತೇನೆ, ಏನು ಮಾಡಲಿ. ಎಲ್ಲಿಂದ ಪ್ರಯಾಣ ಆರಂಭಿಸಿದ್ದು? ಗಿಲ್ಗಾಲ್ನಿಂದ. ಗಿಲ್ಗಾಲ್ನಿಂದ ಅವರು ಪ್ರಯಾಣ ಮಾಡಿ ಬಂದದ್ದು ಬೆತೇಲಿಗೆ. 15 ಮೈಲಿ. ಎಷ್ಟು? 15 ಮೈಲಿ ಆ ಕಡೆ ನಡೆದರು. ಈಗ ಬೆತೇಲ್ನಿಂದ ಅವರು ಮತ್ತೆ ಬಂದದ್ದು ಎಲ್ಲಿಗೆ? ಎರಿಕೋವಿಗೆ. ಆ ಕಡೆ ಹೋಗಿ ಮತ್ತೆ ಈ ಕಡೆ ಬರಬೇಕು, ಎರಿಕೋ. 12 ಮೈಲಿ ಈ ಕಡೆ ನಡೆಯುವಾಗ ಯಾವುದು ಬರ್ತದೆ? 15 ಮೈಲಿ ಅಲ್ಲಿಗೆ ನಡೆದರು. ಅಲ್ಲಿಂದ ಮತ್ತೆ ತಿರುಗಿ ಎಷ್ಟು ಮೈಲಿ ನಡೆದರು? 12 ಮೈಲಿ ನಡೆದಾಗ ಎಲ್ಲಿಗೆ ಬಂದರು? ಎರಿಕೋವಿನ. ಎರಿಕೋವಿನಿಂದ 5 ಮೈಲಿ ಈ ಕಡೆ ನಡೆಯುವಾಗ ಯಾವುದು ಸಿಗ್ತದೆ? ಯೋರ್ದಾನ್ ಸಿಗ್ತದೆ. 35 ಮೈಲಿ ನಡೆದರು. ಎಷ್ಟು ಮೈಲಿ? 35 ಮೈಲಿ. ಪ್ರೈಸ್ ದಿ ಲಾರ್ಡ್. ಹೆಚ್ಚು ಕಡಿಮೆ 35 ಮೈಲಿ ಅವರು ನಡೆದರು. ಯಾಕೆ ಎಲೀಷನ ನಡೆಸಿದ್ದು ಗೊತ್ತಾ? ಬಯಕೆ ಇದೆಯಾ ಅಂತ ಗೊತ್ತಾಗಲಿಕ್ಕೆ. ಹಲ್ಲೆಲೂಯಾ. ಬಯಕೆ ಇಲ್ಲದವನು ಅರ್ಧದಲ್ಲಿ ಬಿಟ್ಟು ಹೋಗ್ತಾನೆ. ಅವನು ಹೇಳ್ತಾನೆ, ಯಾರಿಗಾಗ್ತದೆ ಬೇಕಾದರೆ ಕೊಡಲಿ. ಬೇಕಾದರೆ ಕೊಡುವ ದೇವರಲ್ಲ, ಬಯಕೆ ಇದ್ರೆ ಕೊಡುವ ದೇವರಾಗಿದ್ದಾನೆ. ನಿನ್ನನ್ನು ದೇವರು ಬಯಕೆ ಇದೆಯೋ ಎಂಬುದಾಗಿ ಪರೀಕ್ಷಿಸ್ತಾನೆ. ಹಲ್ಲೆಲೂಯಾ. ಅವರು ಯೋರ್ದಾನಿಗೆ ಬಂದರು. ಯೋರ್ದಾನಿಗೆ ಬಂದಾಗ ಯೋರ್ದಾನ್ ರಭಸವಾಗಿ ಹರಿತಾ ಇದೆ. ಎಲೀಷನು ತನ್ನ ಕಂಬಳಿಯನ್ನು ಮಡಿಚಿ ಯೋರ್ದಾನಿಗೆ ಬಡಿದನು. ಬಡಿದಾಗ ಯೋರ್ದಾನ್ ಇಬ್ಬಾಗವಾಯಿತು. ಏಲಿಯ ಮುಂದೆ, ಎಲೀಷ ಹಿಂದೆ, ಇಬ್ಬರು ಯೋರ್ದಾನ್ ದಾಟಿದರು. ಪ್ರೈಸ್ ದಿ ಲಾರ್ಡ್. ಇದು ಕ್ರೈಸ್ತ ಜೀವನದ ಅತಿ ಮುಖ್ಯವಾದಂತಹ ಒಂದು ಸ್ಥಳ ಯೋರ್ದಾನ್. 2 ಸಾರಿ ಅವತ್ತು ಯೋರ್ದಾನ್ ವಿಭಾಗಿಸಲ್ಪಟ್ಟಿತ್ತು. ಎಷ್ಟು ಸಾರಿ? ಒಂದು, ಏಲಿಯನು ಆಚೆ ಹೋದಾಗ ಯೋರ್ದಾನ್ ವಿಭಾಗಿಸಲ್ಪಟ್ಟಿತ್ತು. ಏಲೀಷನು ಒಬ್ಬಂಟಿಗನಾಗಿ ತಿರುಗಿ ಬಂದಾಗ ಅದೇ ಕಂಬಳಿಯನ್ನ ಯೋರ್ದಾನಿಗೆ ಹೊಡೆದು ಏಲಿಯನ ದೇವರೆಲ್ಲಿ ಎಂಬುದಾಗಿ ಕೇಳಿದಾಗ ಯೋರ್ದಾನ್ ವಿಭಾಗಿಸಲ್ಪಟ್ಟಿತು. 2 ಸಾರಿ ಅಲ್ಲಿ ಯೋರ್ದಾನ್ ವಿಭಾಗಿಸಲ್ಪಟ್ಟಿತು. ಇದೊಂದು ಆತ್ಮಿಕ ಸತ್ಯಕ್ಕೆ ಬೊಟ್ಟು ಮಾಡುವಂಥದ್ದಾಗಿದೆ. ಒಂದನೇದಾಗಿ ಎಲೀಷನು ಯೋರ್ದಾನನ್ನು ವಿಭಾಗಿಸಿದನು. ಇದು ಯೇಸು ಯೋರ್ದಾನನ್ನು ವಿಭಾಗಿಸಿದಕ್ಕೆ ಹೋಲಿಕೆ. ಯೋರ್ದಾನ್ ಸ್ಟ್ಯಾಂಡ್ಸ್ ಫಾರ್ ಡೆತ್, ಮರಣಕ್ಕೆ ಹೋಲಿಕೆ ಆಗಿದೆ. ಯೇಸು ಶಿಲುಬೆಯ ಮೇಲೆ ನಮಗೋಸ್ಕರ ಮರಣವನ್ನು ಜಯಿಸಿದನು. ಯೋರ್ದಾನ್ ವಿಭಾಗಿಸಲ್ಪಡುವುದು ಮರಣದ ಮೇಲೆ ಜಯ ಸಿಗುವಂಥದ್ದಾಗಿದೆ. ಯೇಸು ತನ್ನ ಮರಣದ ಮೂಲಕ ಮರಣಾಧಿಕಾರಿಯಾದ ಸೈತಾನನನ್ನು ಅಡಗಿಸಿಬಿಟ್ಟನು ಎಂದು ಇಬ್ರಿಯ 2:15 ನಾವು ಓದುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಲಿಯ ಯೋರ್ದಾನನ್ನು ವಿಭಾಗಿಸಿದ ಹಾಗೆ ಯೇಸು ಶಿಲುಬೆಯ ಮೇಲೆ ಮರಣದ ಮೇಲೆ ಜಯಶಾಲಿಯಾದನು. ಹಲ್ಲೆಲೂಯಾ. ನಾವು ಆರಾಧಿಸುವ ದೇವರು ಮರಣದೊಂದಿಗೆ ಕೊನೆಗೊಂಡ ದೇವರಲ್ಲ, ಸಮಾಧಿಯೊಳಗೆ ಸಮಾಪ್ತಿಗೊಂಡ ದೇವರಲ್ಲ. ಮರಣವನ್ನು, ಪಾತಾಳವನ್ನು ಜಯಿಸಿ 3ನೇ ದಿವಸ ಜಯಬೇರಿ ಮೊಳಗಿಸುತ್ತಾ, ಹೇ ಮರಣವೇ ನಿನ್ನ ಜಯವೆಲ್ಲಿ, ಹೇ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಎಂಬುದಾಗಿ ಮರಣವನ್ನ ಹೀಯಾಳಿಸಿದ ದೇವರಾಗಿದ್ದಾನೆ. ಮರಣವನ್ನ ನಗುವಿನೊಂದಿಗೆ ಎದುರಿಸಿದ ದೇವರಾಗಿದ್ದಾನೆ ಯೇಸು ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಲಿಯನಿಗೆ ಮರಣದ ಮೇಲೆ ಜಯ ಸಿಕ್ತು. ಎಲೀಷನು ತಿರುಗಿ ಈ ಯೋರ್ದಾನನ್ನು ವಿಭಾಗಿಸುವುದು. ಎಲೀಷ ಸ್ಟ್ಯಾಂಡ್ಸ್ ಫಾರ್ ದ ಚರ್ಚ್ ಆಫ್ ಗಾಡ್. ಎಲೀಷನು ಸಭೆಗೆ, ನಮಗೆ ಹೋಲಿಕೆ ಆಗಿದ್ದಾನೆ. ಯೇಸು ಯೋರ್ದಾನನ್ನು ವಿಭಾಗಿಸಿದ ಹಾಗೆ, ಮರಣದ ಮೇಲೆ ಜಯ ಹೊಂದಿದ ಹಾಗೆ ಎಲೀಷನು ಮರಣದ ಮೇಲೆ ಜಯ ಹೊಂದಬೇಕು. ಹಲ್ಲೆಲೂಯಾ. ನಮಗೂ ಮರಣದ ಮೇಲೆ ಒಂದು ಜಯ ಬೇಕು. ನಮಗೋಸ್ಕರ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣಾಧಿಕಾರಿಯನ್ನು ಸೋಲಿಸಿದ್ದಾನೆ. ಇನ್ನು ನಾವು ಮರಣಾಧಿಕಾರಿಯನ್ನು ಸೋಲಿಸಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ನೀವು ಪದೇ ಪದೇ ಅವನಿಗೆ ನೀನು ಸೋತವನು ಎಂಬುದಾಗಿ ಜಾಗ್ರತೆ ಕೊಟ್ಟರೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಸರಿಯಾಗಿ ಕಲಿತರೆ ಸೈತಾನ ಅತಿ ದೊಡ್ಡ ಉಪಾಯ ಏನು ಗೊತ್ತಾ? ಅವನು ಸೋತಿಲ್ಲ ಎಂಬುದಾಗಿ ನಿಮ್ಮನ್ನು ನಂಬಿಸುವ ಕೆಲಸ ಮಾಡ್ತಾ ಇದ್ದಾನೆ. ಕನ್ನಡದಲ್ಲಿ ಒಂದು ಗಾದೆ ಉಂಟು, ಬಿದ್ದರೂ ಮೀಸೆಗೆ ಮಣ್ಣಾಗದೆ ನೋಡಿಕೊಳ್ಳುವುದು ಅಂತ. ಅವನು ಶಿಲುಬೆಯಲ್ಲಿ ಸೋತವನು, ಆದರೆ ಈಗಲೂ ನಮ್ಮ ಹತ್ರ ಹೇಳುದು ನಾನು ಸೋತಿಲ್ಲ ಅಂತ. ಅದಕ್ಕೆ ದೇವಜನರ ಕೆಲಸ ಏನು ಗೊತ್ತಾ? ನಮ್ಮ ನಾಯಕನು ಶಿಲುಬೆಯ ಮೇಲೆ ಅವನನ್ನು ಸೋಲಿಸಿದ ಸಂಗತಿಯನ್ನ ಪದೇ ಪದೇ ಅವನಿಗೆ ಹೇಳ್ತಾ ಇರಬೇಕು. ನೀನು ಸೋತವನು, ನೀನು ಸೋತವನು, ನನ್ನ ನಾಯಕನು ನಿನ್ನನ್ನು ಶಿಲುಬೆಯಲ್ಲಿ ಸೋಲಿಸಿದ್ದಾರೆ. ಹಲ್ಲೆಲೂಯಾ. ಸೈತಾನನಿಗೆ ಬೈಬಲ್ ಕಲಿತಾಗ ಒಂದೇ ವೀಕ್ನೆಸ್. ಏನು ವೀಕ್ನೆಸ್ ಗೊತ್ತಾ? ಅವನಿಗೆ ಮೆಮರಿ ಕಡಿಮೆ.
ಎಲ್ಲ ವಿಚಾರದಲ್ಲಿ ಅವನಿಗೆ ಬಹಳ ಮೆಮರಿ ಇದೆ, ಆದರೆ ಸೋತ ವಿಚಾರದಲ್ಲಿ ಮಾತ್ರ ಅವನಿಗೆ ಮೆಮರಿ ಇಲ್ಲ. ಅದಕ್ಕೆ ದೇವರು ನಮ್ಮನ್ನು ಕರೆದಿರುವುದು ಯಾಕೆ ಗೊತ್ತಾ? ಅವನಿಗೆ ಪದೇ ಪದೇ ಇದನ್ನು ಎಚ್ಚರಿಕೆ ಕೊಡುವುದಕ್ಕಾಗಿ. ಅವನು ಜಾಸ್ತಿ ಆಟ ಆಡುವಾಗ ಹೇಳಬೇಕು, ನೀನು ಸೋತವನು. ಅವನು ಕೂರ್ತಾನೆ. ಮತ್ತೊಂದು 5 ದಿವಸಕ್ಕೆ ತೊಂದರೆ ಇರಲ್ಲ. ಮತ್ತೆ 6ನೇ ದಿವಸ ಅವನ ಮೇಲೆ ಎದ್ದು ಬರ್ತಾನೆ, ಹಾಗೆ ಮಾಡ್ತಾರೆ, ಹಿಂಗೆ ನಾವು ಹೇಳ್ಬೇಕು, ನೀನು ಸೋತವನು, ಸುಮ್ಮನೆ ಇರ ಅಂತ ಹೇಳ್ಬೇಕು. ಪ್ರೈಸ್ ದ ಲಾರ್ಡ್. ಆ ಕೆಲಸ ಎಷ್ಟು ಮಂದಿ ಮಾಡ್ತೀರಿ ಇವತ್ತಿನಿಂದ? ನಿಮಗೆ ಜಯ ಸಿಗ್ತದೆ. ಯಾಕಂದರೆ ಜಯಕ್ಕಾಗಿ ನಾವು ಜಾಸ್ತಿ ಕೂಗಾಡೋದು ಕಿರುಚಾಡೋದು ಏನು ಬೇಡ. ಜಯ ನಮ್ಮ ದೇವರು ಸಾಂಕ್ಷ ಮಾಡಿ ಹಾಕಿದ್ದಾನೆ ಶಿಲುಬೆಯಲ್ಲಿ. ಜಯಕ್ಕಾಗಿ ನಾವೇನು ಸಾಯ್ತಾನನ್ನ ಯೇಸು ಸ್ವಾಮಿ ಜಯಿಸಿ ಆಯಿತು. ಇನ್ನು ನೀನು ಆ ಜಯವನ್ನು ಸೆಲೆಬ್ರೇಟ್ ಮಾಡಬೇಕು, ಆ ಜಯವನ್ನು ಕೊಂಡಾಡಬೇಕು. ಆರಾಧನೆಗೆ ಬರುವಾಗ ಆ ಜಯವನ್ನು ಯಾರು ಕೊಂಡಾಡುತ್ತಾರೋ ಅವರ ಜೀವನದಲ್ಲಿ, ಅವರ ಕುಟುಂಬದಲ್ಲಿ ದೇವರು ಜಯ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಮರಣದ ಮೇಲೆ ಜಯ ಹೊಂದಿದವನು. ನಮಗೂ ಒಂದು ಮರಣವಿದೆ. ಯಾವುದು ಗೊತ್ತಾ? ಎಲೀಷಾ ಈ ಯೋರ್ದಾನನ್ನು ವಿಭಾಗಿಸಿದ. ನಾವು ಸಹ ಮರಣವನ್ನು ಜಯಿಸಬೇಕು. ನಾವು ಸ್ವಯಂ ಮರಣ ಹೊಂದಬೇಕು. ನಮ್ಮ ಸ್ವಾರ್ಥಕ್ಕೆ ನಾವು ಸಾಯಬೇಕು. ಹಲ್ಲೆಲೂಯಾ. ಇದು ಕ್ರೈಸ್ತ ಜೀವನದ ಅತಿ ಉನ್ನತವಾದ ಸ್ಥಳ. ಸ್ವಾಮಿ ಲೂಕನ ಸುವಾರ್ತೆಯಲ್ಲಿ ಹೇಳ್ತಿದ್ದಾನೆ, ಯಾವನಾದರೂ ಒಬ್ಬನು ನನ್ನನ್ನು ಹಿಂಬಾಲಿಸುವುದಕ್ಕೆ ಬಯಸುವುದಾದರೆ ತನ್ನನ್ನೇ ತ್ಯಜಿಸಿ, ಅಲ್ಲಿ ತನ್ನನ್ನೇ ಕೊಂದು ನನ್ನನ್ನು ಹಿಂಬಾಲಿಸದೆ ಹೊರತು ನನ್ನ ಶಿಷ್ಯನಾಗಲಾರನು. ಡಿನೇ ಮೈಸೆಲ್ಫ್. ನನಗೊಂದು ಸ್ವಯಂ, ನನಗೊಂದು ಚಿತ್ತ, ನನಗೊಂದು ಪ್ರಾಣ ಇದೆ. ಅದಾಗಿದೆ ನನ್ನನ್ನು ಅಡ್ಡಿಪಡಿಸುವಂಥದ್ದು. ನಾನು ಸಾಯುವುದಂದರೆ ನನ್ನ ಸ್ವಯಕ್ಕೆ, ನನ್ನ ವಿಲ್ಲಿಗೆ, ನನ್ನ ಪ್ರಾಣಕ್ಕೆ ನಾನು ಸಾಯಬೇಕು. ಪೌಲ ಹೇಳ್ತಿದ್ದಾನೆ, ಐ ಡೈ ಡೈಲಿ. ನಾನು ಪ್ರತಿ ದಿವಸ ಸಾಯ್ತಾ ಇದ್ದೇನೆ. ಏನು ಸಾಯುವುದು? ನನ್ನ ಪ್ರಾಣಕ್ಕೆ ನಾನು ಸಾಯ್ತಾ ಇದ್ದೇನೆ. 2 ಕೊರಿಂಥೆ ಪತ್ರಿಕೆ 4:5 ನೀವು ಓದುವುದಾರೆ, ಸಮಯವಿಲ್ಲ. ಅಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನಾನು ಪ್ರತಿ ದಿವಸ ಸಾವಿಗೆ ಹೋಗ್ತಾ ಇದ್ದೇನೆ. ನನ್ನಲ್ಲಿ ಸಾವು ಅಧಿಕವಾಗುವಾಗ ನನ್ನ ಮೂಲಕ ಜೀವ ಹೊರಗೆ ಬರ್ತಾ ಇದೆ. ಯಾಕೆ ಪೌಲನು ಇಷ್ಟು ಅಸಾಧಾರಣವಾದ ಸೇವೆ ಮಾಡಿದ? ವೇದ ಪಂಡಿತರ ಅಭಿಪ್ರಾಯ ಪ್ರಕಾರ 4 ಅಡಿ 5 ಇಂಚ್ ಇರತಕ್ಕಂಥ ಒಬ್ಬ ಸಾಧಾರಣ ಮನುಷ್ಯ, ಮೂಗು ಓರೆಯಂತೆ, ಬೋಳು ತಲೆಯಂತೆ. ಪೌಲನ್ನು ನೋಡಲಿದ್ರೆ ಯಾವ ಚಂದವೂ ಇಲ್ಲ, ನಮ್ಮ ಹಾಗೆ ಯಾವ ಪರ್ಸನಾಲಿಟಿ ಇಲ್ಲದ ಒಬ್ಬ ಸಾಧಾರಣ ಮನುಷ್ಯ. ಆದರೆ ಆ ಮನುಷ್ಯ ಊರಿಗೆ ಹೋಗುವಾಗ ಊರಿನ ಜನರು ಹೇಳ್ತಾ ಇದ್ರು, ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವವರು ಇಲ್ಲಿಗೂ ಬಂದಿದ್ದಾರೆ. ಅಲ್ಲಿ ನಿನ್ನ ಪರ್ಸನಾಲಿಟಿ ನೋಡಿ ಎಲ್ಲ ದೇವರ ಅಭಿಷೇಕ ಕೊಡುವುದು. ನೀನೊಬ್ಬ ಸಾಧಾರಣ ಸಣ್ಣವನಾದರೂ, ನಿನಗೆ ಯಾವ ಪರ್ಸನಾಲಿಟಿ ಇಲ್ಲದಿದ್ರು, ನಿನಗೆ ಯಾವ ಕುಟುಂಬ ಮಹಿಮೆ ಇಲ್ಲದಿದ್ರು, ನಿನಗೆ ಕುಲಶ್ರೇಷ್ಠತೆ ಇಲ್ಲದಿದ್ರು, ನಿನ್ನ ಕೈಲಿ ನ್ಯಾಯ ಪೈಸೆ ಇಲ್ಲದಿದ್ರು, ನಿನ್ನ ಕೈಲೊಂದು ಅಭಿಷೇಕವಿದ್ರೆ ಲೋಕ ಹೇಳುತ್ತದೆ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವವರು ಎಂಬುದಾಗಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾನು ಇವತ್ತು ಹಗಲು ವೇಳೆ ನಿಮಗೊಂದು ಸತ್ಯ ಹೇಳುತ್ತೇನೆ, ಈ ಅಭಿಷೇಕ ನಮ್ಮನ್ನು ದೊಡ್ಡವರನ್ನಾಗಿ ಮಾಡುವಂಥದ್ದಾಗಿದೆ. ಈ ಅಭಿಷೇಕ ನಮ್ಮಲ್ಲಿ ಇದ್ದರೆ ಲೋಕವನ್ನು ನಡುಗಿಸುವ ಶಕ್ತಿ ನಮ್ಮ ಮೇಲೆ ವ್ಯಾಪರಿಸುವಂಥದ್ದಾಗಿದೆ. ಅಸಾಧಾರಣವಾದ ಬಲ ದೇವರು ನಮಗೆ ಕೊಳ್ಳಿಕ್ಕೆ ಶಕ್ತನಾಗಿದ್ದಾನೆ. ಎಷ್ಟು ಮಂದಿ ನಂಬುತ್ತೀರಿ? ಈ ಅಭಿಷೇಕ ನನ್ನ ಮೇಲೆ ದೇವರು ಕೊಡುತ್ತಾನೆ, ನಾನು ಅದನ್ನು ನಂಬುತ್ತೇನೆ. ಈ ಆರಾಧನೆ ಬಿಟ್ಟು ಹೋಗುವುದರೊಳಗಾಗಿ ದೇವರು ತನ್ನ ಅತ್ಯಧಿಕವಾದ ಅಭಿಷೇಕದಿಂದ ನನ್ನನ್ನು ತುಂಬಿಸಲಿಕ್ಕಿದ್ದಾನೆ. ನಾನು ಹೀಗೆ ಇರುವುದಿಲ್ಲ, ನಾನೊಬ್ಬ ಅಸಾಧಾರಣ ವ್ಯಕ್ತಿಯಾಗಿ ಮಾರ್ಪಡುತ್ತೇನೆ ಎಂಬುದಾಗಿ ಎಷ್ಟು ಮಂದಿ ಬಯಸುತ್ತೀರಿ? ಅದಕ್ಕೆ ನಮ್ಮ ಸೆಲ್ಫನ್ನು ನಾವು ಸಾಯುವುದಕ್ಕೆ ಅನುಮತಿಸಬೇಕು. ಎಲೀಷಾ ಯೋರ್ದಾನನ್ನು ವಿಭಾಗಿಸಿದ ಹಾಗೆ ನಾವು ಸಹ ನಮ್ಮನ್ನು ಮರಣಕ್ಕೆ ಒಪ್ಪಿಸುವಾಗ ನಮ್ಮಲ್ಲಿ ಜೀವ ಬರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಭಾಗವನ್ನು ವಿವರಿಸುವುದಕ್ಕೆ ನಾನು ಹೋಗ್ತಾ ಇಲ್ಲ. ಎಲೀಷನು ಮೊದಲು ಮಾಡಿದ ಸಂಗತಿ ಆಗಿದೆ, ಯೋರ್ದಾನನ್ನು ವಿಭಾಗಿಸಿದನು, ಮರಣದ ಮೇಲೆ ಜಯ ಹೊಂದಿದನು. ಅಭಿಷೇಕ ಹೊಂದಿದವರ ಪ್ರತ್ಯೇಕತೆ ಏನು ಗೊತ್ತಾ? ಅವರಿಗೆ ಮರಣದ ಮೇಲೆ ಒಂದು ಜಯ ಇದೆ. ಹಲ್ಲೆಲೂಯಾ. ಅವರ ಸೇವೆ ಮನುಷ್ಯರನ್ನು ಮರಣಕ್ಕೆ ನಡೆಸುವ ಸೇವೆಯಲ್ಲ, ಮನುಷ್ಯರನ್ನು ಜೀವಕ್ಕೆ ತರುವ ಸೇವೆ. ಹಲ್ಲೆಲೂಯಾ. ನನ್ನಲ್ಲೂ ನಿನ್ನಲ್ಲೂ ಒಂದು ಅಭಿಷೇಕ ವ್ಯಾಪರಿಸುವುದಾದರೆ ನೀನು ಹೋಗುವಲ್ಲೆಲ್ಲ ಮರಣ ದಾರಿ ಬಿಟ್ಟು ಜೀವ ತುಂಬುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಆರಾಧನೆ ಮುಗಿಸಿ ನೀನು ಹೋಗುವಾಗ ನಿಜವಾದ ಪವಿತ್ರಾತ್ಮನ ಅಭಿಷೇಕದೊಡನೆ ಹೋಗುವುದಾದರೆ ನಿನ್ನ ಮನೆಯಲ್ಲಿ ಜೀವ, ನಿನ್ನ ಕಚೇರಿಯಲ್ಲಿ ಜೀವ, ನಿನ್ನ ಊರಿನಲ್ಲಿ ಜೀವ, ನಿನ್ನ ಸಭೆಯಲ್ಲಿ ಜೀವ. ಹಲ್ಲೆಲೂಯಾ,
ಹಾಲೆಲೂಯ. ನಾನು ಒಂದೆರಡು ಭಾಗ ಬೇಗ ಹೇಳ್ತೇನೆ. ನೀವೆರಡು ವರ್ಷಗಳ ಪುಸ್ತಕದ ನನ್ನೊಟ್ಟಿಗೆ ಬರಬೇಕು. ಅಲ್ಲಿ ಏಲೀಷನ ಮೂಲಕ ಜೀವ ತುಂಬಿದ 7 ಘಟನೆಗಳಿದೆ. ಎಲ್ಲ ವಿವರಿಸಲಿಕ್ಕೆ ಸಮಯವಿಲ್ಲ. ಒಂದನೇದಾಗಿ ಏಲೀಷನು ಯೆರಿಕೋ ಎಂಬ ಪಟ್ಟಣಕ್ಕೆ ಬಂದ. ಎಲ್ಲಿ? ಯೆರಿಕೋ ಎಂಬ ಪಟ್ಟಣಕ್ಕೆ. ಅಲ್ಲಿ ಒಂದು ಘಟನೆ ನಡೆಯುತ್ತಾ ಇದೆ. ನಾನು ಆ ಭಾಗ ನಿಮಗೆ ಹೇಳುತ್ತೇನೆ. 2ನೇ ಅಧ್ಯಾಯದ 19ನೇ ವಚನದಲ್ಲಿ ಅಲ್ಲಿನ ಪಟ್ಟಣ, ಯೆರಿಕೋ ಎಂಬ ಪಟ್ಟಣ ಬಹಳ ಮನೋಹರವಾಗಿದೆ. ಆ ಪಟ್ಟಣ ಸ್ಥಿತಿಗೊಂಡಿರುವಂಥದ್ದು ಒಂದು ಸುಂದರವಾದ ರೀತಿಯಲ್ಲಿ. ಆದರೆ ಅಲ್ಲಿ ಒಂದು ಸಮಸ್ಯೆ ಇದೆ. ಅಲ್ಲಿನ ನೀರು ಕುಡಿದವರಿಗೆಲ್ಲ ಬಂಜೇತನ ಉಂಟಾಗ್ತದೆ. ಆ ಊರಿನ ನೀರು ಕುಡಿದವರಿಗೆಲ್ಲ ಬಂಜೇತನ, ಅಬೋಷನ್, ಜೀವ ಉಂಟಾಗ್ತಾ ಇಲ್ಲ, ಜೀವ ಸತ್ತು ಹೋಗ್ತಾ ಇದೆ, ಹೊಟ್ಟೆಯಲ್ಲೇ ಜೀವ ಸಾಯ್ತಾ ಇದೆ. ಪ್ರೈಸ್ ದ ಲಾರ್ಡ್. ಈಗ ಏಲೀಷನು, ಅಭಿಷಕ್ತನು ಅಲ್ಲಿ ಬಂದಿದ್ದಾನೆ. ಅಭಿಷಕ್ತನು ಅಲ್ಲಿ ಬಂದಾಗ ಯಾರೋ ಬಂದು ಹೇಳಿದರು, ಊರು ಚೆನ್ನಾಗಿದೆ, ಆದರೆ ಇಲ್ಲಿ ಜೀವಕ್ಕೆ ಬದಲಾಗಿ ಮರಣ ವ್ಯಾಪರಿಸ್ತಾ ಇದೆ. ಏಲೀಷ ಹೇಳಿದ, ಒಂದು ಹೊಸ ಮಡಿಕೆ ತನ್ನಿರಿ, ಸ್ವಲ್ಪ ಉಪ್ಪು ಹಾಕಿ ತನ್ನಿರಿ. ಏಲೀಷನ ಆ ಉಪ್ಪನ್ನು ಅಲ್ಲಿನ ಹೊರತೆಗೆ ಹಾಕಿದಾಗ ಅಲ್ಲಿನ ಮರಣ ಹೋಯಿತು, ಜೀವ ಬಂತು. ಒಂದು ಸಂದೇಶ ನಿಮಗೆ ಹೇಳುತ್ತೇನೆ. ಊರಿನಲ್ಲಿ, ದೇಶದಲ್ಲಿ ಒಂದು ಮರಣದ ಶಕ್ತಿ ಇದೆ. ಹಲ್ಲೆಲೂಯಾ. ಆತ್ಮಹತ್ಯೆಗೆ ಪ್ರೇರೇಪಿಸುವ ಒಂದು ಶಕ್ತಿ ದೇಶದಲ್ಲಿ ವ್ಯಾಪರಿಸ್ತಾ ಇದೆ, ಮರಣದ ಶಕ್ತಿ. ಆದರೆ ಅಭಿಷಕ್ತರು ಇರುವಲ್ಲಿ ಮರಣ ದಾರಿ ಬಿಡುತ್ತದೆ. ಹಲ್ಲೆಲೂಯಾ. ನನ್ನಲ್ಲೂ ನಿನ್ನಲ್ಲೂ ದೇವರು ಕೊಟ್ಟ ಅಭಿಷೇಕ ದೇಶದ ಮೇಲೆ, ಮರಣದ ಮೇಲೆ ಜಯ ಹೊಂದುವುದಕ್ಕಾಗಿ. ಇನ್ನೊಂದು ಆತ್ಮಿಕ ಸತ್ಯ ಹೇಳುತ್ತೇನೆ. ಸಭೆಗೆ ಆತ್ಮಗಳು ಬರದ ಹಾಗೆ ಸಭೆಯನ್ನ ಬಂಜೆತನ ಮಾಡುವಂತಹ ಒಂದು ಆತ್ಮ ವ್ಯಾಪರಿಸ್ತಾ ಇದೆ. ಹಲ್ಲೆಲೂಯಾ. ನಾವು ಕಷ್ಟಪಟ್ಟು ಸುವಾರ್ತೆ ಸಾರಿದರೂ ಆತ್ಮಗಳು ಬಿಡುಗಡೆ ಹೊಂದದ ಹಾಗೆ ದೇಶದಲ್ಲಿ ಮರಣ ವ್ಯಾಪರಿಸುತ್ತಾ ಇದೆ. ಆದರೆ ಅಭಿಷಕ್ತೆಯೇ, ನೀನು ಈ ದಿವಸಗಳು ಎದ್ದೇಳು, ಪ್ರಾರ್ಥನೆಗಾಗಿ ಎದ್ದೇಳು. ಮರಣದ ಮೇಲೆ ದೇವರು ನಿನಗೊಂದು ಅಧಿಕಾರ ಕೊಟ್ಟಿದ್ದಾರೆ. ನಿನ್ನ ಸಭೆ ಒಂದು ಬಂಜೆತನದಲ್ಲಿ ಮುಂದುವರಿಯುವಂಥದ್ದಲ್ಲೋ. ಹಲ್ಲೆಲೂಯಾ. ಕೆಲವು ಜನನಗಳು, ಕೆಲವು ಹೊಸದಾಗಿ ಹುಟ್ಟುವಿಕೆ, ಕೆಲವು ದೀಕ್ಷಾ ಸ್ಥಾನಗಳು ನಮ್ಮ ಸಭೆಯಲ್ಲಿ ನಡೆಯಬೇಕಾದ್ರೆ ಅಭಿಷಕ್ತರು ಎದ್ದೇಳಬೇಕು. ದೇಶದಲ್ಲಿ ವ್ಯಾಪರಿಸುವ ಮರಣದ ಮೇಲೆ ಅವರು ಜಯ ಹೊಂದಬೇಕಾಗಿದೆ. ಹಲ್ಲೆಲೂಯಾ. ದೇಶದಲ್ಲಿ ಮರಣ. ಏಲೀಷ ಹೋದಾಗ ದೇಶದ ಮರಣ ಹೋಯಿತು, ಅಲ್ಲಿ ಜೀವ ಬಂತು. ಮನೆಯಲ್ಲಿ ಮರಣ. 4ನೇ ಅಧ್ಯಾಯಕ್ಕೆ ಬರುವ, 2 ವರ್ಷಗಳ ಪುಸ್ತಕ 4ನೇ ಅಧ್ಯಾಯಕ್ಕೆ ಬರುವಾಗ ಈಗ ಒಂದು ಮನೆಯಲ್ಲಿ ಮರಣ ತಾಂಡವವಾಡ್ತಾ ಇದೆ. ಅವನು ಏಲೀಷನ ಪ್ರವಾದಿ ಮಂಡಳಿಯ ಒಬ್ಬ ಶಿಷ್ಯ. ಆದರೆ ಅವ ಸತ್ತು ಹೋದ. ಹೆಂಡತಿ ಮತ್ತು 2 ಮಕ್ಕಳಿದ್ದಾರೆ. ಈಗ ಸಾಲಗಾರರು ಬಂದು ಅವನ 2 ಮಕ್ಕಳನ್ನು ಹಿಡಿದುಕೊಂಡು ಹೋಗಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಆ ಸ್ತ್ರೀ ಏಲೀಷನ ಬಳಿಯಲ್ಲಿ ಹೇಳ್ತಿದ್ದಾರೆ, ಏನಾದರೂ ಮಾಡಬೇಕು. ಏನೇನು ಕೇಳ್ತೀನಿ, ನಾನು ನಿನಗೆ ಏನು ಮಾಡಬೇಕೆಂಬುದಿದ್ದಿ, ನಿನ್ನ ಮನೆಯಲ್ಲಿ ಏನಿದೆ? ಅವಳು ಹೇಳ್ತಾರೆ, ಒಂದು ಮೊಗೆ ಎಣ್ಣೆ ಅಲ್ಲದೆ ಬೇರೆ ಏನೂ ಇಲ್ಲ. ಹಲ್ಲೆಲೂಯಾ. ಮರಣ ಆ ಮನೆಯನ್ನು ದಾರಿದ್ರ್ಯಕ್ಕೆ, ಬಡತನಕ್ಕೆ ತಂದು 2 ಮಕ್ಕಳನ್ನು ಕಿತ್ತುಕೊಂಡು ಹೋಗುವ ಸ್ಥಿತಿಯಲ್ಲಿದೆ. ಆದರೆ ಒಬ್ಬ ಅಭಿಷಕ್ತನು ಆ ಮನೆಗೆ ಕಾಲಿಟ್ಟರೆ ಆ ಮನೆಯಲ್ಲಿ ವ್ಯಾಪರಿಸುವ ಮರಣದ ಮೇಲೆ ಒಂದು ಜಯ ಸಿಗ್ತದೆ. ಹಲ್ಲೆಲೂಯಾ. ನಾನು ನಿಮಗೆ ಹೇಳುತ್ತೇನೆ, ನಿಮ್ಮೊಳಗೆ ವ್ಯಾಪರಿಸುವ ಪವಿತ್ರಾತ್ಮನಿಗೆ ನಿಮ್ಮ ಮನೆಯೊಳಗಿರುವ ಮರಣದ ಮೇಲೆ ಜಯ ಹೊಂದುವಂತೆ ಮಾಡುವಂಥದ್ದಾಗಿದೆ. ಏಲೀಷನ ಆಕೆ ಕೇಳ್ತಾರೆ, ನಿನ್ನ ಮನೆಯಲ್ಲಿ ಏನಿದೆ? ಆ ಕೇಳ್ತಾರೆ, ಒಂದು ಮೊಗೆ ಎಣ್ಣೆ ಅಲ್ಲದೆ ಬೇರೆ ಏನೂ ಇಲ್ಲ. ಅಂದರೆ ಅವಳಿಗೆ ಅವರ ಮನೆಯಲ್ಲಿರುವ ಎಣ್ಣೆ ಅಷ್ಟೊಂದು ಪ್ರಾಧಾನ್ಯತೆ ಉಳ್ಳದಾಗಿ ಅವಳು ಕಾಣ್ತಾ ಇಲ್ಲ. ವಾಸ್ತವಿಕವಾಗಿ ಆ ಸ್ವಲ್ಪ ಎಣ್ಣೆ ಅವರನ್ನು ಮರಣದಿಂದ, ದಾರಿದ್ರ್ಯದಿಂದ ಬಿಡಿಸಿತು. ಪ್ರೈಸ್ ದ ಲಾರ್ಡ್. ಆ ಎಣ್ಣೆಯನ್ನೇ ಆಕೆ ಪಾತ್ರೆಗಳಿಗೆ ಹಂಚಿದಾಗ ಆ ಎಣ್ಣೆ ಮಾರಿನೇ ಅವಳು ಸಾಲ ತೀರಿಸಿಕೊಂಡದ್ದು. ನಾವು ಈ ದಿವಸಗಳಲ್ಲಿ ಪವಿತ್ರಾತ್ಮನಿಗೆ ದೊಡ್ಡ ಬೆಲೆ ಕೊಡ್ತಾ ಇಲ್ಲ. ನಾವು ಆಕೆ ಹೇಳಿದಾಗೆ ಸ್ವಲ್ಪ ಎಣ್ಣೆ ಅಲ್ಲದೆ ಬೇರೆ ಏನಿದೆ, ಸ್ವಲ್ಪ ಅಭಿಷೇಕವಲ್ಲದೆ ಬೇರೆ ಏನಿದೆ? ದೇವರು ಹೇಳ್ತಾ ಇದ್ದಾನೆ, ನನ್ನಲ್ಲೂ ನಿನ್ನಲ್ಲೂ ದೇವರು ಕೊಟ್ಟಿರುವ ಅಭಿಷೇಕ ಅದು ಸಾಕು ನನಗೂ ನಿನಗೂ. ನಿನ್ನ ಮರಣದ ಮೇಲೆ, ನಿನ್ನ ಮನೆಯನ್ನು ನಾಶ ಮಾಡುವ ಶಕ್ತಿಗಳ ಮೇಲೆ ನಿನಗೆ ಜಯ ಸಿಗುವುದಕ್ಕಾಗಿ ನೀನು ಅಲ್ಪವೆಂದೆಣಿಸಿದ ಈ ಎಣ್ಣೆಗೆ ಸಾಕು.
ಹಡಗಮನ ಶಂದರ ರಿಕಬರ. ಓ ಹಾಲೆಲೂಯ. ನಿನ್ನ ಮನೆಯಲ್ಲಿ ಮರಣದ ಶಕ್ತಿಗಳು ವ್ಯಾಪರಿಸಿ ಒಂದೊಂದಾಗಿ ನಾಶ ಮಾಡಲಿಕ್ಕೆ ಶ್ರಮಿಸುವುದಾದ್ರೆ, ಅಭಿಷಕ್ತನೇ ನಿನ್ನ ಮನೆಗೆ ಹೋಗಿ ಹೇಳು, ಸೈತಾನನೇ, ಓ ನಿನ್ನ ಮರಣದ ಶಕ್ತಿ ಹಿಂದೆ ಮನೆ ಬಿಟ್ಟು ತೊಲಗಲಿ ಎಂಬುದಾಗಿ ಹೇಳುವಾಗ ನಿನ್ನ ಮನೆಯಲ್ಲಿ ಅಸಾಧಾರಣವಾದ ಜೀವ ಬಾಪಿರುತ್ತದೆ. ಹಾಲೆಲೂಯ. ಅದೇ 4ನೇ ಅಧ್ಯಾಯ ಮುಂದಕ್ಕೆ ಓದುವಾಗ ಅಲ್ಲಿ ಅವರಿದ್ದಾಗ ದೊಡ್ಡ ಕ್ಷಾಮ ಆ ದೇಶದಲ್ಲಿ. ಆವಾಗ ಪ್ರವಾದಿಯಾದ ಎಲೀಷನು ಹೇಳ್ತಿದ್ದಾನೆ, ನೀವು ಹೋಗಿ ದೊಡ್ಡ ಹಂಡೆಯಲ್ಲಿ ಪಾಯಸ ಮಾಡಿದಿ. ನಾನು ಅದು ಓದಿದಾಗ ನನಗೆ ನಗು ಬಂತು. ಇಲ್ಲಿ ಊಟನೇ ಇಲ್ಲ, ಮತ್ತೆ ಪಾಯಸ ಮಾಡಬೇಕಂತೆ. ಗಂಜಿ ಕುಡಿಯೋಣ ಅಂತ ಹೇಳುವಾಗ ಗಂಜಿಗೆ ಅಕ್ಕಿ ಇಲ್ಲ. ಮತ್ತೆ ಪ್ರವಾದಿ ಹೇಳ್ತಾ ಇದ್ದಾನೆ, ಏನು ಮಾಡಬೇಕು? ಪಾಯಸ ಮಾಡಬೇಕು. ಇದೇ ನಂಬಿಕೆಯವರು ಮಾತಾಡ್ತಾರೆ. ಹಾಲೆಲೂಯ. ನೀನು ಗಂಜಿ ಕುಡ್ಕೊಂಡಿರ್ಬೇಕಾದವಲ್ಲ, ನೀನು ಪಾಯಸ ಕುಡಿಯಬೇಕಾದವನು. ಹಾಲೆಲೂಯ. ಅಭಿಷೇಕ ಇರುವವನು ನಂಬಿಕೆಯಿಂದ ಹೇಳಿದ ಪಾಯಸ ಮಾಡಿರಿ ಅಂತ. ಪಾಯಸ ಮಾಡಲಿಕ್ಕೆ ಅಲ್ಲಿ ಬೆಲ್ಲ ಇಲ್ಲ, ಏಲಕ್ಕಿ ಇಲ್ಲ, ಅವಲಕ್ಕಿ ಇಲ್ಲ, ಏನೂ ಇಲ್ಲ. ಪಾಯಸದ ಐಟಮ್ಸ್ ಯಾವುದೂ ಇಲ್ಲ. ಆದರೆ ಪ್ರವಾದಿ ಹೇಳಿದಾನೆ ಏನು ಮಾಡಬೇಕು? ಅಭಿಷೇಕ್ತ ಹೇಳಿದಾನೆ ಏನು ಮಾಡಬೇಕು? ಪಾಯಸ ಮಾಡಬೇಕು. ಕೊನೆಗೆ ಇವರು ಸಿಕ್ಕಿದ್ದನ್ನೆಲ್ಲ ತಂದರು. ಅದೇ ಹೊಲ ಗದ್ದೆಗಳಿಗೆ ಹೋಗಿ ಕಾಯಿ ಪಲ್ಯ ಎಲ್ಲ ತಂದು ಹಾಕಿದರು. ಇನ್ನೊಬ್ಬ ನೆನೆಸಿ ನಾನೇನಾದ್ರು ತರಬೇಕಲ್ಲ, ಅವನು ಕಾಡಿಗೆ ಹೋದ. ಕಾಡಿಗೆ ಹೋಗಿ ಕಾಡು ಬಳ್ಳಿಲಿ ಸಿಕ್ಕಿದ ಏನೋ ಒಂದು ಕಾಯಿ, ಅವನ ಕಾಂಟ್ರಿಬ್ಯೂಷನ್ ಇರಲಿ ಅಂತೇಳಿ, ಕೆಲವರು ಹಂಗೆ ಏನಾದ್ರು ಕೊಡಬೇಕಲ್ಲ ಅಂತೇಳಿ ಅವನು ಬಂದು ಸ್ವಲ್ಪ ಕಾಯಿ ಎಲ್ಲ ಮಡಿಕೆಯಲ್ಲಿ ಹಾಕಿದ. ಕೊನೆಗೆ ಪಾಯಸ ಎಲ್ಲ ರೆಡಿ ಆಯಿತು. ಒಬ್ಬೊಬ್ಬರೇ ಕುಡಿಲಿಕ್ಕೆ ಸ್ಟಾರ್ಟ್ ಆದರು. ಆವಾಗ ಒಬ್ಬ ಕೂಗಿ ಹೇಳಿದ, ಪ್ರವಾದಿಯೇ, ಮಡಿಕೆಯಲ್ಲಿ ಮರಣ, ಮಡಿಕೆಯಲ್ಲಿ ಪಾತ್ರೆಯಲ್ಲಿ ಮರಣ. ಪ್ರೈಸ್ ದಿ ಲಾರ್ಡ್. ಆದರೆ ಅಭಿಷಕ್ತನಿರುವಲ್ಲಿ ಮರಣ ಗೆಲ್ಲುವುದಿಲ್ಲ. ಹಲ್ಲೆಲೂಯಾ. ನಿನ್ನ ಮಡಿಕೆಯಲ್ಲಿರುವ ಮರಣದ ಮೇಲೆ ನಿನಗೊಂದು ಜಯ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಹೇಳಿದ, ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಬನ್ನಿರಿ. ಅವನು ಸ್ತೋತ್ರ ಮಾಡಿ ಹಿಟ್ಟನ್ನು ಮಡಿಕೆಗೆ ಹಾಕಿದಾಗ ಆ ಮಡಿಕೆಯಲ್ಲಿ ವ್ಯಾಪರಿಸಿದ ಮರಣ ಹೋಯಿತು. ಇವತ್ತು ಹಗಲು ವೇಳೆ ನಿನ್ನ ಮನೆಯಲ್ಲಿ ವ್ಯಾಪರಿಸುವ ಕೆಲವು ಮರಣದ ಶಕ್ತಿಗಳನ್ನು ಗೆಲ್ಲುವುದಕ್ಕೆ ನನ್ನ ಮೇಲೆ ದೇವರೊಂದು ಜೀವದ ಅಭಿಷೇಕವನ್ನು ಕೊಟ್ಟಿದ್ದಾರೆ. ಎಷ್ಟು ಮಂದಿ ನಂಬುತ್ತೀರಿ? ಆ ನಂಬುವವರು ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ದೇಶದ ಮೇಲೆ ಮರಣ, ಮನೆಯಲ್ಲಿ ಮರಣ, ಭೌತಿಕ ಸ್ಥಿತಿಯಲ್ಲಿ ಮರಣ. ಹಾಲೆಲೂಯಾ. ನೀವು ಅದರ ಮುಂದಿನ ಅಧ್ಯಾಯಗಳು 4ನೇ ಅಧ್ಯಾಯಕ್ಕೆ ಬರುವಾಗ ಎಲೀಷನು ಒಂದು ಮನೆಗೆ ಹೋದ. ಒಂದು ಶ್ರೀಮಂತಳಾದ ಹೆಣ್ಣಿನ ಮನೆ. ಅವಳು ಆಗಾಗ ಹೋಗುತ್ತಿದ್ದರಿಂದ ಪ್ರವಾದಿಗಿರುವುದಕ್ಕೆ ಒಂದು ಮನೆ ಎಲ್ಲ ಮಾಡಿಕೊಟ್ಲು, ಕುರ್ಚಿ ಎಲ್ಲ ಮಾಡಿಕೊಟ್ಲು. ಕೊನೆಗೆ ಒಂದು ದಿವಸ ಈ ಸ್ತ್ರೀಯನ್ನು ಕರೆದು ಎಲೀಷನು ಕೇಳ್ತಿದ್ದಾನೆ, ನಮಗೆ ಇಷ್ಟೆಲ್ಲ ಮಾಡಿದ ಇವಳಿಗೆ ನಾವೇನಾದರೂ ಮಾಡಬೇಕಲ್ಲೋ? ನಾನು ಅರಸನ ಬಳಿಯಲ್ಲೋ ಅಥವಾ ಹಲ್ಲೆಲೂಯಾ ನ್ಯಾಯ ವಿಚಾರಕರ ಬಳಿ ನಿನಗೋಸ್ಕರ ಏನಾದರೂ ಮಾತನಾಡಬೇಕಾ? ಅವಳು ಹೇಳಿದ, ನಾವು ಸುಖವಾಗಿದ್ದೇವೆ. ಕೊನೆಗೆ ಗೇಗಸಿ ಕೇಳಿದ, ಈಕೆಗೆ ಏನು ನಾವು ಮಾಡಬೇಕು? ಆವಾಗ ಗೇಗಸಿ ಹೇಳ್ತಿದ್ದಾನೆ, ಈಕೆಗೆ ಮಕ್ಕಳಿಲ್ಲ, ಅವಳನ್ನೇ ಕರೆ. ಹಲ್ಲೆಲೂಯಾ. ಆ ಎಲೀಷನು ಕರೆದು ಆಕೆಗೆ ಹೇಳ್ತಿದ್ದಾನೆ, ಬರುವ ವರ್ಷ ನಿನಗೊಂದು ತಲೆಮಾರು, ಒಂದು ಮಗುವನ್ನು ನೀನು ಹಿಡಿದುಕೊಡುತ್ತಿ. ಹಲ್ಲೆಲೂಯಾ. ಆ ಮನೆಯಲ್ಲಿ ವರ್ಷಗಳಿಂದ ಮರಣ ವ್ಯಾಪರಿಸುತ್ತಾ ಇತ್ತು. ಒಂದು ಜೀವ ಅಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ. ಆದರೆ ಒಬ್ಬ ಅಭಿಷಕ್ತನ ಒಂದು ಮನೆಗೆ ಕಾಲಿಟ್ಟರೆ ಆ ಮನೆಯ ಮರಣ ಹೋಗಿ ಅಲ್ಲಿ ಜೀವ ವ್ಯಾಪರಿಸುವುದಕ್ಕೆ ಆರಂಭಿಸ್ತದೆ. ಹಲ್ಲೆಲೂಯಾ. ಸ್ವಲ್ಪ ದಿವಸಗಳಾದಾಗ ಆ ಮಗ ಬೆಳೆದ ದೊಡ್ಡವನಾದ. ಹೊಲ ಗದ್ದೆಯಲ್ಲಿ ತಂದೆ ಒಟ್ಟಿಗೆ ಕೆಲಸ ಮಾಡುತ್ತಿರುವಾಗ ನನ್ನ ತಲೆ ಎಂಬುದಾಗಿ ಹೇಳಿ ಆ ಮಗ ಸತ್ತು ಹೋದ. ಆದರೆ ಆ ಹೆಂಗಸು ಏನು ಮಾಡಿದ್ರು ಗೊತ್ತಾ? ಅವನನ್ನ ಮಲಗಿಸಿ, ಎಲೀಷನಿದ್ದ ಕೋಣೆಯೊಳಗೆ ಮಲಗಿಸಿ, ಕತ್ತೆಗೆ ತಡಿ ಹಾಕಿಸಿ, ಸೇವಕನೊಂದಿಗೆ ಎಲೀಷನಿರುವ ಕರ್ಮೇಲ್ ಬೆಟ್ಟಕ್ಕೆ ಹಾಕಿ ಓಡಿದಾಗ ಎಲೀಷನ ನೋಡಿ ಹೇಳ್ತಿದ್ದಾಳೆ, ಈಕೆಗೆ ಏನೋ ಸಮಸ್ಯೆ ಇದೆ. ಹಲ್ಲೆಲೂಯಾ. ಗೇಗಸಿ ಬಂದು ಕೇಳಿದರು, ನಿನಗೆ ಸುಖವೋ, ನಿನ್ನ ಮಗನಿಗೆ ಸುಖವೋ, ನಿನ್ನ ಗಂಡನಿಗೆ ಸುಖವೋ? ಆಕೆ ನಂಬಿಕೆಯಿಂದ ಹೇಳಿದರು, ಹೌದು, ನಾವೆಲ್ಲರೂ ಸುಖವಾಗಿದ್ದೇವೆ. ಒಂದು ಹೆಣವನ್ನ ಮನೆಯಲ್ಲಿಟ್ಟು ಆಕೆ ಬಂದಿರುವುದಾದರೂ ಆಕೆ ಬಾಯಿಯಿಂದ ನೆಗೆಟಿವ್ ಆದ ಒಂದು ಮಾತು ಬರಲಿಲ್ಲ. ಆಕೆ ಹೇಳುತ್ತಿದ್ದಾಳೆ, ಹೌದು, ನಾವೆಲ್ಲರೂ ಸುಖವಾಗಿದ್ದೇವೆ. ನಂಬಿಕೆಯಿಂದ ಮಾತನಾಡುವವರಿಗೆ ಈ ಹಗಲು ವೇಳೆ ದೇವರು ಕೆಲವೊಂದನ್ನು ಮಾಡಲಿಕ್ಕೆ ಬಂದಿದ್ದಾನೆ. ನಿರಾಶೆಯಿಂದ ಮಾತನಾಡುವವರಿಗಲ್ಲ. ನಿನ್ನ ಮುಂದೆ ನಿನ್ನ ಮನೆಯಲ್ಲಿ ಮರಣವಿರುವುದಾದರೆ ಆ ಮರಣವನ್ನು ದೊಡ್ಡದೆಂದು ಕಾಣದೆ ಆ ಮರಣದ ಮೇಲೆ ಇವತ್ತು ಹಗಲು ವೇಳೆ ದೇವರು ನನಗೆ ಜಯ ಕೊಡುತ್ತಾನೆ ಎಂಬುದಾಗಿ ನಂಬಿಕೆಯನ್ನು ಯಾರು ದೇವರಿಗೆ ಸ್ತೋತ್ರ ಹೇಳುತ್ತೀರಿ, ಅವರ ಮನೆಯ ಮರಣವನ್ನು ದೇವರು ನೀಗಿಸುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಎಲೀಷನು ಅಲ್ಲಿ ಬಂದು ಆ ಮಗನ ಮೇಲೆ 2 ಸಾರಿ ಬೋರ್ಲು ಬಿದ್ದು ಅವನು 7 ಸಾರಿ ಸೀನಿ ಜೀವಕ್ಕೆ ಬಂದನು. ಆ ಮಗನನ್ನು ಆಕೆಗೆ ಹಸ್ತಾಂತರಿಸಿದರು. ಓ, ನಿನ್ನ ಮನೆಯಲ್ಲಿ ನಿನ್ನ ತಲೆಮಾರುಗಳನ್ನು ಕೊಲ್ಲುವುದಕ್ಕೆ, ಓ ನಿನ್ನ ಸಂತತಿಯನ್ನು ನಾಶ ಮಾಡುವುದಕ್ಕೆ, ಓ ಮರಣವು ವ್ಯಾಪರಿಸುವುದಾದರೆ ಇವತ್ತು ಅಭಿಷಕ್ತಳೆ, ಓ ನೀನು ಎದ್ದೇಳುವುದಾದರೆ, ಆತ್ಮನಿಂದ ತುಂಬಲ್ಪಡುವುದಕ್ಕಾಗಿ ಬಯಸುವುದಾದರೆ, ನನ್ನಲ್ಲಿ ನಿನ್ನಲ್ಲಿ ವ್ಯಾಪರಿಸುವ ಅಭಿಷೇಕ, ಓ ನಮ್ಮ ತಲೆಮಾರಿನ ಮೇಲೆ ವ್ಯಾಪರಿಸುವ ಮರಣದ ಬಂಧನಗಳಿಂದ ಬಿಡಿಸಿ ಜೀವಕ್ಕೆ ನಡೆಸುವುದಕ್ಕೆ ಶಕ್ತವಾಗಿದೆ. ಓ ರಿಕಮಾನ ಶಂದರ್, ಎಷ್ಟು ಮಂದಿ ಇವತ್ತು ಹಗಲು ವೇಳೆ ಕರ್ತನೆ ನನಗೆ ಮರಣವನ್ನು ಜಯಿಸುವ ಒಂದು ಜೀವದ ಅಭಿಷೇಕ ಬೇಕೆಂಬುದಾಗಿ ಬಯಸಿರಿ. ಅಂತವರೆಲ್ಲರೂ 1 ನಿಮಿಷ ಎದ್ದು ನಿಂತುಕೊಂಡು ಅಲ್ಪ ಸಮಯ ದೇವರಿಗೆ ಸ್ತೋತ್ರ ಮಾಡಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಹಗಲು ವೇಳೆ ಕರ್ತನೆ ನನಗೆ ಅಭಿಷೇಕ ಬೇಕು, ನಿನ್ನ ಸಭೆಗೆ ದಯಪಾಲಿಸಿದ ಈ ಅಭಿಷೇಕ, ಏಲಿಯನಿಂದ ಏಲೀಷನಿಗೆ ವರ್ಗಾಯಿಸಲ್ಪಟ್ಟ ಆ ಕಂಬಳಿ ಇವತ್ತು ನನಗೆ ಬೇಕೆಂಬುದಾಗಿ ಎಷ್ಟು ಮಂದಿ ಆತ್ಮಾರ್ಥವಾಗಿ ಪ್ರಾರ್ಥನೆ ಮಾಡುತ್ತೀರಿ. ಅಂತವರ ಮೇಲೆ ದೇವರು ತನ್ನ ಅಭಿಷೇಕವನ್ನು ಕೊಡಲಿಕ್ಕಿದ್ದಾನೆ. ಈ ಅಭಿಷೇಕ ನಿನಗಿದ್ದರೆ ಮರಣದ ಶಕ್ತಿಗಳು ನಿನಗೆ ಸದೆ ಬಡಿಯುತ್ತವೆ, ನಿನ್ನ ಕಾಲ ಕೆಳಗೆ ಆಗುತ್ತದೆ. ಅದು ದೇಶದ ಮರಣವಾಗಿರುವುದು, ಮನೆಯಲ್ಲಿ ವ್ಯಾಪರಿಸುವ ಮರಣವಾಗಿರುವುದು, ನಿನ್ನ ಭೌತಿಕದ ಮೇಲೆ ವ್ಯಾಪರಿಸುವ ಮರಣವಾಗಿರುವುದು, ನಿನ್ನ ಆತ್ಮಿಕ ಜೀವಿತವನ್ನು ನಾಶ ಮಾಡುವ ಮರಣದ ಶಕ್ತಿಯಾಗಿರಬಹುದು. ಮರಣದ ಮೇಲೆ ಜಯ ಕೊಡುವ ಒಂದು ಅಭಿಷೇಕ ಇವತ್ತು ಹಗಲು ವೇಳೆ ನನಗೆ ಬೇಕು ಎಂಬುದಾಗಿ ಬಯಸುವಂತವರೆಲ್ಲರೂ ಕೈಗಳನ್ನು ಎತ್ತಿದವರಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿರಿ. ಕರ್ತನೇ, ನಿನ್ನ ಆತ್ಮನ ನನಗೆ ಇವತ್ತು ಹಗಲು ವೇಳೆ ದಯಪಾಲಿಸು. ನನ್ನನ್ನು ಬರಿಗೈಯಲ್ಲಿ ಕಳಿಸಬೇಡ. ನನಗೆ ನಿನ್ನ ಆತ್ಮನು ಬೇಕು, ನನಗೆ ನಿನ್ನ ಪವಿತ್ರ ಆತ್ಮನ ಅಭಿಷೇಕ ಬೇಕು. ಏಲಿಯನಲ್ಲಿದ್ದ ಆ 2ರಷ್ಟು ಆತ್ಮನನ್ನು, ಓ ಯೇಸುವಿನ ಮೇಲಿದ್ದ ಆ ಅಭಿಷೇಕದ 2ರಷ್ಟನ್ನು ಇವತ್ತು ಹಗಲು ವೇಳೆ ಓ ನನ್ನ ಮೇಲೆ ಕೊಡು ಎಂಬುದಾಗಿ ಯಾರು ಅಂಬಲಿಕೆಯಿಂದ, ಯಾರು ಬಯಕೆಯಿಂದ ಪ್ರಾರ್ಥಿಸ್ತೀರಿ ಅವರ ಮೇಲೆ ದೇವರ ಆತ್ಮನು ಇವತ್ತು ಹಗಲು ವೇಳೆ ವಿಶೇಷವಾಗಿ ತನ್ನ ಆತ್ಮನನ್ನು ಸುರಿಸಲಿಕ್ಕಿದ್ದಾನೆ. ರಿಗಮನ ಹಡಗಮನ ಶಂದರ ರಿಕಬರ. ಅಭಿಷೇಕ ಹೊಂದಿದ ದೇವರ ಮಕ್ಕಳು ಸುಮ್ಮನಿರದೆ ಬಾಯಿ ತೆರೆದು ದೇವರಿಗೆ ಸ್ತೋತ್ರ ಹೇಳುತ್ತಾ ದೇವರಿಗೆ ಮಹಿಮೆ ಸಲ್ಲಿಸ್ತಾ ಇರಿ. ಓ, ನೀವು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ, ನೀವು ದೇವರನ್ನು ಮಹಿಮೆ ಪಡಿಸುವಾಗ ನಿಮ್ಮೊಳಗೆ ವ್ಯಾಪರಿಸುವ ಅಭಿಷೇಕ, ಏಲಿಯನ ಅಭಿಷೇಕ ಏಲೀಷನ ಮೇಲೆ ವರ್ಗಾಯಿಸಲ್ಪಟ್ಟ ಹಾಗೆ ನಿಮ್ಮಲ್ಲಿರುವ ಅಭಿಷೇಕ ಕೆಲವರ ಮೇಲೆ ವರ್ಗಾಯಿಸಲ್ಪಡ್ಲಿಕ್ಕೆ ಹೋಗ್ತಾ ಇದೆ. ನಿಮ್ಮಲ್ಲಿ ದೇವರು ಕೊಟ್ಟ ಅಭಿಷೇಕ ಕೆಲವರಿಗೆ ಇವತ್ತು ಹಗಲು ವೇಳೆ ಆ ಕಂಬಳಿಯ ಹೊದಿಕೆಯನ್ನು ಕೆಲವರ ಮೇಲೆ ದೇವರು ಹಾಕಿ ಅವರನ್ನು ಅಭಿಷೇಕಗೊಳಿಸಲಿಕ್ಕಿದ್ದಾರೆ. ಎಷ್ಟು ಮಂದಿ ಈ ಅಭಿಷೇಕಕ್ಕಾಗಿ ಬಯಸ್ತೀರಿ? ಕರ್ತನೇ, ಈ ದೇಶವನ್ನು ಆಳುವ ಮರಣದ ಶಕ್ತಿಗಳ ಮೇಲೆ, ಅಂಧಕಾರ ದೊರೆತರೆಗಳ ಮೇಲೆ ನಾನೊಬ್ಬ ಏಲಿಯನ ಹಾಗೆ, ನಾನೊಬ್ಬ ಏಲೀಷನ ಹಾಗೆ ದೇವರಿಗೋಸ್ಕರ ನಿಲ್ಲಬೇಕು. ನಾನೊಬ್ಬ ದೇವರ ಭಕ್ತನಾಗಿ, ದೇವರ ಮನುಷ್ಯನಾಗಿ ನಾನು ತಿಳಿಯಲ್ಪಡಬೇಕು. ಈ ಅಭಿಷೇಕ ನನಗೆ ಬೇಕು. ಎಷ್ಟು ಮಂದಿ ಬಯಸುತ್ತೀರಿ? ಕೈ ಚಪ್ಪಾಳೆ ತಟ್ಟುತ್ತಾ ಅಲ್ಪ ಸಮಯ ದೇವರಿಗೆ ಸ್ತೋತ್ರ ಹೇಳುತ್ತಾ ದೇವರ ಮಹಿಮೆ ಪಡಿಸಿರಿ. ರಿಕಮಾನ ಹಡಗಮನ ಶಂದರ ರಿಗಮಾನ ಹಡಗಮನ ದುರ. ಓ, ಒಂದು ಬಯಕೆ, ಒಂದು ಆಗ್ರಹ. ಕರ್ತನೇ, ಈ ಅಭಿಷೇಕವಿಲ್ಲದೆ ನನ್ನನ್ನು ಕಳುಹಿಸಬೇಡ. ಈ ನಿನ್ನ ತುಂಬುವಿಕೆ ಇಲ್ಲದೆ ನನ್ನನ್ನು ಕಳುಹಿಸಬೇಡ. ಅಸಾಧಾರಣವಾದ ನಿನ್ನ ಕೃಪೆ, ನಿನ್ನ ಬಲ ನನ್ನ ಮೇಲೆ ಇಳಿಯಲಿ. ಈಗ ಮನ ಹಡಗಮನ ಶಂದರ ರಿಕಬಲದರ. ಎಲ್ಲರೂ ಅಲ್ಪ ಸಮಯ ದೇವರಿಗೆ ಮಹಿಮೆ ಸಲ್ಲಿಸ್ತಾ ಪ್ರಾರ್ಥನೆ ಮಾಡಿರಿ. ಓ, ಈ ಅಭಿಷೇಕದ ಶಕ್ತಿ, ಓ ಹಾಲೆಲೂಯಾ, ನೋಗದ ಕಣ್ಣಿಗಳನ್ನು, ಬಂಧನಗಳನ್ನು ಬಿಚ್ಚುವಂಥದ್ದಾಗಿದೆ. ನನ್ನಲ್ಲಿ ವ್ಯಾಪರಿಸುವ ಅಭಿಷೇಕದ ಪುಷ್ಟಿ ದೇಶದಲ್ಲಿ ವ್ಯಾಪರಿಸುವ, ಅನೇಕರನ್ನು ಮರಣಕ್ಕೆ ನಡೆಸುವ ದುರಾತ್ಮನ ಶಕ್ತಿಗಳ ಮೇಲೆ ಇವತ್ತು ಹಗಲು ಜಯವನ್ನು ಕೊಡಲಿಕ್ಕಿದ್ದಾನೆ. ಗಮನ ಹಡಗಮನ ಶಂದರ ರಿಕಬಲದಲ ರಿಗಮನ ದಿರಗಡಗ ಶಂದರ. ಅನೇಕರನ್ನು ಕೊಲ್ಲುವುದಕ್ಕೆ, ಅನೇಕರನ್ನು ನಾಶ ಮಾಡುವುದಕ್ಕೆ ಅವರೊಳಗೆ ವ್ಯಾಪರಿಸುವ ದುರಾತ್ಮನ ಶಕ್ತಿಗಳು, ಮರಣದ ಆತ್ಮವು ಇವತ್ತು ಹಗಲು ವೇಳೆ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ, ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. ಮನೆಗಳಲ್ಲಿ ಮರಣ, ಓ ಮರಣ, ಮಡಿಕೆಯಲ್ಲಿ ಮರಣ, ಓ ದೇಶದಲ್ಲಿ ಮರಣ, ಮನೆಯಲ್ಲಿ ಮರಣ. ಇವತ್ತು ಹಗಲು ವೇಳೆ ಮರಣವನ್ನು ಜೀವಕ್ಕೆ ನಡೆಸುವ ಆತ್ಮನ ಶಕ್ತಿ. ಎಲ್ಲರೂ ಪ್ರಾರ್ಥನೆ ಮಾಡಿ ಯಾರು ಸುಮ್ಮನೆ ಇರದೆ, ಓ ಪವಿತ್ರಾತ್ಮನೇ ನಮ್ಮ ಮೇಲೆ ಬಲವಾಗಿ ಇಳಿದು ಬಾ. ಆದಿ ಶತಮಾನದಲ್ಲಿ, ಓ ಪಂಚಶತಮ ದಿನದಲ್ಲಿ ಅಪೊಸ್ತಲರ ಮೇಲೆ ಬೆಂಕಿಯ ನಾಲಿಗೆ ಆಗಿ ಇಳಿದು ಬಂದ ಆತ್ಮನ ತುಂಬುವಿಕೆ ಇವತ್ತು ಹಗಲು ವೇಳೆ ನಮ್ಮಲ್ಲಿ, ನಮ್ಮ ಸಭೆಯಲ್ಲಿ ತುಂಬಲಿ ಕರ್ತನೆ. ಏಲಿಯನ ಅಭಿಷೇಕದ 2ರಷ್ಟು ಓ ಸಭೆ ಎಂಬ ನಮ್ಮ ಮೇಲೆ ಕರ್ತನೆ ಈ ಹಗಲು ವೇಳೆ ದಯಪಾಲಿಸು. ಓ ರಿಕಬಾಬಾಬಾ ಬಾಯಾರಿಕೆಯುಳ್ಳವರು ಅದಕ್ಕೋಸ್ಕರ ಬಯಸುವಂತವರು ಎಲ್ಲರೂ ಪ್ರಾರ್ಥನೆಯಲ್ಲಿ ಅವರು ಪ್ರಾರ್ಥನೆಯಲ್ಲಿದ್ದಾಗ ಓ ಪವಿತ್ರಾತ್ಮನು ಬಲವಾಗಿ ಬಿರುಗಾಳಿಯಂತೆ ಅವರ ಮೇಲೆ ಬೀಸಿ ಬೆಂಕಿ ನಾಲಿಗೆ ವಿಂಗಡಿಸುವ ಹಾಗೆ ಅವರ ಮೇಲೆ ಬಂದರೆ ಆ ಆತ್ಮ ಇವತ್ತು ನಿನ್ನ ಮೇಲೆ ಬಂದು ನಿನ್ನನ್ನು ದೇವರ ರಾಜ್ಯದ ಮಹಿಮೆಗಾಗಿ, ಆತನ ರಾಜ್ಯದ ವಿಸ್ತರಣೆಗಾಗಿ ನಮ್ಮನ್ನು ಉಪಯೋಗಿಸಲು ಶಕ್ತರಾಗಿದ್ದಾರೆ.
ದೇವರಾತ್ಮನ ಕೆಲವರನ್ನು ತುಂಬಿಸ್ತಾ ಇದ್ದಾನೆ. ಓ ದೇವರಾತ್ಮನ ಕೆಲವರ ಮೇಲೆ ಬಲವಾಗಿ ಇಳಿದು ಬರುತ್ತಾ ಇದೆ. ದೇವರಾತ್ಮನ ಕೆಲವರನ್ನ ಹೊಸ ಎಣ್ಣೆಯಿಂದ, ಹೊಸ ಅಭಿಷೇಕದಿಂದ ತುಂಬಿಸ್ತಾ ಇದ್ದಾನೆ. ಈ ತನಕ ನೀನು ಇದ್ದ ಸ್ಥಳದಿಂದ ಒಂದು ಬೆಳವಣಿಗೆ ಬಯಸುವಂತವರು ದೇವರಿಗೆ ಸ್ತೋತ್ರ ಹೇಳಿರಿ. ಕರ್ತನೆ, ಗಿಲ್ಗಾಲ್ನಿಂದ ನನಗೆ ಹಾಲಲಿ ಬೆಥೇಲಿನಿಂದ ನನಗೆ ಕರ್ತನೆ ಎರಿಕೋವಿನಿಂದ ನನಗೆ ಯೋರ್ದಾನಿಗೆ, ಅದು ಮಾತ್ರವಲ್ಲದು ಏಲಿಯನಿಲ್ಲಿದ್ದ ಆ ಕಂಬಳಿ ನನಗೆ ಬೇಕು ಕರ್ತನೆ. ಓ ಎಲ್ಲ ದುರಾತ್ಮನ ಶಕ್ತಿಗಳು, ಎಲ್ಲ ಅಂಧಕಾರಗಳು, ಮನುಷ್ಯರನ್ನು ನಾಶ ಮಾಡಲಿಕ್ಕೆ ನಡೆಸುವ ಮರಣದ ವ್ಯಾಪಾರಗಳು, ಮರಣದ ಅಂಧಕಾರಗಳು ಯೇಸು ಕ್ರಿಸ್ತನ ಅಧಿಕಾರಗಳ ನಾಮದಲ್ಲಿ ಇವತ್ತು ಸಭೆ ಬಿಟ್ಟು ಹೋಗಲಿ, ವ್ಯಕ್ತಿಗಳನ್ನು ಬಿಟ್ಟು ಹೋಗಲಿ. ಮರಣದ ಶಕ್ತಿಯೇ, ಅಂಧಕಾರದ ಬಲವೇ, ನಿನಗೆ ಇಲ್ಲಿ ಯಾವ ಅಧಿಕಾರವಿಲ್ಲ. ನಿನ್ನನ್ನು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸೋಲಿಸಿದ್ದಾನೆ. ನಿನಗೆ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ತಲೆಮಾರಿನ ಮೇಲೆ, ನನ್ನ ಭೌತಿಕ ಆತ್ಮಿಕದ ಮೇಲೆ ನಿನಗೆ ಯಾವ ಅಧಿಕಾರವೂ ಇಲ್ಲ. ಯೇಸುವಿನ ಅಧಿಕಾರಗಳ ನಾಮದಲ್ಲಿ ಮರಣವು ಬಿಟ್ಟು ಹೋಗಲಿ. ಜೀವ 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 ಯೇಸುವಿನಲ್ಲಿ ತುಂಬಿದ ಜೀವ, ಯೇಸುವಿನಲ್ಲಿ ಪ್ರಕಟಗೊಂಡ ಜೀವ, ಸಮೃದ್ಧಿಯಾದ ಜೀವ ಸಭೆಯಲ್ಲಿ ಹರಿಯಲಿ, ಸಭೆಯಲ್ಲಿ ಉಳಿಯಲಿ. ವ್ಯಕ್ತಿಗಳಲ್ಲಿ ಜೀವ ತುಂಬಲಿ. ಯೇಸುವಿನ ನಾಮದಲ್ಲಿ ಸಮೃದ್ಧಿಯಾದ ಜೀವ. ಹಾಲೆಲೂಯಾ, ಹಾಲೆಲೂಯಾ. ದುಷ್ಟನನ್ನು ಎದುರಿಸುವ ಜೀವ, ಅಂಧಕಾರವನ್ನು ಮೆಟ್ಟಿ ನಿಲ್ಲುವ ಜೀವ, ಸಮುದ್ರದ ಮೇಲೆ ನಡೆಯುವ ಜೀವ, ಪ್ರಕೃತಿಯನ್ನ ಕಲ್ಲಾಡಿಸುವ ಜೀವ, ಇವತ್ತಾಗಲೇ ಯೇಸುವಿನಲ್ಲಿ ವ್ಯಾಪರಿಸಿದ ಆ ಜೀವದ ಶಕ್ತಿ. ಎಲ್ಲರೂ ಅಲ್ಪ ಸಮಯ ದೇವರಿಗೆ ಜೋರಾಗಿ ದೇವರಿಗೆ ಸ್ತೋತ್ರ ಹೇಳ್ತಾ ಇರ್ರಿ. ಇವತ್ತು ಹಗಲು ವೇಳೆ ನಮ್ಮ ಮೇಲೆ ದೇವರೊಂದು ಅಭಿಷೇಕವನ್ನು ಸುರಿಸುವುದಕ್ಕಾಗಿ ಇವತ್ತು ಬಂದಿದ್ದಾರೆ. ಕರ್ತನೇ, ಈ ಅಭಿಷೇಕದಿಂದ ಅಲ್ಲದೆ ಇದಕ್ಕಿಂತ ಕಡಿಮೆಯಾಗಿ ಒಂದು ನಾನು ಬಯಸುವುದಿಲ್ಲ. ನನಗೆ ಆ ಅಭಿಷೇಕ ಬೇಕು. 2ರಷ್ಟು ಆತ್ಮನ ಶಕ್ತಿ ಇವತ್ತು ಹಗಲು ವೇಳೆ ನನಗೆ ಬೇಕು. ಅದು ಇಲ್ಲದೆ ನನಗೆ ಬದುಕುವುದಕ್ಕೆ ಆಗುವುದಿಲ್ಲ. ಕರ್ತನೇ, ಆ ಅಭಿಷೇಕ ನನ್ನ ಮೇಲೆ ಇವತ್ತು ಹಗಲು ವೇಳೆ ದಯಪಾಲಿಸು. ಈಗ ಮಾನದಿರ ಗಡಗ ದುರದಲ ಒಡಗಮನ ಶಂದರ ಖಬರದಲ ಅಡಗಮನ ದುಲ ಗಡಗದಲ ಜಲ ಗಡಗ ಶಂದರಾರಿ ಗಬಲ. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ 2 ಕೈಗಳನ್ನ ಪರಲೋಕಕ್ಕೆ ಎತ್ತಿ ಹಿಡಿದವರಾಗಿ ನಮಗೆ ಪ್ರಾರ್ಥಿಸೋಣ. ಚಲಿಸುವ ಆತ್ಮನೇ, ಪರಿಶುದ್ಧ ಆತ್ಮನೇ, ಚಲಿಸುವ ಆತ್ಮನೇ, ಪರಿಶುದ್ಧ ಆತ್ಮನೇ, ಓಣನೆಲದೋ ವೃಷ್ಟಿ ಸುರಿಸ ಇಳಿದು ಬಾರಯ್ಯ. ಓಣನೆಲದೊಳ್ ವೃಷ್ಟಿ ಸುರಿಸ ಇಳಿದು ಬಾರಯ್ಯ. ಬಲಗೊಳಿಸು ನನ್ನಾತ್ಮವ ಈ ಲೋಕ ಯಾತ್ರೆಯೋಳು. ಬಲಗೊಳಿಸು ನನ್ನಾತ್ಮವ ಈ ಲೋಕ ಯಾತ್ರೆಯೋಳು. ತಿದ್ದುತೆನ್ನ ಗಾನ ಪಾಡಿಸು ಜ್ಞಾನದ ಆತ್ಮನೇ. ತಿದ್ದುತೆನ್ನ ಗಾನ ಪಾಡಿಸು ಜ್ಞಾನದ ಆತ್ಮನೇ. ಚಾಲಿಸುವ ಆತ್ಮನೇ, ಪರಿಶುದ್ಧ ಆತ್ಮನೇ, ಚಾಲಿಸು. ಕರ್ತನೇ, ನಿನ್ನ ಆತ್ಮನನ್ನ ಈ ಪ್ರಿಯರ ಮೇಲೆ ದಯಪಾಲಿಸು ಸ್ವಾಮಿ. ನಿನ್ನ ಆತ್ಮನ ಅಭಿಷೇಕವನ್ನು ಈ ಜನರ ಮೇಲೆ ದಯಪಾಲಿಸು ಕರ್ತನೇ. ಹೊಸ ಎಣ್ಣೆಯ ಅಭಿಷೇಕ, ಹೊಸ ಶಕ್ತಿಯ ಅಭಿಷೇಕ, ಏಲೀಷನ ಮೇಲೆ ತುಂಬಲ್ಪಟ್ಟ ಅಭಿಷೇಕ ಈ ಜನರ ಮೇಲೆ ನೀನು ಕಳುಹಿಸು ಕರ್ತನೇ. ಓಣನೆಲದೋ ವೃಷ್ಟಿ ಸುರಿಸ ಇಳಿದು ಬಾರಯ್ಯ. ಓಣನೆಲದೋ ವೃಷ್ಟಿ ಸುರಿಸ ಇಳಿದು ಬಾರಯ್ಯ. ಪ್ರೀತಿಯ ಕರ್ತನೇ,
ನಿನ್ನ ವಾಕ್ಯವನ್ನ ಕೇಳಿ ನಿನ್ನ ಆತ್ಮನ ಬಲಕ್ಕಾಗಿ, ನಿನ್ನ ಆತ್ಮನ ಅಭಿಷೇಕಕ್ಕಾಗಿ, ನನ್ನ ಆತ್ಮನ 2ರಷ್ಟು ಶಕ್ತಿಗಾಗಿ ಆ ತೊರೆವಿ ಜನರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಈಗಲೇ ಅವರ ಮೇಲೆ ಬಲವಾಗಿ ನನ್ನ ಆತ್ಮನ ಶಕ್ತಿ ಇಳಿದು ಬರಲಿ. ಪಂಚಶತಮ ದಿನದಲ್ಲಿ ಇಳಿದು ಬಂದ ಆ ಪವಿತ್ರ ಆತ್ಮನ ಬಲ ಈ ಪ್ರಿಯರ ಮೇಲೆ ಇಳಿದು ಅವರ ಮೂಲಕ ಈ ದೇಶದಲ್ಲಿ ಮಹಿಮೆಯ ಕಾರ್ಯಗಳು ನಡೆಯಲಿಕ್ಕತ್ತದೆ. ನೀನವರನ್ನ ಜಯಶಾಲಿಗಳಾಗಿ ನಿಲ್ಲಿಸುವುದಕ್ಕಾಗಿ ಸ್ತೋತ್ರ. ಲೋಕವನ್ನು, ಶಾಪವನ್ನು, ಸೈತಾನ ಸಕಲ ಬಲಗಳನ್ನು ಹಿಮ್ಮಟ್ಟಿ ನಿಲ್ಲುವುದಕ್ಕೆ ಹೊಸ ಅಭಿಷೇಕದಿಂದ ಈ ಸಭೆಯನ್ನ, ಸೇವಕರುಗಳನ್ನ, ಇಲ್ಲಿನ ಪ್ರತಿಯೊಂದು ಕುಟುಂಬಗಳನ್ನ, ವ್ಯಕ್ತಿಗಳನ್ನ ನೀನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಮಹಿಮೆ ನಿನಗಪ್ಪ. ಈ ವಾಕ್ಯದ ಬಲದೊಡನೆ ಅವರು ಹೋಗಲಿ ಸ್ವಾಮಿ. ರಾಜ್ಯಗಳನ್ನು ಗೆಲ್ಲಲಿ ಕರ್ತನೆ. ನನ್ನ ಕೃಪೆಯಲ್ಲಿ ಅವರನ್ನು ಪರಿಪಾಲಿಸು. ಯೇಸುವಿನ ನಾಮದಲ್ಲಿ ಬೇಡಿದರೆ ತಂದೆ.